ಹಲೋ ನಮಸ್ತೆ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಲವ್ ಇಸ್ ಸ್ವೀಟ್ನ 6th ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ರು, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್, ಮ್ಯಾರಿ ಮೈ ಹಸ್ಬೆಂಡ್, ಮೂವಿಯಾದ ಎಕ್ಸುಮಾನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಈಗ ಜಾಸ್ತಿ ತಡ ಮಾಡದೆ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ನಮಗೆ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಯಾವುದೋ ಒಂದು ನೆನಪಲ್ಲಿ ಹಾಗೆ ಅದನ್ನೇ ಯೋಚನೆ ಮಾಡಿಕೊಂಡು ಕೂತ್ಕೊಬಿಟ್ಟಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೀರೋ ಕಣ್ಮುಂದೆ ಕೈ ಆಡಿಸ್ತಾ, ನೀನು ನನಗೆ ಹೇಳಲೇ ಇಲ್ವಲ್ಲ, ಆ ಲವ್ ಲೆಟರ್ನ ನೀನು ಯಾಕೆ ಕಳ್ತನ ಮಾಡಿದೆ ಹೇಳು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಿಮ್ಮಪ್ಪ ಹೇಳಿದ್ರು, ನಿಮ್ಮಪ್ಪ ಅದಕ್ಕೆ ನನಗೆ ದುಡ್ಡು ಕೊಟ್ಟಿದ್ರು, ಅದಕ್ಕೆ ನಾನು ಅದನ್ನ ಕಳ್ತನ ಮಾಡಿದ್ದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನಗೆ ಆದ್ರೂ ಒಂದು ಗೊತ್ತಿದ್ದು, ಯಾರು ನಿನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಇನ್ ಕೇಸ್ ನೀನೇನಾದ್ರೂ ಯಾರಿಗಾದ್ರೂ ಹೋಗಿ ಪ್ರಪೋಸ್ ಮಾಡಿ ಅವ್ರೇನಾದ್ರೂ ನಿನ್ನ ರಿಜೆಕ್ಟ್ ಮಾಡ್ಬಿಟ್ರೆ ಆ ರಿಜೆಕ್ಟ್ ಅಲ್ಲಿ ನೀನು ಅಳ್ತೀಯಲ್ಲ, ಆ ಕಣ್ಣಿನ ನೋಡೋಕ್ಕಾಗಲ್ಲ. ಅದು ಅಲ್ಲದೆ ನಿನ್ಗೆ ಪ್ರಜ್ಞೆ ಬೇರೆ ತಪ್ಪೋಗ್ಬಿಡುತ್ತೆ. ಇದೆಲ್ಲ ಯಾಕೆ ಬೇಕು ಅಂತ ನಾನು ಕಳ್ತನ ಮಾಡಿದ್ದು ಅಂತ ಹೇಳ್ತಿರ್ತಾನೆ. ಅದನ್ನ ಕೇಳಿ ಜಿಯಾಂಗಿಗೆ ಫುಲ್ ಶಾಕ್ ಆಗ್ಬಿಡುತ್ತೆ. ಏನ್ ಹೇಳ್ತಿದ್ಯಾ ನೀನು ಅಂತ. ಇಲ್ಲಿ ಅವಳು ಕಂಟಿನ್ಯೂ ಮಾಡೋ ಸತಿಲಿ ಹೀರೋ ಜಿಯಾಂಗ್ ಮಾತನ್ನ ಕಟ್ ಮಾಡಿ ಅವನೇ ಹೇಳ್ತಿರ್ತಾನೆ, ವೆಲ್ ಓಕೆ ಬಿಡು, ನೀನು ನನಗೆ ಅಪಾಲಜಿ ಕೇಳಿರೋದಕ್ಕೆ, ನೀನು ನನಗೆ ಸಾರಿ ಕೇಳಿರೋದಕ್ಕೆ ಇನ್ಮೇಲೆ ನಾನು ಯಾವುದೇ ತರ ಕೆಲಸದಲ್ಲಿ ಸಾಫ್ಟ್ ಹಾರ್ಟೆಡ್ ಆಗಿ ಕೆಲಸ ಮಾಡಲ್ಲ, ನಿನ್ಗೆ ಸ್ಟ್ರಿಕ್ಟ್ ಆಗಿ ನಾನು ಯಾವ ತರ ಬಾಸ್ ಇರ್ತಾರೋ ಆ ತರ ಕೆಲಸ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನೀನ್ ಏನಾದ್ರೂ ಮಾಡ್ಕೊ, ನಾನಂತೂ ನಿನಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂದ್ರೆ ಈಗ ನನ್ಗೆ ಒಳ್ಳೆ ಟೀಚರ್ ಸಿಕ್ಕಿದ್ದಾರೆ, ನೀನೇನ್ ಮಾಡಿದ್ರು ಇವಾಗ ನಾನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಫುಲ್ ಶಾಕ್ ಆಗಿ ಏನೋ ಟೀಚರ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಹಾ ಹೌದು ಟೀಚರ್, ಅವರು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಬಗ್ಗೆ ತುಂಬಾನೇ ತಿಳ್ಕೊಂಡಿದ್ದಾರೆ. ಅದು ಅಲ್ಲದೆ ಅವರು ತುಂಬಾ ಒಳ್ಳೆ ವ್ಯಕ್ತಿ, ಅವರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಗೊತ್ತಾ, ನಿನ್ ತರ ಕಿರ್ಚಾಡೋದು, ಬೈಯೋದು, ಯಾವಾಗ್ಲೂ ನನಗೆ ಕಾಟ ಕೊಡೋತಾರಲ್ಲ, ಅವ್ರು ಏನು ಮಾಡೋದೇ ಇಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ನಗ್ತಾ ಹೇಳ್ತಿರ್ತಾರೆ, ನೋಡಿ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಲ್ಲಿ ಯಾರು ಎಕ್ಸ್ಪರ್ಟ್ ಇರ್ತಾರೋ ಅವ್ರು ಯಾವತ್ತೂ ನಿನಗೆ ಹೆಲ್ಪ್ ಮಾಡಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾನೆ, ಅಕಸ್ಮಾತ್ ಯಾರಾದ್ರೂ ನಿನ್ಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂದ್ರೆ ಮೋಸ್ಟ್ಲಿ ಅವರು ತುಂಬಾ ದುಡ್ಡಿರೋರು ಇರ್ಬೋದು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೋಡು ಅವರು ನಿಂತರ ಚೀಪ್ ಅಲ್ಲ, ನಿಂತರ ಚಿಕ್ಕದಾಗೆಲ್ಲ ಯೋಚನೆ ಮಾಡಲ್ಲ, ಅವರು ತುಂಬಾ ಸಿಂಪಲ್ ಆಗಿದ್ದಾರೆ. ಅದು ಅಲ್ದಲ್ಲ ಎಲ್ಲಾರ್ಗು ನಿಂತರ ಪಟ ಅಂತ ರಿಚ್ ಆಗ್ಬೇಕು, ಒಳ್ಳೆ ದುಡ್ಡು ಮಾಡ್ಬೇಕು ಆ ತರ ಎಲ್ಲ ಅವರು ತುಂಬಾ ಸಿಂಪಲ್ ಆಗಿದ್ದಾರೆ, ತುಂಬಾ ಒಳ್ಳೆ ಮನ್ಸಿರೋರು, ಹಾಗೆ ಹೀಗೆ ಅಂತ ಹೊಗಳುತ್ತಿರ್ತಾಳೆ. ಈ ಮಾತನ್ನೆಲ್ಲ ಕೇಳಿ ಹೀರೋಗೆ ಫುಲ್ ಕೋಪ ಬಂದ್ಬಿಡುತ್ತೆ. ಅದಕ್ಕೆ ಅವನು ತಿಂತಿರೋ ಚಾಪ್ ಸ್ಟಿಕ್ಸ್ ನ ಕೂಡ ಟೇಬಲ್ ಮೇಲೆ ರಪ್ ಅಂತ ಹೊಡೆದ್ಬಿಟ್ಟು ಅಲ್ಲಿಂದ ಎದ್ದೋಗ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೇಳ್ತಿರ್ತಾಳೆ, ಹೇ ನಿಂದು ಆಯ್ತಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹಾ ನಂದು ಆಯ್ತು ಅಂತ ಹೇಳ್ಬಿಟ್ಟು ಅವನು ಕೋಪದಲ್ಲಿ ಅಲ್ಲಿಂದ ಎದ್ದೋಗ್ಬಿಡ್ತಾನೆ. ಇಲ್ಲಿ ಜಿಯಾಂಗು ಬ್ಯಾಗ್ ತಗೊಳ್ತಾ ಹೇಳ್ತಿರ್ತಾಳೆ, ಇವನು ಎಷ್ಟು ಕೋಪದ ವ್ಯಕ್ತಿ ನೋಡು, ಎಷ್ಟು ಬೇಗ ಕೋಪ ಬರುತ್ತೆ, ಅವ್ನು ಮೂಗ್ ಮೇಲೆ ಇರುತ್ತೆ ಕೋಪ, ಹಾಗೆ ಹೀಗೆ ಅಂತ ಬೈಕೊಂಡು ಹೀರೋ ಇಂದಾನೆ ಜಿಯಾಂಗ್ ಕೂಡ ಓಡೋಗ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ರೆಸ್ಟೋರೆಂಟ್ ಇಂದ ಆಚೆ ನಡ್ಕೊಂಡ್ ಬರ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋಗೆ ಫುಲ್ಲು ಕೋಪ ಬಂದು ಅವನು ಜಿಯಾಂಗ್ ಮನ್ನ ಕೇಳಿಸ್ಕೊಳ್ದೆ ಸುಮ್ಮನೆ ನಡ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ಜಿಯಾಂಗ್ ನನ್ಗೋಸ್ಕರ ವೇಟ್ ಮಾಡು, ನಿಂತ್ಕೊ ಅಂತ ಕಿರ್ಚ್ಕೊಂಡು ಹೀರೋ ಹಿಂದೆನೆ ಓಡ್ಕೊಂಡ್ ಬರ್ತಿರ್ತಾಳೆ. ಇಲ್ಲಿ ಹೀರೋ ಜಿಯಾಂಗ್ ಮಾತನ್ನ ಏನು ಕೇಳಿಸ್ಕೊಳ್ದಿರೋದಕ್ಕೆ ಇಲ್ಲಿ ಅವಳು ಫುಲ್ಲು ಬೇಜಾರಲ್ಲಿ ಹೇಳ್ತಿರ್ತಾಳೆ, ಇವನು ಮತ್ತೆ ಕೋಪ ಮಾಡ್ಕೊಂಡ್ಬಿಟ್ನ, ಇವನು ಯಾವ ತರ ವ್ಯಕ್ತಿ, ಮಾತಿಗೂ ಕೋಪ ಮಾಡ್ಕೋತಾನೆ, ಒಳ್ಳೆ ಚಿಕ್ಕ ಮಗು ತರ ಆಡ್ತಾನೆ ಅಂತೆಲ್ಲ ಹೇಳ್ತಿರ್ತಾಳೆ. ಹೀರೋ ರೋಡಲ್ಲಿ ಹೋಗ್ತಾ ಹಾಗೆ ಒಂದು ಪಾಂಪ್ಲೆಟ್ ನ ನೋಡ್ಬಿಟ್ಟು ಅಲ್ಲೇ ನಿಂತ್ಕೊಬಿಡ್ತಾನೆ. ಆಗ ಜಿಯಾಂಗ್ ಅದನ್ನ ಅಬ್ಸರ್ವ್ ಮಾಡ್ದಲೆ ಹೀರೋಗೆ ಬಂದು ಡಿಕ್ಕಿ ಹೊಡ್ಬಿಡ್ತಾಳೆ. ಇಲ್ಲಿ ಜಿಯಾಂಗ್ ಹೇಳ್ತಿರ್ತಾಳೆ, ಯಾಕೆ ಸಡನ್ ಆಗಿ ನಿಂತ್ಕೊಂಡೆ, ಹೋಗೋಣ ಬಾ ಅಂತ ಕರಿತಿರ್ತಾಳೆ. ಇಲ್ಲಿ ಹೀರೋ ಒಂದು ಪಾಂಪ್ಲೆಟ್ ನ ನೋಡ್ತಿರೋದನ್ನ ನೋಡ್ಬಿಟ್ಟು ಜಿಯಾಂಗ್ ಹೇಳ್ತಿರ್ತಾಳೆ, ನೀನು ಆ ಕುಕ್ಕರ್ಗೋಸ್ಕರ ಆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀಯ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಹಾ ಹೌದು ಅಂತ. ಇಲ್ಲಿ ನೋಡಿದ್ರೆ ಅದು ಬೇರೆ ಯಾವ್ದು ಕಾಂಪಿಟೇಷನ್ ಆಗಿರೋದಲ್ಲ, ಫೋಟೋದು, ಕಪಲ್ ಫೋಟೋ ಶೂಟ್ ಮಾಡ್ಸೋದ್ರದ್ದು ಒಂದು ಕಾಂಪಿಟೇಷನ್ ನಡೀತಿರುತ್ತೆ. ಇಲ್ಲಿ ಹೀರೋ ಆ ಪಾಂಪ್ಲೆಟ್ ಅಲ್ಲಿ ಕುಕ್ಕರ್ದು ಒಂದು ಪೋಸ್ಟರ್ ಹಾಕಿರ್ತಾರೆ, ಅದರಲ್ಲಿ ವೈಟ್ ಕಲರ್ ಇರುತ್ತೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೋಡು ಆ ವೈಟ್ ಕಲರ್ ನನಗೆ ಸೂಟ್ ಆಗಲ್ವಾ, ನಾನು ಎಜುಕೇಟೆಡ್ ಇದ್ದೀನಿ ಮತ್ತೆ ಲಕ್ಸುರಿಯಸ್ ಆಗಿದೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅದು ನನಗೆ ಫುಲ್ ಸೂಟ್ ಆಗುತ್ತೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನಿಜವಾಗ್ಲೂ ಚಾನ್ಸೇ ಇಲ್ಲ, ಒಂದ್ ಕೆಲಸ ಮಾಡು, ನಿಂಗೆ ಏನಾದ್ರು ಅಷ್ಟೊಂದು ಇಷ್ಟ ಆಗಿದ್ರೆ ನಾನು ನಿನ್ಗೆ ಬೈ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಮೊಬೈಲ್ ತಗೋತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಜಿಯಾಂಗಿಗೆ ಹೇಳ್ತಿದ್ದಾನೆ, ಒಂದ್ ನಿಮಿಷ ನಿಲ್ಸು, ನೋಡು ನೀನ್ ನನ್ಗೆ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿದೆ, ನನ್ಗೆ ಗೊತ್ತಿಲ್ಲ, ನನ್ಗೆ ಪಾರ್ಟಿಸಿಪೇಟ್ ಮಾಡಿ ಅದ್ರಲ್ಲಿ ವಿನ್ ಆಗ್ಬೇಕು ಅಷ್ಟೇ ಅಂತ ಹೇಳ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಜಿಯಾಂಗ್ ಫೋಟೋಗ್ರಫಿ ಶಾಪ್ ಒಳಗಡೆ ಬಂದಿರೋದನ್ನ ನಮಗೆ ತೋರಿಸ್ತಾರೆ. ಇಲ್ಲಿ ಆ ಲೇಡಿ ಹೇಳ್ತಾ ಇರ್ತಾಳೆ, ಸರ್ ನೀವು ಈ ಆಕ್ಟಿವಿಟಿಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹಾ ಹೌದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಲೇಡಿ ಕೇಳ್ತಾ ಇರ್ತಾಳೆ, ಸರ್ ನಮ್ಗೆ ಒಂದು ಕನ್ಫರ್ಮೇಶನ್ ಬೇಕು, ನಿಜವಾಗ್ಲೂ ನೀವಿಬ್ರು ಕಪಲ, ನೀವಿಬ್ರು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂತ ಕೇಳ್ತಿರ್ತಾಳೆ. ಹೀರೋ ಹೌದು ಅಂತ ಹೇಳ್ತಾನೆ, ಆದ್ರೆ ಜಿಯಾಂಗ್ ಇಲ್ಲ ಅಂತ ಹೇಳ್ತಾಳೆ. ಇಲ್ಲಿ ಅದಕ್ಕೆ ಲೇಡಿ ಕನ್ಫ್ಯೂಸ್ ಆಗಿ ಹೌದಾ ಇಲ್ವಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಜಿಯಾಂಗ್ ಕಡೆ ನೋಡಿದಾಗ ಅವಳು ಸ್ಮೈಲ್ ಮಾಡ್ಬಿಟ್ಟು ಹಾ ಹೌದು ಅಂತ ಹೇಳ್ತಿರ್ತಾಳೆ.
ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ ಹಾಗಾದ್ರೆ ಸರಿ ನಾನು ಹಿಂದೆ ಬನ್ನಿ ಅಂತ. ಇಲ್ಲಿ ಆ ಲೇಡಿ ಹೋದ್ಮೇಲೆ ಹೀರೋ ಜಿಯಾಂಗ್ ನ ಗುರಾಯಿಸ್ಕೊಂಡು ನೋಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜಿಯಾಂಗ್ ಒಂದು ಫೋಟೋ ತಗೊಳ್ಳೋದಕ್ಕೆ ಅಂತ ಒಂದು ರೂಮ್ ಒಳಗಡೆ ಹೋಗಿರ್ತಾರೆ. ಆಗ ಲೇಡಿ ಬಂದ್ಬಿಟ್ಟು ಸರ್ ಇಲ್ಲಿ ಇಟ್ಟಿದ್ದೀನಿ ನೋಡಿ ನೀರಿನ ಗ್ಲಾಸ್, ಎಂಜಾಯ್ ಮಾಡಿ ಅಂತ ಹೇಳ್ಬಿಟ್ಟು ಅವಳಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇಲ್ಲಿ ಆ ಲೇಡಿ ಹೋದ್ಮೇಲೆ ಜಿಯಾಂಗು ಹೀರೋ ಹತ್ರ ಹೇಳ್ತಾ ಇರ್ತಾಳೆ ಇದು ತುಂಬಾ ಅಡ್ವಾನ್ಸ್ ಆಗಿದೆ, ನಾವು ಮುಂಚೆ ಬಂದಾಗ ಇಷ್ಟೊಂದೆಲ್ಲ ಪಾಂಪ್ಲೆಟ್ಸ್ ಗಳು ಇರ್ಲಿಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಈಗಲೂ ನಿನ್ಗೇನು ರೆಟ್ರೋ ಥೀಮ್ ನಡೀತಿದೆ ಅಂತ ಅನ್ನಿಸ್ತಾ ಇದೆಯಾ, ಈಗ ಎಲ್ಲಾ ಕಡೆನೂ ಅಡ್ವಾನ್ಸ್ ಫ್ಯೂಚರ್ಸ್ ಎಲ್ಲ ಬಂದ್ಬಿಟ್ಟಿದೆ ಅಂತದ್ರಲ್ಲಿ ಒಂದೇ ಒಂದು ಕ್ಯಾಮ್ರಾ ಇದು ಬರಲ್ಲ ಅಂತ ಹೇಗೆ ಅನ್ಕೋತೀಯ, ಸುಮ್ನೆ ನೋಡು ಟೈಮ್ ವೇಸ್ಟ್ ಮಾಡಬೇಡ, ಫೋಟೋ ತಗೊಳ್ಳೋಣ ಬಾ ಅಂತ ಹೇಳ್ತಿರ್ತಾನೆ. ಅಲ್ಲಿ ಹೀರೋ ಜಿಯಾಂಗಿಗೆ ಪೋಸ್ ಕೊಡು ಅಂತ ಹೇಳಿದಾಗ ಅವಳು ಒಂದು ಕ್ಯೂಟ್ ಪೋಸ್ ನ ಕೊಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನೀನ್ ಯಾವ್ದು ಟ್ರೆಂಡಿಂಗ್ ಆಗಿರೋ ಪೋಸ್ನೇ ಕೊಡ್ತಿಲ್ಲ ಅನ್ಬಿಟ್ಟು ಜಿಯಾಂಗ್ ಚುಟ್ನ ಇಟ್ಕೊಂಡು ಫೋಟೋಗೆ ಪೋಸ್ ಕೊಡ್ತಿರ್ತಾನೆ. ಇಲ್ಲಿ ಜಿಯಾಂಗು ನೋವಲ್ಲಿ ಕಿರ್ಚಾಡ್ತಾ ಇರ್ತಾಳೆ. ಆ ಫೋಟೋ ಕ್ಲಿಕ್ ಆಗ್ಬಿಡುತ್ತೆ. ಜಿಯಾಂಗು ಫುಲ್ ಕೋಪದಲ್ಲಿ ಹೀರೋಗೆ ಬೈತಿರ್ತಾಳೆ ಫೋಟೋ ತಗೊಳ್ಳುವಾಗ ನನ್ ಜಡೆನ ಯಾಕೆ ಹೇಳ್ದೆ, ನೀನೇನೇ ಚಿಕ್ಕ ಹುಡುಗನ ಅಂತ ಹೇಳ್ಬಿಟ್ಟು ಮತ್ತೆ ಫೋಟೋ ತಗೊಳ್ಳೋಣ ಅಂತ ಬಂದಿರೋ ಫೋಟೋನ ಡಿಲೀಟ್ ಮಾಡಕ್ಕೆ ಅಂತ ಹೋಗ್ತಿರ್ತಾಳೆ. ಆಗ ಹೀರೋ ಹೇಳ್ತಿರ್ತಾನೆ ಇಲ್ಲ ಇದು ಚೆನ್ನಾಗಿದೆ ಅನ್ಬಿಟ್ಟು ಅವನು ಫೋಟೋನ ಸೇವ್ ಮಾಡ್ಬಿಡ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ನಿನ್ ಪೋಸ್ ಗಳು ತುಂಬಾ ಓಲ್ಡ್ ಫ್ಯಾಷನ್ ಅನ್ನಿಸ್ತು ಅಂತ ಅವನು ಮತ್ತೆ ಜುಟ್ನ ಇಟ್ಕೊಂಡು ಹೇಳ್ತಿರ್ತಾನೆ. ಇಲ್ಲಿ ಜಿಯಾಂಗ್ ಅದನ್ನ ಬಿಡಿಸ್ಕೊತಾ ಜಿಯಾಂಗಿಗೆ ಫುಲ್ ಕೋಪ ಬಂದಿರುತ್ತೆ, ಆದ್ರೂ ಕೂಡ ಅವಳು ಏನು ಮಾತಾಡ್ತಾನೆ ಇರೋದಿಲ್ಲ. ಇಲ್ಲಿ ಫೋಟೋದ ಪ್ರಿಂಟ್ ಬಂದಿರುತ್ತೆ, ಇದನ್ನ ನೋಡ್ಬಿಟ್ಟು ಹೀರೋ ಹೇಳ್ತಿರ್ತಾನೆ ನೋಡು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಸ್ಮೈಲ್ ಮಾಡ್ತಾ ಹಾ ಹೌದು ಅಂತ ಹೇಳ್ತಿರ್ತಾಳೆ. ಈಗ ಹೀರೋ ತಗೊಂಡೋಗಿ ಆ ಫೋಟೋಸ್ನೆಲ್ಲ ಆ ಲೇಡಿ ಕೈಲಿ ಕೊಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಾ ಇರ್ತಾಳೆ ಸರ್ ಸಾರಿ ಸರ್ ನಿಮ್ ಫೋಟೋಸ್ಗಳು ನಮ್ ರಿಕ್ವೈರ್ಮೆಂಟ್ ನ ಫುಲ್ಫಿಲ್ ಮಾಡಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಯಾಕೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ ಸರ್ ನಾವ್ ಇವತ್ತು ಇಟ್ಟಿರೋದು ಯಾವ ತರ ಥೀಮ್ ಅಂದ್ರೆ ಕಪಲ್ ಥೀಮ್ ತರ, ನೀವು ಫೋಟೋ ಯಾವ ತರ ತಗೋತೀರಾ ಅಂದ್ರೆ ನಿಮ್ಮಿಬ್ಬರ ರಿಲೇಶನ್ಶಿಪ್ ಆ ಫೋಟೋ ಇಂದ ಕಾಣಿಸ್ಬೇಕು, ಆ ತರ ರಿಕ್ವೈರ್ಮೆಂಟ್ ಇರೋದು ನಮ್ಗೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಆ ಲೇಡಿ ಆ ಫೋಟೋಸ್ಗಳನ್ನ ಹೀರೋಗೆ ತೋರಿಸ್ಬಿಟ್ಟು ಹೇಳ್ತಿರ್ತಾಳೆ ಸರ್ ಬೇಕಾದ್ರೆ ನೀವೇ ನೋಡಿ ಈ ಫೋಟೋಸ್ ಗಳಲ್ಲಿ ಯಾವ್ದು ಕೂಡ ಇವರಿಬ್ರು ಕಪಲ್ ಅನ್ನೋ ತರ ಇಲ್ವೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಸರ್ ನೀವ್ ಯಾಕೆ ಇನ್ನೊಂದ್ಸತಿ ಫೋಟೋ ಶೂಟ್ ನ ಮಾಡಬಾರ್ದು, ನಿಮ್ಗೆ ಏನಾದ್ರು ಎಕ್ಸಾಂಪಲ್ ಫೋಟೋಸ್ ಬೇಕು ಅಂದ್ರೆ ಇಲ್ಲಿ ನೋಡ್ಬೋದು ಅಂತ ಕೆಲವು ಫೋಟೋಗಳು ಹಾಕಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಕೆಲವು ಕಪಲ್ಗಳು ಕ್ಯೂಟ್ ಕ್ಯೂಟ್ ಫೋಟೋಸ್ ಗಳನ್ನ ಅಲ್ಲಿ ಪೋಸ್ಟ್ ಮಾಡಿರ್ತಾರೆ. ಅದ್ರಲ್ಲಿ ಒಂದು ಕಪಲ್ ಕಿಸ್ಸಿಂಗ್ ಮಾಡ್ತಿರೋದಿರುತ್ತೆ. ಇದನ್ನ ನೋಡ್ಬಿಟ್ಟು ಜಿಯಾಂಗು ಫುಲ್ ಶಾಕ್ ಆಗ್ಬಿಡ್ತಾಳೆ. ಇಲ್ಲಿ ಜಿಯಾಂಗು ಹೀರೋಗೆ ಹೇಳ್ತಿರ್ತಾಳೆ ನೋಡು ಇದೆಲ್ಲ ನಮ್ ಕೈಲಿ ಆಗದೆ ಇರೋದು, ಬಾ ನಾವ್ ಇಲ್ಲಿಂದ ಹೋಗೋಣ, ನಿಂಗ ಕುಕ್ಕರ್ನ ನಾನೇ ಬೈ ಮಾಡ್ಕೊಡ್ತೀನಿ ಅಂತ ಅಲ್ಲಿಂದ ಹೋಗ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಹೋಗ್ತಿರುವಾಗ ಹೀರೋ ಮತ್ತೆ ಕೈ ಹಿಡಿದು ಹೇಳ್ಕೊಂಡ್ಬಿಟ್ಟು ಇಲ್ಲಿಗೆ ಬಾ ಅಂತ ಅನ್ಬಿಟ್ಟು ಅವನು ಮತ್ತೆ ಫೋಟೋ ಶೂಟ್ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ಜಿಯಾಂಗ್ ಹೇಳ್ತಿರ್ತಾಳೆ ಏನ್ ಮಾಡ್ತಿದ್ಯಾ ನೀನು, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತೆಲ್ಲ ಕೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜಿಯಾಂಗು ಮತ್ತೆ ಫೋಟೋ ತಗೊಳ್ಳೋದಕ್ಕೆ ಅಂತ ಬಂದಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಜಿಯಾಂಗಿಗೆ ಹೇಳ್ತಿರ್ತಾನೆ ಮತ್ತೆ ಫೋಟೋಸ್ ತಗೊಳ್ಳೋಣ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ನನಗ್ ಬೇಡ ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಇದನ್ನ ನಿನ್ಗೆ ನಿನ್ ಬಾಸ್ ಆರ್ಡರ್ ಕೊಡ್ತಿರೋದು ಅಂತ ನೆನ್ಪಿಟ್ಕೊ, ನೀನೇನಾದ್ರೂ ಇವಾಗ ಆಗಲ್ಲ ಹಂಗೆ ಹಿಂಗೆ ಅಂದ್ರೆ ನಿನ್ ಮಿಸ್ಟೇಕ್ಸ್ ಅಲ್ಲಿ ಇದನ್ನು ಕೂಡ ಕೌಂಟ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ ಶಾಕ್ ಅಲ್ಲಿ ಹೀರೋನೇ ನೋಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಏನೋ ಹೆದರ್ಕೋಬಿಟ್ಟ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಸರಿ ಆಯ್ತು ನೀವ್ ಹೇಗೆ ಹೇಳ್ತಿರೋ ಹಾಗೆ ಫೋಟೋ ತಗೊಳ್ಳೋಣ ಬನ್ನಿ ಅಂತ ಹೇಳ್ತಿರ್ತಾಳೆ. ಈ ಜಿಯಾಂಗು ಮುಂದೆ ಹೋಗಿ ಟೈಮರ್ ಸೆಟ್ ಮಾಡ್ಬಿಟ್ಟು ಹಾರ್ಟ್ ಸಿಂಬಲ್ ನ ಮಾಡ್ಬೇಕು ಅಂತ ಹೀರೋಗೆ ಹೇಳ್ತಿರ್ತಾಳೆ. ಈಗ ಪೋಸ್ ಕೊಡೋ ಟೈಮ್ ಬಂದಾಗ ಜಿಯಾಂಗ್ ಒಂಥರ ಹಾರ್ಟ್ ಸಿಂಬಲ್ ಮಾಡಿದ್ರೆ ಹೀರೋ ಒಂಥರ ಹಾರ್ಟ್ ಸಿಂಬಲ್ ನ ಮಾಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ಇದು ಯಾವ ತರ ಹಾರ್ಟ್ ಅಂತ. ಅದಕ್ಕೆ ಹೀರೋ ಜಿಯಾಂಗಿಗೆ ಹೇಳ್ತಿರ್ತಾನೆ ನೀನು ಓಲ್ಡ್ ಮಾಡೆಲ್ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಸರಿ ಆಯ್ತು ಇನ್ನೊಂದು ಫೋಟೋ ತಗೊಳ್ಳೋಣ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅವ್ರು ಹೋಗಿ ಸೆಟ್ ಮಾಡಿ ಬಂದ್ಮೇಲೆ ಮತ್ತೆ ಜಿಯಾಂಗ್ ಯಾವ ತರ ಪೋಸ್ ಕೊಟ್ಟಿಲ್ಲ ಆ ತರ ಹೀರೋ ಕೊಡ್ತಾನೆ, ಹೀರೋ ಯಾವ ತರ ಪೋಸ್ ಕೊಟ್ಟಿದ್ನೋ ಆ ತರ ಜಿಯಾಂಗ್ ಕೊಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಮತ್ತೆ ಇವಾಗ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನೀನ್ ಇದನ್ನೆಲ್ಲ ಬೇಕು ಬೇಕು ಅಂತಾನೆ ಮಾಡ್ತಿರೋದು ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ಬಾ ಇಲ್ಲಿಂದ ಹೋಗೋಣ, ಇದೆಲ್ಲ ನಮ್ ಕೈಲಿ ಆಗೋದಿಲ್ಲ, ಯಾರೇ ಈ ಫೋಟೋ ನೋಡಿದ್ರು ನಮ್ಮನ್ನ ಕಪಲ್ ಅನ್ಕೊಳ್ಳಲ್ಲ, ಎಲ್ಲಾರ್ಗು ಇದರಿಂದ ಡೌಟ್ ಬರುತ್ತೆ ಅಷ್ಟೇ ಅಂತ ಅವಳಲ್ಲಿಂದ ಹೋಗ್ತಿರ್ತಾಳೆ. ಆಗ ಹೀರೋ ಕೈ ಹಿಡ್ಬಿಟ್ಟು ಹೇಳ್ಕೊತಿರ್ತಾನೆ ಬಾ ಇಲ್ಲಿಗೆ. ಜಿಯಾಂಗ್ ನ ಹೇಳ್ಕೊತಿರ್ವಾಗ ಆ ಲೇಡಿ ಇಟ್ಟಿರೋ ಕಪಲ್ ಇರೋ ನೀರು ಬಂದ್ಬಿಟ್ಟು ಕಂಬೈನ್ ಬಾಕ್ಸ್ ಒಳಗಡೆ ಬಿದ್ಬಿಟ್ಟು ಆ ಶಾಪ್ ಅಲ್ಲಿರೋ ಕರೆಂಟ್ ಎಲ್ಲ ಹೊರಟೋಗ್ಬಿಡುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಆ ಲೇಡಿ ಆ ರೂಮಿಗೆ ಬಂದ್ಬಿಟ್ಟು ಹೇಳ್ತಿರ್ತಾಳೆ ಸರ್ ಮೆಷಿನರಿ ವರ್ಕ್ ಏನ್ ರಿಪೇರ್ ಇದೆಯಲ್ಲ ಅದಕ್ಕೆಲ್ಲ ಇಷ್ಟ ಅಮೌಂಟ್ ಆಗುತ್ತೆ ಅನ್ಬಿಟ್ಟು ಅವಳು 23,700 ಯುವಾನ್ಸ್ ಬಿಲ್ ನ ಕೊಡ್ತಿರ್ತಾಳೆ. ಜಿಯಾಂಗ್ ಕಡೆ ಲೈಟ್ ನ ಬಿಟ್ಬಿಟ್ಟು ಮಿಸ್ ತಗೊಳ್ಳಿ ಇದು ನಿಮ್ ಫೋಟೋಸ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಫೋಟೋಸ್ ಗಳನ್ನ ಕಿತ್ಕೊಂಡು ಹೇಳ್ತಿರ್ತಾನೆ ನೋಡು ನೀನು ನನ್ನ ಫೋಟೋಸ್ ನ ಮುಟ್ಬೇಡ, ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂದಿದ್ ಪ್ಲಾನ್ ನಂದು, ಇದು ನನ್ ಫೋಟೋಸ್ ಅಂತ ಅವನು ಫೋಟೋಸ್ ನ ಕಿತ್ತಿಟ್ಕೋತಿರ್ತಾನೆ. ಇಲ್ಲಿ ಆ ಲೇಡಿ ವಾಪಸ್ ಬಂದ್ಬಿಟ್ಟು ತಗೊಳ್ಳಿ ಇದು ನಿಮ್ ಗಿಫ್ಟ್ ಅಂತ ಹೀರೋ ಹತ್ರ ತೋರಿಸ್ತಿರ್ತಾಳೆ. ಇಲ್ಲಿ ಹೀರೋ ಅದಕ್ಕೆ ಹೇಳ್ತಿರ್ತಾನೆ ಆ ಕಡೆ ಕೊಡಿ ಅಂತ. ಇಲ್ಲಿ ಜಿಯಾಂಗ್ ತೋರಿಸಿದಾಗ ಇಲ್ಲ ಅವ್ರಿಗೆ ಕೊಡಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಆ ಲೇಡಿಗೆ ಫುಲ್ಲು ಕೋಪ ಬಂದ್ಬಿಟ್ಟಿರುತ್ತೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನೋಡಿ ಅದ್ರದ್ದು ನೀರ್ ಜಾಸ್ತಿ ಇರೋದು ಅವರಿಗೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ಇಲ್ಲ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇದನ್ನ ಗೆಲ್ಬೇಕು ಅಂತ ಅನ್ಕೊಂಡಿದ್ದು ಅವ್ರಿಗೆ ಕೊಡಿ ಅಂತ. ಇಲ್ಲಿ ಇಷ್ಟೆಲ್ಲ ಹಿಂಗೆ ಆರ್ಗ್ಯುಮೆಂಟ್ ಮಾಡ್ತಿರೋದಕ್ಕೆ ಆ ಲೇಡಿಗೆ ಫುಲ್ಲು ಕೋಪ ಬರ್ತಿರುತ್ತೆ. ಇಲ್ಲಿ ಆರ್ಗ್ಯುಮೆಂಟ್ ನಿಲ್ದೇ ಇರೋ ಕಾರಣಕ್ಕೆ ಹೀರೋ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆಗ ಜಿಯಾಂಗ್ ಗಿಫ್ಟ್ ನ ಇಸ್ಕೊಂಡು ಥ್ಯಾಂಕ್ಸ್ ಅಂತ ಹೇಳ್ತಿರ್ತಾಳೆ. ಆದ್ರೆ ಆ ಲೇಡಿ ಕೇಳಿಸ್ಕೊಳ್ದಲೆ ಫುಲ್ಲು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ.
ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜಿಯಾಂಗು ಆಚೆ ಬರ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಫೋಟೋಸ್ಗಳನ್ನ ನೋಡ್ಕೊಂಡು ಫುಲ್ಲು ಸ್ಮೈಲ್ ಮಾಡ್ತಿರ್ತಾನೆ. ಆಗ ಜಿಯಾಂಗ್ ಕೂಡ ಆಚೆಗೆ ಬರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಜಿಯಾಂಗ್ ಜನ್ ಇವಾಗ ನಾನು ನಿನ್ನ ಸಾರಿನ ಅಕ್ಸೆಪ್ಟ್ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ಅವನು ಅಲ್ಲಿಂದ ಹೋಗ್ತಿರ್ತಾನೆ. ಆಗ ಜಿಯಾಂಗು ಒಂದು ನಿಮಿಷ ನಾನು ಹೇಳೋದನ್ನ ಕೇಳಿಸ್ಕೊ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೀನು ಏನು ಹೇಳಕ್ ಬರಬೇಡ, ನಿನ್ಗೆ ಏನು ಹೇಳ್ಬೇಕು ಅಂತ ಇದೆಯಲ್ಲ ಅದು ನನಗೆ ಚೆನ್ನಾಗಿ ಗೊತ್ತು, ನಾನು ಆ ಕಡೆ ಹೋಗ್ಬೇಕಲ್ವಾ ಅಂತ ಅಂದ್ಬಿಟ್ಟು ಅವನು ಆ ಕಡೆಗೆ ನಡ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಇವತ್ತು ಏನಾಗಿದೆಯೋ ಗೊತ್ತಿಲ್ಲ, ಯಾರು ನನ್ನನ್ನು ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವಳು ಬೇಜಾರಲ್ಲಿ ಅದೇ ಕಡೆ ನಡ್ಕೊಂಡು ಹೋಗ್ತಿರೋದನ್ನ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮನೇನ ತೋರಿಸ್ತಾರೆ. ಇಲ್ಲಿ ಹೀರೋ ಒಂದು ಬಾಕ್ಸ್ ಹಿಡ್ಕೊಂಡು ಅವ್ನ ಟೇಬಲ್ ಹತ್ರ ಜಿಯಾಂಗ್ದು ಫೋಟೋಸ್ ಇಟ್ಟಿರ್ತಾನೆ. ಅದನ್ನ ನೋಡಕ್ಕೆ ಅಂತ ಹೋಗ್ತಿರ್ತಾನೆ. ಫೋಟೋಸ್ ಮೇಲೆ ನಾಯಿ ನಿಂತ್ಕೊಂಡಿರುತ್ತೆ. ಇದನ್ನ ನೋಡ್ಬಿಟ್ಟು ಇಲ್ಲಿ ಹೀರೋ ಬೈತಿರ್ತಾನೆ, ವೆಲ್ತ್ ಕೆಳಗಿಡಿ, ನೀನು ದೊಡ್ಡ ಮಂಕಿ ತರ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ ಅಂತ ನಾಯಿಗೆ ಬೈಟ್ಬಿಟ್ಟು ಕೆಳಗಡೆ ಇಳಿಸ್ತಿರ್ತಾನೆ. ಹೀರೋ ಜಿಯಾಂಗ್ ಮತ್ತೆ ಹೀರೋದು ಈಗಿನ ಫೋಟೋ ತೆಗೆಸ್ಕೊಂಡು ಬಂದಿರೋ ಫೋಟೋಗಳನ್ನ ಕ್ಲೀನ್ ಮಾಡ್ತಾ ಅದನ್ನ ನೋಡ್ಕೊಂಡು ಸ್ಮೈಲ್ ಮಾಡ್ತಿರ್ತಾನೆ. ಹೀರೋ ಫೋಟೋಸ್ ಎಲ್ಲ ಸೇಫ್ ಆಗಿದೆ ಅಂದ್ಮೇಲೆ ಆ ವೆಲ್ತ್ ನಾಯಿ ಮರಿ ಹತ್ರ ನೋಡ್ಕೊಂಡು ಹೇಳ್ತಿರ್ತಾನೆ, ನೋಡು ನೀನ್ ಏನಾದ್ರೂ ಇದೇ ತರನೇ ಫೋಟೋಸ್ಗಳನ್ನ ಹಾಳು ಮಾಡ್ತಿದ್ರೆ ನೀನು ಉಗ್ರಿದ್ಯಾರ ಅದನ್ನೆಲ್ಲ ಕಟ್ ಮಾಡಾಕ್ಬಿಡ್ತೀನಿ ಅಂತ ನಾಯಿಗೆ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ವೆಲ್ತ್ ನ ತೋರಿಸ್ತಾರೆ. ಅದಂತೂ ಫುಲ್ ಇನ್ನೋಸೆಂಟ್ ಫೇಸ್ ಮಾಡ್ಕೊಂಡು ಹೀರೋನೇ ನೋಡ್ತಿರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ತಂದಿರೋ ಬಾಕ್ಸ್ ನ ಓಪನ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಅವರು ಸ್ಕೂಲ್ ಡೇಸ್ ಅಲ್ಲೂ ಕೂಡ ಫೋಟೋಸ್ ತೆಗೆಸ್ಕೊಂಡಾಗ ಹೀರೋ ಇದೇ ತರನೇ ತರಲೆ ಮಾಡಿ ಫೋಟೋಸ್ ಗಳನ್ನ ಕ್ಲಿಕ್ ಮಾಡಿರ್ತಾನೆ. ಇಲ್ಲಿ ಆ ಫೋಟೋಸ್ ಗಳು ಮತ್ತೆ ಈಗ ತಗೊಂಡಿರೋ ಫೋಟೋಗಳನ್ನ ಎರಡನ್ನು ಮ್ಯಾಚ್ ಮಾಡಿ ನೋಡ್ತಾ ಇಲ್ಲಿ ಹೀರೋ ಸ್ಮೈಲ್ ಮಾಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾ ಇರ್ತಾರೆ. ಇಲ್ಲಿ ಹೀರೋ ಮತ್ತೆ ಜಿಯಾಂಗು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಇಲ್ಲಿ ಹೀರೋನೇ ಜಿಯಾಂಗ್ನು ಕೂಡ ಫೋಟೋಸ್ ತಗೊಳ್ಳೋದಕ್ಕೆ ಅಂತ ಕರ್ಕೊಂಡ್ ಬಂದಿರ್ತಾನೆ. ಇಲ್ಲಿ ಜಿಯಾಂಗ್ ಕೇಳ್ತಿರ್ತಾಳೆ, ನಾವು ಇಲ್ಲಿಗೆ ಯಾಕೆ ಬಂದಿದ್ವಿ ಅನ್ಶಯ್ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಫೋಟೋಸ್ ತಗೊಳ್ಳೋದಕ್ಕೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನಂಗೆ ಫೋಟೋಸ್ ಅಂದ್ರೆ ಇಷ್ಟ ಇಲ್ಲ, ನಾನು ಬರಲ್ಲ ಅಂತ. ಆದ್ರೂ ಕೂಡ ಹೀರೋನೇ ಫೋರ್ಸ್ ಮಾಡಿ ಜಿಯಾಂಗ್ ನ ಫೋಟೋ ತಗೊಳಕ್ಕೆ ಕರ್ಕೊಂಡ್ ಬಂದಿರ್ತಾನೆ. ಅದಕ್ಕೆ ಜಿಯಾಂಗು ವಾಪಸ್ ಹೋಗ್ಬೇಕು ಅಂತ ಹೋಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ನಿಲ್ಸ್ಕೊಂಡು ಹೇಳ್ತಿರ್ತಾನೆ, ನೋಡಿ ಇದು ಒಂದು ಚಿಕ್ಕ ಟೆಸ್ಟ್ ಅಷ್ಟೇ, ಇದಕ್ಕೆ ಯಾಕೆ ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ, ಇವಾಗ ಫೋಟೋ ತಗೊಳ್ಳೋಣ ಬಾ ಅಂತ ಹೇಳ್ತಿರ್ತಾನೆ. ಈ ಹೀರೋ ಜಿಯಾಂಗಿಗೆ ಹೇಳ್ತಿರ್ತಾನೆ, ನೋಡು ನಾನು 3 ಸೆಕೆಂಡ್ಸ್ ನ ಕೌಂಟ್ ಮಾಡ್ತೀನಿ, ನೀನು ಫೋಟೋಗೆ ಪೋಸ್ ಕೊಡು ಅಂದ್ಬಿಟ್ಟು ಅವನು 3, 2, 1 ಕೌಂಟ್ ಮಾಡ್ತಿರ್ತಾನೆ. ಇಲ್ಲಿ ಜಿಯಾಂಗು ಫುಲ್ಲು ಬೇಜಾರಲ್ಲಿ ಸ್ಮೈಲ್ ಮಾಡ್ತಿರ್ತಾಳೆ. ಈ ಹೀರೋ ಫೋಟೋನ ನೋಡ್ಬಿಟ್ಟು ಜಿಯಾಂಗಿಗೆ ಜೋರಾಗಿ ಬೈತಾ ಹೇಳ್ತಿರ್ತಾರೆ, ನೋಡು ನೀನು ಎಷ್ಟು ಕೆಟ್ಟದಾಗಿ ನಕ್ಕಿದ್ಯಾ, ಇನ್ನೊಂದ್ಸತಿ ನೀಟಾಗಿ ನಗು, ಚೆನ್ನಾಗಿ ಸ್ಮೈಲ್ ಮಾಡು ಅಂತ ಹೇಳ್ಬಿಟ್ಟು ಇನ್ನೊಂದು ಫೋಟೋ ತಗೊಳ್ಳೋದಕ್ಕೆ ಅಂತ ಮುಂದಕ್ಕೆ ಹೋಗ್ತಿರ್ತಾನೆ. ಈ ಮಾತನ್ನೆಲ್ಲ ಕೇಳಿ ಜಿಯಾಂಗಿಗೆ ಫುಲ್ಲು ಕೋಪ ಬಂದು ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೋಗ್ತಿರ್ತಾಳೆ. ಆಗ ಹೀರೋ ಜಿಯಾಂಗ್ ಜಡೆನ ಹಿಡ್ಕೊಂಡು ಹೇಳ್ಕೊತಿರ್ತಾನೆ. ಆಗ ಅದು ಫೋಟೋ ಕ್ಲಿಕ್ ಆಗ್ಬಿಡುತ್ತೆ. ಫೋಟೋ ಕ್ಲಿಕ್ ಆಗಿರೋದನ್ನ ನೋಡ್ಬಿಟ್ಟು ಜಿಯಾಂಗಿಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಮೊದಲೇ ಫೋಟೋನ ಡಿಲೀಟ್ ಮಾಡ್ಬೇಕು ಅಂತ ಅವಳು ಡಿಲೀಟ್ ಮಾಡಕ್ಕೆ ಅಂತ ಹೋಗ್ತಿರ್ತಾಳೆ. ಇಲ್ಲಿ ಹೀರೋ ಅದಕ್ಕೆ ಹೇಳ್ತಿರ್ತಾನೆ, ನೋಡು ಚೆನ್ನಾಗಿ ಬಂದಿದ್ದ ಫೋಟೋ ಡಿಲೀಟ್ ಮಾಡಬೇಡ ಅಂತ. ಇಲ್ಲಿ ಜಿಯಾಂಗ್ನ ಅವನು ಹಿಡ್ಕೋತಿರ್ತಾನೆ. ಇಲ್ಲಿ ಅವಳು ಎಗರುತ್ತೆ ಡಿಲೀಟ್ ಮಾಡ್ತೀನಿ ಅಂತ ಮುಂದಕ್ಕೆ ಓಡೋಗ್ತಿರ್ತಾಳೆ. ಆದ್ರೆ ಹೀರೋ ಬಿಡ್ದಂಗೆ ಗಟ್ಟಿಗೆ ಹಿಡ್ಕೊಬಿಟ್ಟಿರ್ತಾನೆ. ಇಲ್ಲಿ ಜಿಯಾಂಗ್ನ ಯಾವಾಗ ಕಂಟ್ರೋಲ್ ಮಾಡಕ್ಕಾಗಲ್ಲ. ಆಗ ಹೀರೋ ಜಿಯಾಂಗ್ನ ಹಿಡ್ಕೊಂಡು ಆಚೆಗೆ ಬಿಟ್ಬಿಟ್ಟು ನೀನ್ ಫಸ್ಟ್ ಆಚೆಗೆ ಹೋಗು ಅಂತ ಹೇಳ್ಬಿಟ್ಟು ಅವನನ್ನ ಆಚೆಗೆ ಬಿಡ್ತಿರ್ತಾನೆ. ಈ ಹೀರೋ ಮತ್ತೆ ಜಿಯಾಂಗು ತುಂಬಾ ಫೋಟೋಗಳನ್ನ ತಗೊಂಡಿರ್ತಾರೆ. ಆದ್ರೂ ಪ್ರಿಂಟ್ ನ ಇಲ್ಲಿ ಹೀರೋ ಇಟ್ಕೊಂಡು ನೋಡ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಹಳೆ ಫೋಟೋಸ್ ಗಳು ಮತ್ತೆ ಈಗ ಪ್ರೆಸೆಂಟ್ ಅಲ್ಲಿ ತೆಗೆದಿರೋ ಫೋಟೋಸ್ ಗಳನ್ನ ಹುಷಾರಾಗಿ ಆ ಬಾಕ್ಸ್ ಅಲ್ಲಿ ಜೋಪಾನವಾಗಿ ಎತ್ತಿಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಅದೇ ಟೈಮ್ಗೆ ಹೀರೋಗೆ ಒಂದು ಮೆಸೇಜ್ ಬರುತ್ತೆ. ಓಪನ್ ಮಾಡಿ ನೋಡಿದಾಗ ಹೀರೋ ಅಸಿಸ್ಟೆಂಟ್, ಬಾಸ್ ಪ್ಲೀಸ್ ನನ್ಗೆ ಹೆಲ್ಪ್ ಮಾಡಿ ಅಂತ ಮೆಸೇಜ್ ಹಾಕಿರ್ತಾನೆ. ಸೀನ್ ಶಿಫ್ಟ್ ಆಗಿ ಹೀರೋ ಅಸಿಸ್ಟೆಂಟ್ ನ ತೋರಿಸ್ತಾರೆ. ಇಲ್ಲಿ ಅವರು ಒಂದು ಪಾರ್ಟಿಗೆ ಅಂತ ಕೂದಿರ್ತಾರೆ. ಆದ್ರೆ ಅವರು ಹೀರೋ ಬರ್ತಿದಾರ ಇಲ್ವಾ ಅಂತ ಆಚೆಗೆ ಇಣ್ಕಿ ನೋಡ್ತಿದ್ದಾರೆ. ಇಲ್ಲಿ ಅವರು ಹೀರೋನೇ ವೇಟ್ ಮಾಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಎಲ್ಲರೂ ಕೂಡ ಫುಲ್ ಡ್ರಿಂಕ್ಸ್ ಮಾಡ್ಬಿಟ್ಟಿರ್ತಾರೆ. ಇಲ್ಲಿ ಹೀರೋ ಅಸಿಸ್ಟೆಂಟ್ ಗೆ ಒಬ್ರು ವ್ಯಕ್ತಿ ಹೇಳ್ತಿರ್ತಾರೆ, ತಗೊಳ್ಳಿ ಇದನ್ನ ಡ್ರಿಂಕ್ಸ್ ಮಾಡಿ ಅಂತ. ಇಲ್ಲಿ ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಥ್ಯಾಂಕ್ ಯು ಸೋ ಮಚ್, ನೀವು ನನ್ಗೆ ತುಂಬಾನೇ ಹೆಲ್ಪ್ ಮಾಡಿದಿರ, ಇದನ್ನ ನಾನೇ ಕುಡಿತೀನಿ ಅನ್ಬಿಟ್ಟು ಕೊಡ್ತಿರೋದನ್ನ ಇಸ್ಕೊಂಡು ವಾಪಸ್ ಅವನೇ ಕುಡಿತಿರ್ತಾನೆ. ಇಲ್ಲಿ ಹೀರೋ ಅಸಿಸ್ಟೆಂಟ್ ಜೊತೆ 3 ಜನ ವ್ಯಕ್ತಿ ಕೂತಿರ್ತಾರೆ. ಅವರು ಹೀರೋ ಅಸಿಸ್ಟೆಂಟ್ ಕುಡಿಯಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ಫುಲ್ ಕುಡಿಸ್ತಾ ಇರ್ತಾರೆ. ಅವರು ಏನ್ ಮಾಡಿದ್ರು ಬಿಡ್ದಲೆ ಚಿಯರ್ಸ್ ಮಾಡೋದು ಮತ್ತೆ ಟೋಸ್ ಮಾಡೋದು ಇದನ್ನೆಲ್ಲ ಮಾಡ್ತಾ ಹೀರೋ ಅಸಿಸ್ಟೆಂಟ್ ಗೆ ಫುಲ್ ಡ್ರಿಂಕ್ಸ್ ಮಾಡಿಸ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಅಲ್ಲಿಗೆ ಎಂಟ್ರಿ ಕೊಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಬಂದಿರೋದನ್ನ ನೋಡಿ ಅಲ್ಲಿ 3 ಜನ ಕೂತಿರೋರು ಫುಲ್ ಎಕ್ಸೈಟೆಡ್ ಆಗಿ ಯುವನ್ ಶಾಯ್ ಬಂದ್ರು ಅಂತ ಎದ್ದು ನಿಂತ್ಕೋತಾ ಇರ್ತಾರೆ. ಇಲ್ಲಿ ಹೀರೋ ಅಸಿಸ್ಟೆಂಟ್ ಹತ್ರ ಬಂದಿದ ತಕ್ಷಣ ಹೀರೋ ಅಸಿಸ್ಟೆಂಟ್ ಹೀರೋ ಕಿವಿ ಹತ್ರ ಹೇಳ್ತಿರ್ತಾರೆ, ಬಾಸ್ ಇನ್ನ ನನ್ನ ಕೈಲಿ ಕುಡಿಯಕ್ ಆಗೋದಿಲ್ಲ, ಅದು ಅಲ್ದಲೆ ಅವರು ಆಲ್ರೆಡಿ ತುಂಬಾನೇ ಕುಡಿದ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಹೀರೋಗೆ ಹೇಳ್ತಿರ್ತಾನೆ, ಯುವನ್ ಶಾಯ್ ನೀವು ಲೇಟ್ ಆಗಿ ಬಂದಿರೋದಕ್ಕೆ ಇದನ್ನ ಕುಡಿಲೇಬೇಕು, ಇದು ಪನಿಷ್ಮೆಂಟ್ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೋಡು ಇದು 1 ಗ್ಲಾಸ್ ಸಾಲೋದಿಲ್ಲ, ಅದು ಅಲ್ದಲೆ ನಾವು ಹಳೆ ಫ್ರೆಂಡ್ಶಿಪ್ಗೋಸ್ಕರ ಆದ್ರೂ ನಾವು ಪಾರ್ಟಿ ಮಾಡ್ಬೇಕು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾನೆ, ಸರಿ ಆಯ್ತು ನಾನು ಲೇಟ್ ಆಗಿ ಬಂದಿರೋದಕ್ಕೆ ಪನಿಷ್ಮೆಂಟ್ ನ ಸ್ವೀಕರಿಸ್ತೀನಿ ಅನ್ಬಿಟ್ಟು ಗ್ಲಾಸ್ ಅಲ್ಲಿ ಇರೋದನ್ನೆಲ್ಲ ಕುಡಿತಿರ್ತಾನೆ. ಇಲ್ಲಿ ಹೀರೋ ಡ್ರಿಂಕ್ಸ್ ನ ಕುಡಿದ್ಮೇಲೆ ಖಾಲಿ ಗ್ಲಾಸ್ ನ ಎಲ್ಲರಿಗೂ ತೋರಿಸ್ತಾ ಇರ್ತಾನೆ. ಇಲ್ಲಿ ಸರಿ ಆಯ್ತು ಎಲ್ಲ ಕುತ್ಕೊಳ್ಳೋಣ ಅಂತ ಕುತ್ಕೋತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಬಂದ್ಮೇಲೆ ಮತ್ತೆ ಎಲ್ಲರೂ ಡ್ರಿಂಕ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಒಬ್ರಾದ್ಮೇಲೆ ಒಬ್ರು ಡ್ರಿಂಕ್ಸ್ ನ ಸರ್ವ್ ಮಾಡ್ತಾ ಎಲ್ಲರೂ ಡ್ರಿಂಕ್ಸ್ ಮಾಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ 3 ಜನಕ್ಕೂ ಡ್ರಿಂಕ್ಸ್ ಜಾಸ್ತಿ ಓವರ್ ಆದ್ಮೇಲೆ ಎಲ್ಲರೂ ಪಾರ್ಟಿಯಿಂದ ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವ್ರನ್ನ ಸಿ ಆಫ್ ಮಾಡೋದಕ್ಕೆ ಹೀರೋ ಅಸಿಸ್ಟೆಂಟ್ ಕೂಡ ಹೋಗ್ತಾ ಇರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ.
ತೋರಿಸ್ತಾರೆ. ಇಲ್ಲಿ ಹೀರೋ ಕೂಡ ಫುಲ್ ಓವರ್ ಡ್ರಂಕ್ ಆಗಿರೋದನ್ನ ತೋರಿಸ್ತಾರೆ. ಈಗ ಹೀರೋ ಅಸಿಸ್ಟೆಂಟ್ ಹೀರೋ ಹತ್ರ ಬಂದು ಕುತ್ಕೊಂಡು ಹೇಳ್ತಿರ್ತಾನೆ, ಬಾಸ್ ನಿಮ್ ಕೆಪಾಸಿಟಿ ಆಫ್ ಡ್ರಿಂಕಿಂಗು ತುಂಬಾನೇ ಜಾಸ್ತಿ ಇದೆ, ಅದು ಅಲ್ದಲೆ ಅವರೆಲ್ಲ ಫುಲ್ ಡ್ರಂಕ್ ಆಗ್ಬಿಟ್ಟಿದ್ರು, ಬಟ್ ಆದ್ರೂ ಕೂಡ ನೀವು ಇಷ್ಟೊಂದು ಕುಡಿತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಅಸಿಸ್ಟೆಂಟ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ. ಇಲ್ಲಿ ಅವನು ನಗ್ತಾ ನಗ್ತಾ ಹೇಳ್ತಿರ್ತಾನೆ, ಬಾಸ್ ನೀವೇನಾದ್ರೂ ಬಂದಿರ್ಲಿಲ್ಲ ಅಂದ್ರೆ ನಾನಂತೂ ಫುಲ್ ನಶೆಯಲ್ಲಿ ಇರ್ತಾ ಇದ್ದೆ ಅಂತ ಅವನು ಫುಲ್ ನಗ್ತಾ ಇರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಸ್ಮೈಲ್ ಮಾಡ್ತಾ ಮತ್ತೆ ಡ್ರಿಂಕ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೋಡಿ ಹೀರೋ ಅಸಿಸ್ಟೆಂಟ್ ಹೀರೋನ ಕೇಳ್ತಿರ್ತಾನೆ, ಬಾಸ್ ನಿಮ್ಗೆ ಯಾವ್ದಾದ್ರು ವಿಷಯ ತೊಂದರೆ ಮಾಡ್ತಾ ಇದೆಯಾ, ಏನಾದ್ರೂ ಪ್ರಾಬ್ಲಮ್ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಇಲ್ಲ ನನ್ಗೇನು ಪ್ರಾಬ್ಲಮ್ ಇಲ್ಲ, ನಾನು ಆರಾಮಾಗಿದ್ದೀನಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಹೇಳ್ತಿರ್ತಾನೆ, ನನ್ಗನ್ಸುತ್ತೆ ನೀವು ಜಿಯಾಂಗ್ ಜೋನ್ ಜೊತೆ ಜಗಳ ಮಾಡ್ಕೊಂಡಿದ್ದೀರಾ ಅಂತ, ನಾನು ಹೇಳ್ತಿರೋದು ಸರಿನಾ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಹೀರೋ ಫುಲ್ ಅಸಿಸ್ಟೆಂಟ್ ನ ಗುರಾಯಿಸ್ಕೊಂಡು ನೋಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಫುಲ್ ಕ್ಯೂರಿಯಸ್ ಇಂದ ಕೇಳ್ತಿರ್ತಾರೆ, ಜಿಯಾಂಗ್ ಜೋನ್ ಏನಾದ್ರು ಅಫೇರ್ ಅಲ್ಲಿ ಇದಾರೆ, ಅವ್ರು ನಿಮ್ಗೆ ಮೋಸ ಮಾಡಿದಾರೆ ಹಾಗೆ ಹೀಗೆ ಅಂತೆಲ್ಲ ಕೇಳ್ತಿರ್ತಾನೆ. ಅದಕ್ಕೆ ಹೀರೋ ಕೋಪದಲ್ಲಿ ಹೇಳ್ತಿರ್ತಾನೆ, ಅವ ನೀನ್ ಏನ್ ಮಸ್ತಾಗಿ ಮಾತಾಡ್ತೀಯ ಗೊತ್ತಾ ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಜಿಯಾಂಗ್ ಜೋನ್ಗೆ ಒಬ್ರು ಟೀಚರ್ ಇದಾರಂತೆ, ಅವಳು ಇವತ್ತೇ ನಂಗೆ ಇದ್ರ ಬಗ್ಗೆ ಹೇಳಿದ್ದು, ಅದು ಅಲ್ಲದೆ ಅವರು ಕೆಲಸದಲ್ಲಿ ಇವಳಿಗೆ ಅಡ್ವೈಸ್ ಕೂಡ ಮಾಡ್ತಾರಂತೆ ಅಂತೆಲ್ಲ ಹೇಳ್ತಿರ್ತಾನೆ. ಅದಕ್ಕೆ ಹೀರೋ ಅಸಿಸ್ಟೆಂಟ್ ಫುಲ್ ಶಾಕ್ ಆಗಿ ಏನು ಟೀಚರ್ ಅಂತ ಯೋಚನೆ ಮಾಡ್ಬಿಟ್ಟು ಆಮೇಲೆ ಹೀರೋ ಹತ್ರ ಹೇಳ್ತಿರ್ತಾನೆ, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಏನು ತುಂಬಾ ದೊಡ್ಡದಲ್ಲ, ನೀವು ಪತ್ತೆ ಮಾಡಿದ್ರೆ ಯಾರದು ಅಂತ ಗೊತ್ತಾಯ್ತಾ ನಿಮ್ಗೆ ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಮೋಸ್ಟ್ಲಿ ಅವ್ನು ಯಾರೋ ದೊಡ್ಡ ಮೋಸ್ಕರ ಇರ್ಬೋದು, ನನ್ಗೆ ಅವನ ಮೇಲೆ ಯಾವ್ದೇ ತರ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಹೇಳ್ತಿರ್ತಾರೆ, ಸರ್ ನಾನೇನಾದ್ರೂ ಆ ವ್ಯಕ್ತಿ ಬಗ್ಗೆ ಕಂಡಿಡಿಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಏನೂ ಬೇಕಾಗಿಲ್ಲ, ಎಲ್ಲಾನು ನಾನೇ ನೋಡ್ಕೋತೀನಿ, ಎಷ್ಟ್ ದಿನ ಅಂತ ಅವನು ನನ್ನಿಂದ ಮುಚ್ಚಿಟ್ಕೊಂಡು ಕೆಲಸ ಮಾಡಕ್ಕಾಗತ್ತೆ, ನೀನೇ ಹೇಳು ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಹೇಳ್ತಿರ್ತಾರೆ, ಸರ್ ನೀವು ಯಾವ ಪಾತಲ್ಲಿ ಹೋಗ್ತಿದ್ದೀರಲ್ಲ ಅದು ರಾಂಗ್ ಪಾತ್, ನೀವು ಅವ್ರ ಜೊತೆ ಇರ್ತೀರಾ ಅನ್ನೋದು ಒಂದೇ ಅಲ್ದಲೆ ನೀವು ಅವ್ರ ಬಾಸ್ ಕೂಡ ಅಲ್ವಾ ಅಂತ ಹೇಳ್ತಿರ್ತಾನೆ. ನೀವು ಮಾತಾಡ್ತಿದ್ರೆ ಯಾವಾಗ್ಲೂ ಜಿಯಾಂಗ್ ಜೋನ್ ನ MH ಕಂಪ್ನಿಯಿಂದ ಆಚೆಗೆ ಹಾಕ್ಬಿಡ್ತೀನಿ ಅಂತ ಹೇಳ್ತಿದ್ರಿ, ಯಾರಿಗೆ ಆದ್ರೂ ನಾರ್ಮಲ್ ಆಗಿ ತರಲ್ಲ ಮಾಡಿದ್ರೆ ಯಾವ್ದೇ ವ್ಯಕ್ತಿಗಾದ್ರೂ ನೀವು ಎನಿಮಿ ಅಂತ ಅನಿಸ್ಕೋತೀರಾ ಅಲ್ವಾ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಾನು MH ಕಂಪ್ನಿಯಿಂದ ಜಿಯಾಂಗ್ ಜೋನ್ ನ ಯಾಕೆ ತೆಗ್ದಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಅವಳು ಈ ಕಂಪ್ನಿಗೆ ಸೂಟ್ ಆಗಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನ್ ಕನ್ಕ್ಲೂಷನ್ ಏನಿರುತ್ತೆ ಅಂದ್ರೆ ಅವಳು ಪ್ರೀವಿಯಸ್ ಅಲ್ಲಿ ಏನ್ ವರ್ಕ್ ಮಾಡಿದಳಲ್ಲ ಅದನ್ನೆಲ್ಲ ನೋಡಿ ಗಮನ ಇಟ್ಕೊಂಡೆ ನಾನು ಮಾಡೋದು, ಏನೇ ಡಿಸಿಷನ್ಸ್ ತಗೊಂಡ್ರೆ ಅದನ್ನ ಗಮನ ಇಟ್ಕೊಂಡೆ ಮಾಡೋದು ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಹೇಳ್ತಿರ್ತಾನೆ, ನನ್ಗನ್ಸುತ್ತೆ ನಿಮ್ ಡಿಸಿಷನ್ಸ್ ನ ನೀವು ಚೇಂಜ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಇರ್ತಾನೆ, ನನ್ನ ಪ್ರಕಾರ ಕೇಳೋದಾದ್ರೆ ಸ್ವಲ್ಪ ವರ್ಷಗಳಾಗ್ಲಿಲ್ಲ, ಸ್ವಲ್ಪ ಕಾಲಗಳ ಕಳಿತಾ ವ್ಯಕ್ತಿಗಳೇ ಆಗ್ಲಿ, ಜಾಗಗಳೇ ಆಗ್ಲಿ, ವಸ್ತುಗಳೇ ಆಗ್ಲಿ ಅದೇ ಬದಲಾಗ್ತಾ ಹೋಗುತ್ತೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಈಗ ಏನು ಇಂಪಾರ್ಟೆಂಟ್ ಅಂದ್ರೆ ಅವಳನ್ನ ರೀಡಿಸ್ಕವರಿ ಮಾಡೋದೇ ನನ್ಗೆ ಇಂಪಾರ್ಟೆಂಟ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ನಗ್ತಾ ಹೇಳ್ತಿರ್ತಾರೆ, ನಿಜವಾಗ್ಲೂ ಇದಂತೂ ನಂಬಕ್ಕೆ ಆಗ್ತಿಲ್ಲ, ನನ್ನ ಬಾಸು ಅವ್ರು ಮಾಡಿರೋ ತಪ್ಪನ್ನ ಅವರೇ ತಿತ್ಕೊಳಕ್ಕೆ ಮತ್ತೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಒಪ್ಕೋತಿದ್ದಾರೆ ಅಂತೆಲ್ಲ ನಂಗೆ ನಂಬಕ್ ಆಗ್ತಿಲ್ಲ ಅಂತ ಫುಲ್ ಶಾಕಿಂಗ್ ರಿಯಾಕ್ಷನ್ ಕೊಡ್ತಿರ್ತಾನೆ. ಇಲ್ಲಿ ಹೀರೋ ಅಸಿಸ್ಟೆಂಟ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಜಿಯಾಂಗ್ ಜೋನ್ ಅವ್ರ ಮಿಸ್ಟೀರಿಯಸ್ ಟೀಚರ್ ಏನಿದಾರೋ ಅವರು ನಿಮ್ಮನ್ನ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಅಂದ್ಬಿಟ್ಟು ಅವನು ನಗ್ತಿರ್ತಾನೆ. ಇಲ್ಲಿ ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಿಮ್ಗೆ ಅನ್ಸಲ್ವಾ ನೀವು ಚೇಂಜ್ ಆಗಿರೋದು ಸ್ವಲ್ಪ ಲೇಟ್ ಆಗಿ ಅಂತ, ಅದು ಅಲ್ದಲೆ ಜಿಯಾಂಗ್ ಜೋನ್ ಮಿಸ್ಟೀರಿಯಸ್ ಟೀಚರ್ ಏನಿದ್ದಾರೆ ಯಾವಾಗ್ಲೂ ಅವಳಿಗೆ ಡೈಲಿ ಹೆಲ್ಪ್ ಮಾಡ್ತಿರ್ತಾರೆ, ನೀವ್ ನೋಡಿದ್ರೆ ಡೈಲಿ ಅವಳನ್ನ MH ಕಂಪ್ನಿಯಿಂದ ತೆಗ್ದಾಕ್ಬೇಕು ಅಂತ ಇರ್ತೀರಾ. ಇಲ್ಲಿ ಹೀರೋ ಅಸಿಸ್ಟೆಂಟ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಏನೇ ಆಗ್ಲಿ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ, ಇಲ್ಲಾಂದ್ರೆ ಜಿಯಾಂಗ್ ಜೋನ್ ಬೇರೆ ಯಾರನ್ನಾದ್ರೂ ಅಕ್ಸೆಪ್ಟ್ ಮಾಡ್ಕೊಂಡ್ರು ಮಾಡ್ಕೋಬಹುದು ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಅಸಿಸ್ಟೆಂಟ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಿಮ್ಗೆ ಇವಾಗ ಏನ್ ಇಂಪಾರ್ಟೆಂಟ್ ಅಂದ್ರೆ ನೀವು ಒಂದು ಒಳ್ಳೆ ಪ್ಲಾನ್ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಅಸಿಸ್ಟೆಂಟ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅಷ್ಟೇ ಅಲ್ಲ ನೀವು ಎಲ್ಲಾ ವಿಷಯದಲ್ಲೂ ಜಿಯಾಂಗ್ ಜೋನ್ ನ ಜಾಸ್ತಿ ಅಬ್ಸರ್ವ್ ಮಾಡಿ ಮತ್ತೆ ಅವಳಿಗೆ ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡಿ, ಅವಳು ಏನ್ ಯೋಚನೆ ಮಾಡ್ತಾಳೆ ಅನ್ನೋದನ್ನ ಸ್ವಲ್ಪ ನೀವು ಟ್ರೈ ಮಾಡಿ ಯೋಚನೆ ಮಾಡಿ ಅಂತೆಲ್ಲ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ರಾತ್ರಿಯಿಂದ ಬೆಳಗ್ಗೆ ಆಗೋವರೆಗೂ ಹೀರೋ ಅಸಿಸ್ಟೆಂಟ್ ಹೇಳಿರೋ ಮಾತುಗಳನ್ನ ನೆನಪಿಸ್ಕೊತಾ ಇರ್ತಾನೆ ಅನ್ನೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋನ ತೋರಿಸುವಾಗ ಹೀರೋ ಅಸಿಸ್ಟೆಂಟ್ ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಾ ಇರುತ್ತೆ. ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಳೋದು ಎಲ್ಲರೂ ತುಂಬಾ ಕಷ್ಟ ಅಂತ ಅನ್ಕೋತಾರೆ, ಆದ್ರೆ ಅದು ನಿಜವಾಗ್ಲೂ ಆತರ ಅಲ್ವೇ ಅಲ್ಲ, ಅವ್ರನ್ನ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಈಗ ಸೀನ್ ಶಿಫ್ಟ್ ಆಗಿ ನೆನ್ನೆ ನೈಟ್ ನಡೆದಿರೋ ಇನ್ಸಿಡೆಂಟ್ ಅಲ್ಲಿ ಒಂದು ಚಿಕ್ಕ ಪಾರ್ಟ್ನ ಹೀರೋ ನೆನಪಿಸ್ಕೋತಿರೋದ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಅಸಿಸ್ಟೆಂಟ್ ಹೇಳ್ತಿದ್ದಾನೆ, ಮೊದ್ಲೇದು ಹೆಣ್ಮಕ್ಳಿಗೆ ಯಾವಾಗ್ಲೂ ಕ್ಯೂಟ್ ಥಿಂಗ್ಸ್ ಗಳು ತುಂಬಾನೇ ಇಷ್ಟ ಆಗುತ್ತೆ, ಮತ್ತೆ ಎರಡನೇದೇನಂದ್ರೆ ಅವ್ರಿಗೆ ಯಾವಾಗ್ಲೂ ಕೇರ್ ಮಾಡೋದು, ಕನ್ಸರ್ನ್ ಮಾಡೋದು, ಅವ್ರು ಹೇಳಿದಕ್ಕೆಲ್ಲ ಹೂ ಅಂತ ಒಪ್ಕೊಳ್ಳೋದಂದ್ರೆ ಅವ್ರಿಗೆ ತುಂಬಾ ಇಷ್ಟ ಅಂತೆಲ್ಲ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇದನ್ನೆಲ್ಲ ಇಲ್ಲಿ ಹೀರೋ ಯೋಚನೆ ಮಾಡ್ತಿರ್ತಾನೆ.
ಇಲ್ಲಿ ಹೀರೋ ಅಸಿಸ್ಟೆಂಟ್ ಹೇಳಿರೋ ಮಾತುಗಳನ್ನೆಲ್ಲ ರಿವೈಸ್ ಮಾಡ್ತಾ ಹೇಳ್ತಿರ್ತಾನೆ. ಹೆಣ್ಮಕ್ಳಿಗೆ ಕ್ಯೂಟ್ ಆಗಿರೋದಂದ್ರೆ ತುಂಬಾ ಇಷ್ಟ. ಅದನ್ನೇನಾದ್ರೂ ಅವ್ರಿಗೆ ಕಾಣಿಸಿದ್ರೆ ಅದನ್ನ ಬಿಟ್ಟೋಗಕ್ಕೆ ಅವ್ರಿಗೆ ಮನ್ಸಿರೋದಿಲ್ಲ. ಹೌದು ಅಂತ ಹೇಳ್ತಿರ್ತಾನೆ. ಇದನ್ನೆಲ್ಲ ಯೋಚನೆ ಮಾಡ್ತಾ ಹೀರೋ ಸ್ವಲ್ಪ ಸೈಡಿಗೆ ತಿರುಗಿದಾಗ ಅವ್ನ್ ಬೆಡ್ ಮೇಲೆ ವೆಲ್ತ್ ಕೂತಿರುತ್ತೆ. ಇದನ್ನ ನೋಡ್ಬಿಟ್ಟು ಹೀರೋ ಕರಿತಿರ್ತಾನೆ. ವೆಲ್ತ್ ಬಾಯಿಲಿ ಇಲ್ಲಿ ಕುತ್ಕೋಬಾ ಅಂತ ಅವ್ನ್ ಜಾಗಕ್ಕೆ ಕರಿತಿರ್ತಾನೆ. ಇಲ್ಲಿ ಹೀರೋ ನಾಯಿಗೆ ಹೇಳ್ತಿರ್ತಾನೆ, ನೋಡು ನಿನ್ಗೆ ಇಷ್ಟು ದಿನ ನಾನು ಟ್ರೈನಿಂಗ್ ಕೊಟ್ಟಿದ್ದೀನಿ, ಈಗ ನಿನ್ ಸರ್ದಿ, ನೀನೇ ಇದನ್ನೆಲ್ಲ ಸರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ನಾಯಿ ಜೊತೆ ಆಟ ಆಡ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಜಿಮ್ ಮತ್ತೆ ಜಾಗಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದಾಗ ಅವಳು ಬಾಲ್ಕನಿಯಲ್ಲಿ ವೆಲ್ತ್ ಇರೋದನ್ನ ನೋಡಿ. ಇಲ್ಲಿ ಜಿಯಾಂಗ್ ಫುಲ್ ಖುಷಿಯಲ್ಲಿ ಬಾಲ್ಕನಿ ಡೋರ್ ನ ಓಪನ್ ಮಾಡ್ಬಿಟ್ಟು ವೆಲ್ತ್ ಹತ್ರ ಹೇಳ್ತಿರ್ತಾಳೆ, ನೀನು ಇಲ್ಲಿಗೆ ಹೇಗ್ ಬಂದೆ, ತಪ್ಪಿಸ್ಕೊಂಡು ಏನಾದ್ರು ಬಂದ್ಯಾ, ಬಾ ನಿನ್ನ ನಿಮ್ ಮನೆಗೆ ಬಿಡ್ತೀನಿ ಅನ್ಬಿಟ್ಟು ಇಲ್ಲಿ ಅವಳು ವೆಲ್ತ್ ನ ಎತ್ಕೋತಾ ಇರ್ತಾಳೆ. ಇಲ್ಲಿ ವೆಲ್ತ್ ನ ಎತ್ಕೊಂಡ್ಮೇಲೆ ಅವಳು ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾಳೆ, ನಿಜವಾಗ್ಲೂ ನೀನು ತುಂಬಾ ಹೆವಿ ಆಗಿದ್ಯಾ ಅಂತ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಇದನ್ನೆಲ್ಲ ಬೇಕು ಬೇಕು ಅಂತಾನೆ ಮಾಡಿರ್ತಾನೆ. ಇಲ್ಲಿ ಅವನು ಜಿಯಾಂಗ್ ಬರ್ತಾಳಾ ಇಲ್ವಾ ಅಂತ ನೋಡ್ತಿರ್ತಾನೆ. ಯಾವಾಗ ಜಿಯಾಂಗ್ ಅವ್ರ ಮನೆಯಿಂದ ಆಚೆ ಬರ್ತಿದ್ದಾಳೆ ಅಂತ ಗೊತ್ತಾಗುತ್ತೋ ಅವನು ಡೋರ್ನ ಸ್ವಲ್ಪ ಓಪನ್ ಮಾಡ್ಬಿಟ್ಟು ಇಲ್ಲಿ ಅವನಿಗೆ ಫುಲ್ ಫೀವರ್ ಬಂದಿದೆ, ಅವನ ಕೈಲಿ ಎದ್ದು ಓಡಾಡಕ್ಕೆ ಆಗ್ತಿಲ್ಲ ಅನ್ನೋ ತರ ಪ್ರಿಟೆಂಡ್ ಮಾಡ್ಕೊಂಡು ಹಾಸಿಗೆ ಮೇಲೆ ಮಲ್ಕೊಂಡಿರ್ತಾನೆ. ಸೀನು ಶಿಫ್ಟ್ ಆಗಿ ಜಿಯಾಂಗ್ ಮತ್ತೆ ವೆಲ್ತ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ವೆಲ್ತ್ ನ ಎತ್ಕೊಂಡು ಹೀರೋ ಮನೆ ಹತ್ರ ಬರುವಾಗ ಇಲ್ಲಿ ಹೀರೋ ಮನೆದು ಡೋರು ಓಪನ್ ಆಗಿರುತ್ತೆ. ಇದನ್ನ ನೋಡ್ಬಿಟ್ಟು ಜಿಯಾಂಗ್ ಹೇಳ್ತಿರ್ತಾಳೆ, ಡೋರ್ ಯಾಕೆ ಓಪನ್ ಆಗಿದೆ ಅಂತ. ಇಲ್ಲಿ ಜಿಯಾಂಗ್ ಹೀರೋ ಮನೆ ಒಳಗಡೆ ಬಂದ್ಬಿಟ್ಟು ವೆಲ್ತ್ ನ ಕೆಳಗಡೆ ಬಿಟ್ಬಿಟ್ಟು ಹೇಳ್ತಿರ್ತಾಳೆ, ಹೋಗು ನೀನು ಇಲ್ಲಿಂದ, ನಿಜವಾಗ್ಲೂ ನೀನು ತುಂಬಾ ಹೆವಿ ಇದೆಯಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಸುತ್ತಮುತ್ತ ನೋಡಿದಾಗ ಹೀರೋ ಕಾಣಿಸಲ್ಲ. ಅದಕ್ಕೆ ಅವಳು ವಾಪಸ್ ಹೋಗ್ಬೇಕು ಅಂತ ಹೋಗ್ತಿರ್ತಾಳೆ. ಇಲ್ಲಿ ಹೀರೋ ಜಿಯಾಂಗ್ ಹೋಗ್ತಿರೋದನ್ನ ನೋಡ್ಬಿಟ್ಟು ಜೋರಾಗಿ ಕೆಮ್ತಾ ಇರ್ತಾನೆ. ಇಲ್ಲಿ ಹೀರೋ ತರ ಕೆಮ್ತಿರೋದಕ್ಕೆ ಜಿಯಾಂಗು ಹೀರೋ ಹತ್ರ ಹೋಗ್ಬಿಟ್ಟು ಕೇಳ್ತಿರ್ತಾಳೆ, ಏನಾಯ್ತು ನಿನ್ಗೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನನ್ಗೆ ಏನಾಗಿಲ್ಲ, ಸ್ವಲ್ಪ ಕೋಲ್ಡ್ ಆಗಿದೆ ಅಷ್ಟೇ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಹಾಗಾದ್ರೆ ನೀನು ಹಾಸ್ಪಿಟಲ್ಗೆ ಯಾಕೆ ಹೋಗಿಲ್ಲ ಅಂತ. ಇಲ್ಲಿ ಅವಳು ಹಣೆ ಮೇಲೆ ಕೈ ಇಟ್ಟು ಫೀವರ್ ನ ಚೆಕ್ ಮಾಡಕ್ಕೆ ಅಂತ ಹೋದಾಗ ಅವಳಿಗೆ ಕೈ ಫುಲ್ ಬಿಸಿ ಆಗ್ತಿರುತ್ತೆ. ಜಿಯಾಂಗ್ ಫುಲ್ ಎದುರ್ಕೊಬಿಡ್ತಾಳೆ. ಆಗ ಹೀರೋ ಟೆಂಪರೇಚರ್ ಚೆಕ್ ಮಾಡಕ್ಕೆ ಅಂತ ಇಟ್ಕೊಂಡಿರೋದನ್ನ ಓಪನ್ ಮಾಡಿ ನೋಡ್ತಿರ್ತಾಳೆ. ಅದನ್ನ ನೋಡ್ಕೊಂಡು ಜಿಯಾಂಗ್ ಹೇಳ್ತಿರ್ತಾಳೆ, ಏನು ಇಷ್ಟೊಂದಿದ್ಯಾ, ಬಾ ಫಸ್ಟ್ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅದನ್ನ ವಾಪಸ್ ಕಿತ್ಕೊಂಡು ಅವ್ನ ಬಾಯಲ್ಲಿ ಇಟ್ಕೊಂಡು ಹೇಳ್ತಿರ್ತಾನೆ, ಇಲ್ಲ ನಾನು ಎಲ್ಲಿಗೂ ಬರಲ್ಲ, ನನ್ಗೆ ಜಸ್ಟ್ ಒಂದು ಬ್ರೇಕಿನ ಅವಶ್ಯಕತೆ ಇದೆ ಅಷ್ಟೇ, ನಾನು ಹುಷಾರಾಗಿದ್ದೀನಿ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಸರಿ ಆಯ್ತು ನೀನು ರೆಸ್ಟ್ ಮಾಡು, ನನ್ಗೆ ಈಗ ಕೆಲಸ ಇದೆ, ನಾನು ಹೊರಡ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಡ್ರಾಮಾ ಮಾಡ್ತಾ, ಒಂದ್ ನಿಮಿಷ ನಿಂತ್ಕೊ ಅಂತ ಕೆಮ್ತಾ ಹೇಳ್ತಿರ್ತಾನೆ, ನನ್ಗೆ ಫುಲ್ ಚಳಿ ಆಗ್ತಾ ಇದೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಹೀರೋನ ನೋಡ್ಕೊಂಡು ಕೇಳ್ತಿರ್ತಾಳೆ, ನಿಜವಾಗ್ಲೂ ನೀನು ಹಾಸ್ಪಿಟಲ್ಗೆ ಹೋಗಕ್ಕೆ ಇಷ್ಟ ಇಲ್ವಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಇಲ್ಲ ಅಂತ ತಲೆ ಅಲ್ಲಾಡ್ಸಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಆಗ ಹೀರೋ ನಿಂತ್ಕೋ ಒಂದ್ ನಿಮಿಷ ಅಂತ ಕರಿತಿರ್ತಾನೆ. ಇಲ್ಲಿ ಜಿಯಾಂಗು ಹಿಂದೆ ತಿರುಗಿ ನೋಡಿದಾಗ ಹೀರೋ ಹೇಳ್ತಿರ್ತಾನೆ, ನನ್ಗೆ ಒಂದ್ ಗ್ಲಾಸ್ ನೀರ್ ಬೇಕು ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಕಿಚನಿಗೆ ಹೋಗ್ಬಿಟ್ಟು ಒಂದ್ ಗ್ಲಾಸ್ ನೀರ್ ತಗೊಂಡ್ಬಂದು ಹೀರೋ ಕೈಲಿ ಕೊಡ್ತಿರ್ತಾಳೆ. ಹೀರೋ ಗ್ಲಾಸ್ ಇಸ್ಕೊಂಡಿದ ತಕ್ಷಣ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಸರಿ ಆಯ್ತು ನೀನ್ ರೆಸ್ಟ್ ಮಾಡು, ನಾನು ಹೊರಡ್ತೀನಿ ಅಂತ. ಅದಕ್ಕೆ ಹೀರೋ ಮತ್ತೆ ಒಂದ್ ನಿಮಿಷ ನಿಂತ್ಕೋ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಮತ್ತೆ ಇವಾಗ ಏನ್ ನಿಂದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನನ್ಗೆ ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಸ್ಮೈಲ್ ಮಾಡ್ತಾ, ಸರಿ ಆಯ್ತು ನಿನ್ಗೆ ಏನ್ ಬೇಕು ಹೇಳು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಫಸ್ಟ್ ನೀನ್ ಹೋಗಿ ಫ್ರಿಜ್ ನ ಚೆಕ್ ಮಾಡು ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ ಅಡ್ಗೆ ಮನೆಗೆ ಹೋಗ್ತಾ ಹೇಳ್ತಿರ್ತಾಳೆ, ಸರಿ ನಿನ್ ಫ್ರಿಜ್ ಅಲ್ಲಿದೆ ಹೇಳು ಅಂತ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ಗನ್ಸುತ್ತೆ ನೀನ್ ತುಂಬಾ ಬಿಸಿ ಇರೋದ್ರಿಂದ ನಿನ್ ಫ್ರಿಜ್ ಅಲ್ಲಿ ನೀನು ಏನು ಇಡೋದೇ ಇಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೋಡು ಅದು ಅಲ್ಲಿದೆ ಅಂತ. ಇಲ್ಲಿ ಜಿಯಾಂಗ ಹೀರೋ ಫ್ರಿಜ್ ನ ಓಪನ್ ಮಾಡಿ ನೋಡಿದ ತಕ್ಷಣ ಅಲ್ಲಿ ಫ್ರಿಜ್ ಅಲ್ಲಿ ತುಂಬಾ ಎಲ್ಲಾ ವಸ್ತುಗಳು ತುಂಬಿರುತ್ತೆ. ಇದನ್ನ ನೋಡಿ ಅವಳು ಫುಲ್ ಶಾಕ್ ಆಗ್ಬಿಡ್ತಾಳೆ. ಇಲ್ಲಿ ಅವಳು ಕೇಳ್ತಿರ್ತಾಳೆ, ಸರಿ ಆಯ್ತು ನೀನು ಏನ್ ತಿನ್ಬೇಕು ಹೇಳು ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ತುಂಬಾನೇ ಈಸಿ, ಬ್ರೌನ್ ಸಾಸ್ ಅಲ್ಲಿ ಬ್ರೀಸ್ ಪಾರ್ಕ್, ಸ್ವಲ್ಪ ಸ್ವೀಟ್ ಇರ್ಲಿ ಅಂತ ಹೇಳ್ತಿರ್ತಾನೆ. ಆಮೇಲೆ ಬ್ರೆಡ್ ಸ್ವೀಟ್ ಸ್ವಲ್ಪ ಆಲೂಗಡ್ಡೆ ಜೊತೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಇಷ್ಟು ಸಾಕು ಮೇನ್ ಡಿಶ್ ಗೆ. ಇನ್ನ ವೆಜಿಟೇಬಲ್ಸ್ ಅಲ್ಲಿ ಏನ್ ಬೇಕು ಅಂದ್ರೆ ಬಾಯ್ಲ್ಡ್ ಪೊಟೆಟೊ, ಚಿಲ್ಲಿ ಮತ್ತೆ ಸುಟ್ಟಿರೋ ಬದನೆಕಾಯಿ ಬೇಕು ಅಂತ ಹೇಳ್ತಿರ್ತಾನೆ. ಮತ್ತೆ ನಾವು ನೆನ್ನೆ ಪಾರ್ಟಿಸಿಪೇಟ್ ಮಾಡಿ ಗೆದ್ದಾಗ ನಮ್ಗೆ ಕುಕ್ಕರ್ ಸಿಕ್ಕಿತ್ತಲ್ಲ, ಅದ್ರಲ್ಲೂ ಕೂಡ ಏನಾದ್ರು ಮಾಡೋಣವಾ ಅಂತ ಕೇಳ್ತಿರ್ತಾನೆ. ಇಲ್ಲ ಅವನೇ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅದ್ರಲ್ಲಿ ಒಂದ್ ಕೆಲಸ ಮಾಡು, ಪೋರ್ಕ್ ಮಾಡು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಇಷ್ಟೆಲ್ಲ ಹೇಳ್ಕೊಂಡು ಅವನ್ಗೆ ಹುಷಾರಿಲ್ಲ ಅನ್ನೋವಾಗ ಸೆಟಪ್ ಮಾಡ್ಕೊಂಡಿರ್ತಾನಲ್ಲ, ಅದನ್ನೆಲ್ಲ ಮೆತ್ತಗೆ ಜಿಯಾಂಗಿಗೆ ಗೊತ್ತಾಗ್ದಂಗೆ ಎಲ್ಲಾನು ಎತ್ತಿಡೋದಕ್ಕೂ ಪ್ರಯತ್ನ ಪಡ್ತಿರ್ತಾನೆ. ಅವನು ಎಲ್ಲಾನು ಮೆತ್ತಗೆ ಎತ್ತಿಡ್ತಿರ್ತಾನೆ. ಇಲ್ಲಿ ಹೀರೋ ಎಲ್ಲಾನು ಎತ್ತಿಟ್ಟಾದ್ಮೇಲೆ ಹೇಳ್ತಿರ್ತಾನೆ, ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಒಂದ್ ಸ್ವಲ್ಪ ಚಿಕನ್ ಮಾಡು ಸಾಕು, ಅವಾಗ ಪರ್ಫೆಕ್ಟ್ ಮೀಲ್ ಅಂತ ಅನ್ಸುತ್ತೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗು ಸ್ವಲ್ಪ ಸೈಡಿಗೆ ಬಂದ್ಬಿಟ್ಟು ಹೇಳ್ತಿರ್ತಾಳೆ, ನನ್ಗನ್ಸುತ್ತೆ ನಿನ್ಗೆ ಹುಷಾರಿಲ್ದಂಗೆ ಏನೂ ಆಗಿಲ್ಲ, ನೀನು ಡ್ರಾಮಾ ಆಡ್ತಿದ್ಯಾ, ಅದಾದ್ರೆ ನಿಂಗೆ ಇಷ್ಟೊಂದು ಹೊಟ್ಟೆ ಹಶ್ವಾಗ್ತಿದ್ಯಾ, ನನ್ಗೆ ಯಾಕೋ ಡೌಟ್ ಹೊಡಿತಿದೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಮತ್ತೆ ನಾಟಕ ಆಡ್ಕೊಂಡು ಹುಷಾರಿಲ್ಲ ಅಂತ ಬೆಡ್ ಮೇಲೆ ಮಲ್ಕೋತಾ ಇರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ
ಡ್ರಾಮಾ ಮಾಡ್ತಾ ಹೇಳ್ತಿದ್ದಾನೆ, ನಿಜವಾಗ್ಲೂ ನನಗೆ ತುಂಬಾನೇ ಹುಷಾರಿಲ್ಲ, ನನಗೆ ತುಂಬಾ ವೀಕ್ ಅಂತ ಅನಿಸ್ತಿದೆ, ನಾನು ಏನ್ ಮಾಡ್ಲಿ, ನನಗೆ ಕೋಲ್ಡ್ ಆಗಿದೆ, ತುಂಬಾ ಹೊಟ್ಟೆ ಕೂಡ ಹಶ್ವಾಗ್ತಾ ಇದೆ, ಆದ್ರೆ ಯಾರು ನನ್ನ ಕೇರ್ ಮಾಡೋರೇ ಇಲ್ಲ, ನಾನು ಎಷ್ಟು ಅಮಾಯಕ ಅಂತ ಹೇಳ್ತಿರ್ತಾನೆ. ಇದನ್ನೆಲ್ಲ ಕೇಳಕ್ಕಾಗದೆ ಜಿಯಾಂಗ್ ಅಡ್ಗೆ ಮಾಡೋದಕ್ಕೆ ಅಂತ ಹೋಗ್ತಿರ್ತಾಳೆ. ಇಲ್ಲಿ ಹೀರೋ ಡ್ರಾಮಾನ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾನೆ, ಇದ್ರಲ್ಲಿ 39 ಡಿಗ್ರಿ ತೋರಿಸ್ತಾ ಇದೆ ಅಂತ. ಇಲ್ಲಿ ಅವನು ಜೋರಾಗಿ ಕೆಮ್ತಾ ಇರ್ತಾನೆ. ಇಲ್ಲಿ ಹೀರೋ ಈ ತರ ಎಲ್ಲ ಆಡ್ತಿರೋದನ್ನ ನೋಡಿ ಜಿಯಾಂಗ್ ಅಡ್ಗೆ ಮನೇಲಿ ಹೀರೋ ಕಡೆ ತಿರುಗಿ ನಗ್ತಾ ಇರೋದನ್ನ ನಮ್ಗೆ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಹೀರೋ ಸ್ವಲ್ಪ ಹೊತ್ತಾದ್ಮೇಲೆ ಜಿಯಾಂಗ್ ನ ಕೇಳ್ತಿರ್ತಾನೆ, ಅಡ್ಗೆ ರೆಡಿ ಆಯ್ತಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಇನ್ನೊಂದ್ ಸ್ವಲ್ಪ ಹೊತ್ತು ಆಗ್ಬಿಡುತ್ತೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ನಂಗೆ ತುಂಬಾ ಹೊಟ್ಟೆ ಹಶ್ವಾಗ್ತಿದೆ, ಸ್ವಲ್ಪ ಬೇಗ ಬೇಗ ಮಾಡು ಅಂತ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ಹೀರೋಗೋಸ್ಕರ ಕುಕ್ ಮಾಡಿರೋದನ್ನ ತಗೊಂಡ್ಬಂದ್ಬಿಟ್ಟು ಹೀರೋ ಪಕ್ಕದಲ್ಲಿರೋ ಟೇಬಲ್ ಮೇಲೆ ಇಟ್ಬಿಟ್ಟು ಇದನ್ನ ತಿನ್ನು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಫುಲ್ ಶಾಕ್ ಅಲ್ಲಿ ಜಿಯಾಂಗ್ ಮಾಡಿರೋ ಅಡ್ಗೆನ ನೋಡ್ತಾ ಇರ್ತಾನೆ. ಇಲ್ಲಿ ಜಿಯಾಂಗಿಗೆ ಅವನು ಎಷ್ಟೊಂದೆಲ್ಲ ಡಿಶಸ್ ಗಳದ್ದು ಲಿಸ್ಟ್ ಕೊಟ್ಟಿರ್ತಾನೆ, ಆದ್ರೆ ಜಿಯಾಂಗ್ ಒಂದು ಕೂಡ ಮಾಡೇ ಇರೋದಿಲ್ಲ. ಇಲ್ಲಿ ಹೀರೋ ಅವ್ಳು ಮಾಡಿರೋ ಡಿಶ್ ನ ನೋಡ್ತಿರೋದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಏನ್ ಹಾಗೆ ನೋಡ್ತಿದ್ಯಾ, ನಿನಗೆ ಗೊತ್ತಿಲ್ವಾ ಹುಷಾರಿಲ್ದೇ ಇರೋ ವ್ಯಕ್ತಿಗಳು ಆಯಿಲ್ ಐಟಮ್ ನ ಜಾಸ್ತಿ ತಿನ್ಬಾರ್ದು, ಅದು ಅಲ್ದಲೆ ಇದನ್ನ ನಾನು ಫಾರ್ ದ ಫಸ್ಟ್ ಟೈಮ್ ನಿನ್ಗೋಸ್ಕರ ಅಂತಾನೆ ಮಾಡಿರೋದು, ಸುಮ್ನೆ ತಿನ್ನು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೋಡು ತಿನ್ನಂಗಿದ್ರೆ ತಿನ್ನು, ಇಲ್ಲ ಅಂದ್ರೆ ನಿಂಗೆ ಆಚೆಯಿಂದ ನಿಂಗೆ ಏನ್ ಬೇಕೋ ಅದನ್ನ ತರಿಸ್ಕೊ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಜಿಯಾಂಗ್ ನ ಕರೀತಾ ಮತ್ತೆ ಸೋಫಾ ಮೇಲೆ ಮಲ್ಕೊಂಡು ಬೆಡ್ಶೀಟ್ ಹಚ್ಕೊಂಡು ಹೇಳ್ತಿರ್ತಾನೆ, ನೋಡು ಪೇಷಂಟ್ ತುಂಬಾ ಸೆನ್ಸಿಟಿವ್ ಆಗಿದ್ದಾನೆ ಮತ್ತು ಅದಲ್ಲದೆ ತುಂಬಾ ವೀಕ್ ಆಗಿದ್ದಾನೆ, ನನ್ ಕೈಲಿ ತಿನ್ನಕ್ಕಾಗಲ್ಲ, ನೀನೇ ತಿನ್ನಿಸ್ಬೇಕು ಅಂತ ಹೇಳ್ತಿರ್ತಾನೆ. ಜಿಯಾಂಗ್ ಫುಲ್ ಶಾಕ್ ಅಲ್ಲಿ ಏನೋ ನಾನಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಏನೋ ಮಾತಾಡ್ದಲೆ ಮಾಡ್ತಿರ್ತಾನೆ, ಅವಳು ಬಂದು ತಿನ್ನಿಸ್ಲಿ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಏನು ಮಾಡಕ್ಕಾಗಲ್ಲ, ನಾನೇ ತಿನ್ನಿಸ್ಬೇಕು ಅಂತ ಹೋಗ್ಬಿಟ್ಟು ಹೀರೋ ಪಕ್ಕದಲ್ಲಿ ಕುತ್ಕೋತಾಳೆ. ಇಲ್ಲಿ ಜಿಯಾಂಗಿಗೆ ಹೀರೋ ಮೇಲೆ ಎಷ್ಟೇ ಕೋಪ ಇದ್ರು ಎಷ್ಟೇ ಬೇಜಾರಿದ್ರು ಅವಳು ಫುಲ್ ಕೇರ್ ಮಾಡ್ತಿರ್ತಾಳೆ. ಇಲ್ಲಿ ಅವನ್ಗೆ ಸುಡುತ್ತೆ ಅಂತ ಅದನ್ನೆಲ್ಲ ಊದಿ ಹಾರಿಸಿ ಅವನ್ಗೆ ತಿನ್ನಿಸ್ತಾ ಇರ್ತಾಳೆ. ಇಲ್ಲಿ ಅವಳು ಮತ್ತೆ ಕೇಳ್ತಿರ್ತಾಳೆ, ಏನಾದ್ರು ಬಿಸಿ ಇದೆಯಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಇಲ್ಲ ಅಂತ ತಲೆಲ್ಲಾಡ್ತಿರ್ತಾನೆ. ನಮ್ಗೆ ತೋರಿಸ್ತಾರೆ ಹೀರೋ ಫುಲ್ ಎಂಜಾಯ್ ಮಾಡ್ತಿದ್ದಾನೆ ಜಿಯಾಂಗ್ ತಿನ್ನಿಸ್ತಾ ಇರೋದಂತ. ಇಲ್ಲಿ ಹೀರೋ ಹೇಳ್ತಿದ್ದಾನೆ, ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಎಲ್ಲ ಕರೆಕ್ಟ್ ಆಗಿ ಇದೆ, ಜಾಸ್ತಿ ಡ್ರಾಮಾ ಮಾಡಕ್ಕೆಲ್ಲ ಹೋಗ್ಬೇಡ, ಸುಮ್ನೆ ತಿನ್ನು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಹೀರೋಗೆ ತಿನ್ನಿಸ್ತಾ ಹೇಳ್ತಿರ್ತಾಳೆ, ನಿನ್ ಸೋಫಾ ತುಂಬಾ ಕಂಫರ್ಟಬಲ್ ಆಗಿದೆ, ಇದು ತುಂಬಾ ವಾರ್ಮ್ ಆಗಿದೆ ಅಂತ ಎದೊಳ್ತಿರ್ತಾಳೆ. ಆಗ ಹೀರೋ ಮತ್ತೆ ಕುಂಡಿಸ್ಕೊಂಡು ಹೇಳ್ತಿರ್ತಾನೆ, ಇದನ್ನ ಜರ್ಮನಿಯಿಂದ ತರಿಸಿದ್ದು, ಲಾಸ್ಟ್ ವೀಕ್ ಅಷ್ಟೇ ಇದನ್ನ ಬುಕ್ ಮಾಡಿ ನಾನು ತರಿಸ್ಕೊಂಡಿದ್ದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಕೇಳ್ತಿರ್ತಾನೆ, ಕಂಫರ್ಟಬಲ್ ಆಗಿದ್ಯಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಹೌದು ಕಂಫರ್ಟಬಲ್ ಆಗಿದೆ, ಶ್ರೀಮಂತರಾಗಿದ್ರೆ ನೋಡು ಇದೇ ಬೆನಿಫಿಟ್ ಗಳು ಅಂತ ಹೇಳ್ತಿರ್ತಾಳೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಹತ್ರ ಒಂದು ಹಿಟ್ ಬ್ಯಾಗ್ ಇರುತ್ತೆ, ಅದು ಓಪನ್ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಹೀರೋ ಅದನ್ನ ಮೆತ್ತಗೆ ಕಾಲಲ್ಲಿ ಔಚಿಟ್ಕೋತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅದೇ ಟೈಮಿಗೆ ಜಿಯಾಂಗಿಗೆ ಒಂದು ಮೆಸೇಜ್ ಬರುತ್ತೆ. ಇಲ್ಲಿ ಅವಳು ಓಪನ್ ಮಾಡಿ ಅದನ್ನ ನೋಡ್ತಿರ್ತಾಳೆ. ಇಲ್ಲಿ ಜಿಯಾಂಗಿಗೆ ಮಿಸ್ಟರ್ ಡೋಲೆ ಅವ್ರದ್ದು ಮೆಸೇಜ್ ಬಂದಿರುತ್ತೆ, ನೀನ್ ಏನಾದ್ರೂ ಇವತ್ತು ಫ್ರೀ ಇದೆಯಾ, ನಾನು ನಿನ್ಗೆ ಒಂದು ಬೇಸ್ನ ಹೇಳ್ಕೊಂಡ್ ಕೊಡ್ಬೇಕು, ಅದರಿಂದ ಪ್ರೆಷರ್ ರಿಲೀಫ್ ಆಗುತ್ತೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗು ರಿಪ್ಲೈ ಮಾಡ್ತಾ ಹೇಳ್ತಿರ್ತಾಳೆ, ಇವತ್ತು ಪಾಸಿಬಲ್ ಇಲ್ಲ, ನಾಳೆ ಆದ್ರೆ ಹೇಗಿರುತ್ತೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೋಲೆ ಕೂಡ ರಿಪ್ಲೈ ಮಾಡ್ತಾರೆ, ಸರಿ ಆಯ್ತು ನೋ ಪ್ರಾಬ್ಲಮ್, ನಾಳೆ ಸಿಗೋಣ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಜಿಯಾಂಗಿಗೆ ಕೈ ಮೇಲೆ ಹೊಡೆದ್ಬಿಟ್ಟು ಹೇಳ್ತಿರ್ತಾನೆ, ನೀನು ಪೇಷಂಟ್ ನ ಫೋಕಸ್ ಆಗಿ ನೋಡ್ಕೊಳ್ಳೋದಿಕ್ ಆಗೋದಿಲ್ವಾ ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾನೆ, ನಿನ್ ಮುಂದೆ ಇರೋದು ಪೇಷಂಟ್, ಅವ್ರನ್ನ ಎಷ್ಟು ಕೇರ್ ಮಾಡ್ಬೇಕು ಗೊತ್ತಾ ನಿನ್ಗೆ, ಫಸ್ಟ್ ನೀನು ಅವ್ರನ್ನ ಕೇರ್ ಮಾಡು, ಆಮೇಲೆ ಮಿಕ್ಕಿದೆಲ್ಲ ನೋಡು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಏನು ಮಾತಾಡ್ದಲೆ ಫೋನ್ ನ ಸೈಡ್ ಅಲ್ಲಿ ಇಟ್ಬಿಟ್ಟು ಅವನಿಗೆ ತಿನ್ನಿಸೋದು ಬೌಲ್ ನ ತಗೊಂಡು ತಿನ್ನಿಸ್ತಾ ಹೇಳ್ತಿರ್ತಾಳೆ, ಪ್ಲೀಸ್ ಬೇಗ ಬೇಗ ತಿನ್ನು, ನನ್ಗೆ ತುಂಬಾ ಇಂಪಾರ್ಟೆಂಟ್ ಕೆಲಸಗಳಿದೆ ಅಂತ. ಇಲ್ಲಿ ಜಿಯಾಂಗು ಹೀರೋಗೆ ತಿನ್ನಿಸ್ತಾ ಹೇಳ್ತಿರ್ತಾಳೆ, ಮಿಕ್ಕಿರೋದ್ನೆಲ್ಲ ನಾನು ಕುಕ್ಕರ್ ಅಲ್ಲಿ ಇಟ್ಟಿದ್ದೀನಿ, ಆಮೇಲೆ ಬಿಸಿ ಮಾಡ್ಕೊಂಡು ರಾತ್ರಿ ತಿನ್ನು ಮರಿಬೇಡ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಹೀರೋ ಕೈಲಿ ಬೌಲ್ ನ ಕೊಟ್ಬಿಟ್ಟು ನೀನೇ ತಿನ್ನು, ನಾನು ಮೆಡಿಸಿನ್ಸ್ ತಗೋಬರ್ತೀನಿ ನಿನ್ಗೆ ಅಂತ ಎದ್ದೋಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಪಟ್ಟಂತ ಎಲ್ಲಿಗೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಹೀರೋಗೆ ಮತ್ತೆ ಏನ್ ಸುಳ್ಳು ಹೇಳಿ ಅವಳನ್ನ ಅಲ್ಲೇ ಉಳಿಸ್ಕೋಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಅವನು ಹುಡುಕ್ತಾ ಇರ್ತಾನೆ ಏನ್ ರೀಸನ್ ಹೇಳಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೋಡಿ ಈಗ ನನ್ಗೆ ಬುಕ್ ಓದ್ಬೇಕು ಅನಿಸ್ತಿದೆ, ಹೋಗ ಅಲ್ಲಿ ಬುಕ್ ಇದೆ ತಗೋಬಾ. ಅದಕ್ಕೆ ಜಿಯಾಂಗಿಗೆ ಫುಲ್ ಕೋಪ ಬಂದ್ಬಿಡುತ್ತೆ, ವಾವ್ ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬಿಟ್ಟು ಅವಳು ಬುಕ್ ಇರೋ ಕಡೆಗೆ ಹೋಗ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಶೆಲ್ಫ್ ಹತ್ರ ಹೋದ್ಮೇಲೆ ಯಾವ ಬುಕ್ ಬೇಕು ಹೇಳು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಸೆಕೆಂಡ್ ರೋ ಅಲ್ಲಿ ಲೆಫ್ಟ್ ಅಲ್ಲಿ ಸೆಕೆಂಡ್ ಒಂದ್ ಬುಕ್ ಇದೆಯಲ್ಲ ಅದ್ ಬೇಕು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಒಂದು ಬುಕ್ ನ ತೆಗೆದ್ಬಿಟ್ಟು ಇದೇನಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಇದಲ್ಲ ಥರ್ಡ್ ರೂಫ್ ಅಲ್ಲಿ ಲೆಫ್ಟ್ ಇಂದ ಥರ್ಡ್ ಒನ್ ಬುಕ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಜಿಯಾಂಗು ಆ ಬುಕ್ ನ ಓಪನ್ ಮಾಡಿ ಇದೇನಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ತೋರಿಸ್ಬಿಟ್ಟು ಹೋಗ್ಲಿ ಈ ಬುಕ್ ಅಂತ ಕೇಳಿದಾಗ ಇಲ್ಲಿ ಹೀರೋ ಅದಕ್ಕೆ ಈ ಬುಕ್ ಅಲ್ಲ, ನಿನಗೆ ನೀಟಾಗಿ ಗೊತ್ತಾಗ್ತಿಲ್ವಾ, ನಾನು ಹೇಳ್ತಿರೋದನ್ನ ಕರೆಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡು ಅಂತೆಲ್ಲ ಹೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗಿಗೆ ಫುಲ್ ಕೋಪ ಬಂದ್ಬಿಟ್ಟು ಅದ್ರ ಹೆಸರು ಏನಿದೆ ಡೈರೆಕ್ಟ್ ಆಗಿ ಆ ಬುಕ್ಕಿನ ಹೆಸರು ಹೇಳಕ್ ಆಗಲ್ವಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಮೇ ಬಿ ಸೆಕೆಂಡ್ ರೋಫ್ ಅಲ್ಲಿ ಲೆಫ್ಟ್ ಇಂದ ಸೆಕೆಂಡ್ ಒನ್ ಬುಕ್, ಇಲ್ಲ ಥರ್ಡ್ ರೋಫ್ ಅಲ್ಲಿ ರೈಟ್ ಇಂದ ಸೆಕೆಂಡ್ ಬುಕ್ ಅನ್ಸುತ್ತೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಜಿಯಾಂಗು ಒಂದ್ ಬುಕ್ ತೆಗೆದ್ಬಿಟ್ಟು ಇದೇನಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೌದು ಇದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಜಿಯಾಂಗು ಹೀರೋಗೆ ಬುಕ್ ನ ತಗೊಂಬಂದ್ ಕೊಡುವಾಗ ಹೇಳ್ತಿರ್ತಾಳೆ, ನಂಗಂತೂ ನಂಬಕ್ಕೆ ಆಗ್ತಾ ಇಲ್ಲ, ನೀನು ಸ್ಟಾಕ್ ಮಾರ್ಕೆಟ್ ಬುಕ್ಸ್ ಗಳನ್ನ ಬಿಟ್ಟು ಬೇರೆ ಓದ್ತೀಯ ಅಂದ್ರೆ ನನ್ಗಂತೂ ನಂಬಕ್ಕೆ ಆಗಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ.
ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿದ್ದಾನೆ ಈ ಬುಕ್ ಫುಲ್ ಫೇಮಸ್, ಯಾಕೆಂದ್ರೆ ಇದು ತುಂಬಾ ಎಕ್ಸೈಟೆಡ್ ಮತ್ತೆ ತುಂಬಾ ಚಾರ್ಮಿಂಗ್ ಅಂತೆಲ್ಲ ಹೇಳ್ತಿಲ್ಲಿ ಹೀರೋ ಜಿಯಾಂಗಿಗೆ ಕಾಲ್ ಎಳಿತಾ ಹೇಳ್ತಿದ್ದಾನೆ ಏನ್ ಮಾಡಕ್ಕಾಗುತ್ತೆ ಆದ್ರೆ ನೀನ್ ಈ ಚಾರ್ಮಿಂಗ್ ನೆಲ್ಲ ಫೀಲ್ ಮಾಡಕ್ ಆಗಲ್ವಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಯಾರ್ ಮನ್ಸಲ್ಲಿ ಬುದ್ಧ ಇರ್ತಾರೋ ಅವ್ರು ಮಾತ್ರ ಬುದ್ಧನ ಫೀಲ್ ಮಾಡಕ್ ಆಗೋದು ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ ನಗ್ತಾ ಹೇಳ್ತಿರ್ತಾಳೆ ಹೌದೌದು ನೀನೇನು ತುಂಬಾ ಒಳ್ಳೆ ಕೆಲಸ ಮಾಡ್ತೀಯ, ನಿನ್ ಮನ್ಸಲ್ಲಿ ಯಾವಾಗ್ಲೂ ತುಂಬಾ ಒಳ್ಳೇದೇ ಇರುತ್ತೆ ನೋಡು, ಅದಕ್ಕೆ ಇದನ್ನ ನೀನೇ ಓದು, ನೀನೇ ಫೀಲ್ ಮಾಡು, ನೀನೇ ಒಳ್ಳೆಯವನಾಗು, ಆಯ್ತು ನೀನ್ ಇದನ್ನೆಲ್ಲ ಓದು ನಾನು ಹೊರಡ್ತೀನಿ ಅಂತ ಅವಳು ಅಲ್ಲಿಂದ ಹೋಗಕ್ಕೆ ಅಂತ ಹೋಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಜಿಯಾಂಗ್ ನ ತಡೆಯೋದಕ್ಕೋಸ್ಕರ ಹೇಳ್ತಿರ್ತಾನೆ ನೀನು ನೋಡು ಇದನ್ನ ಓದಿ ನೀನು ಕೂಡ ಒಳ್ಳೆಯವಳಾಗು, ನನಗೆ ಗೊತ್ತು ನಿನ್ ಮನ್ಸಲ್ಲಿ ಕೆಟ್ಟದಿರ್ಬೋದು, ನೀನು ಶೇಮ್ ಗರ್ಲ್ ಇರ್ಬೋದು, ಆದ್ರೆ ಇದೋದ್ರಿಂದ ಒಳ್ಳೇದಾಗುತ್ತೆ, ಹಾಗೆ ನೀನು ಎದ್ರುಕೋತಾ ಇದೆಯಾ ತಾನೆ ಅಂತ ಇಲ್ಲಿ ಅವನು ಅವಳನ್ನ ಟೀಸ್ ಮಾಡ್ತಿರ್ತಾನೆ. ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ನೋಡು ಕೆಟ್ಟ ಅಭಿಪ್ರಾಯಗಳು ಇಟ್ಕೊಳ್ಳೋದ್ರಿಂದ ನಮಗೂ ಕೂಡ ಕೆಟ್ಟದಾಗುತ್ತೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ನನಗೆ ನೆನಪಿಸಿದ್ದಕ್ಕೆ, ನಾನು ಇನ್ಮೇಲೆ ನನ್ನನ್ನು ನಾನು ಚೇಂಜ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಅಂತೆಲ್ಲ ಹೇಳ್ತಿರ್ತಾಳೆ. ಜಿಯಾಂಗು ಇನ್ನೇನು ಬಾಗ್ಲು ತಗೊಂಡು ಆಚೆ ಹೋಗ್ಬೇಕು ಅನ್ನೋಷ್ಟೊತ್ತಿಲಿ ಹೀರೋ ಕರೀತಿರ್ತಾನೆ ಹೇ ಒಂದ್ ನಿಮಿಷ ನಿಂತ್ಕೋ, ಯಾಕೆ ನೀನು ಇವತ್ತಿಂದಾನೆ ಇದನ್ನೆಲ್ಲ ಸ್ಟಾರ್ಟ್ ಮಾಡಬಾರ್ದು ಹೇಳು ಅಂತ ಕೇಳ್ತಿರ್ತಾನೆ. ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ನೋಡು ಆ 20% ಪಾಪ್ಯುಲೇಷನ್ ಅಲ್ಲಿ ನೀನಂತೂ ಹೋಗಕ್ಕೆ ಸಾಧ್ಯನೇ ಇಲ್ಲ ಅಂತ. ಇಲ್ಲಿ ಹೀರೋ ಯಾವ್ದ್ರ ಬಗ್ಗೆ ಹೇಳ್ತಿರ್ತಾನೆ ಅಂದ್ರೆ MH ಕಂಪ್ನಿಯಲ್ಲಿ 20% ಅಷ್ಟೇ ಹುಡುಗಿರು ಕೆಲಸ ಮಾಡೋದು ಅಂತ ಹೇಳಿರ್ತಾನಲ್ಲ, ಅದ್ರ ಬಗ್ಗೆ ಇಲ್ಲಿ ಹೀರೋ ಜಿಯಾಂಗಿಗೆ ಹೇಳಿ ಫುಲ್ ಟ್ರಿಗರ್ ಮಾಡ್ತಿರ್ತಾನೆ. ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ನಿನ್ ಅನ್ಸುತ್ತೆ ನಾನು ಈ ಬುಕ್ ನ ಓದಿಲ್ಲ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಸರಿ ಹಾಗಾದ್ರೆ ಹೇಳು ನಾಟು ವಾಟು ಹತ್ರ 20th ಬರ್ಡೇ ಅಲ್ಲಿ ಏನಂತ ಕೇಳಿರ್ತಾನೆ, ಅದು ಅಳ್ಕೊಂಡ್ ಕೇಳಿರ್ತಾನೆ, ಅದನ್ನ ಏನಂತ ಕೇಳಿರ್ತಾನೆ ಹೇಳು ನೋಡೋಣ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ವಾಟು ನಾಟುನ ತುಂಬಾನೇ ಇಷ್ಟ ಪಡ್ತಾ ಇದ್ಲು, ಅದು ಅಲ್ದಲ್ಲ ಅವಳು ನಿಂತ್ಕೊಳಕಲ್ಲ ಹೇಳಿದ್ದು, ಅವಳು ತುಂಬಾ ಇಷ್ಟ ಪಡ್ತಿರೋದ್ರಿಂದ ಅವಳು ಅಳ್ಕೊಂಡು ಕೇಳ್ತಿರ್ತಾಳೆ ಅಷ್ಟೇ, ಅವರಿಬ್ರು ಜೊತೆಲಿ ತುಂಬಾ ಕಂಫರ್ಟಬಲ್ ಆಗಿರ್ತಾರೆ, ಅವರು ತುಂಬಾ ಪ್ರೀತಿಯಿಂದ ಇದ್ರು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಹೌದು ನೀನ್ ಹೇಳ್ತಿರೋದೆಲ್ಲ ಕರೆಕ್ಟ್ ಆಗಿದೆ ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಹಾ ನಾಟು ಫುಲ್ ಅಳ್ತಾ ಇದ್ಲು, ವಾಟನಾಬಿ ಅವ್ರಿಗೆ ಫುಲ್ ಸಮಾಧಾನ ಮಾಡ್ತಿದ್ರು ಫುಲ್ ನೈಟ್ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ ಶಾಕಿಂಗ್ ಎಕ್ಸ್ಪ್ರೆಷನ್ಸ್ ಕೊಟ್ಕೊಂಡು ನಿನ್ಗೆ ನನ್ ಮೆಮೊರಿ ಮೇಲೆ ಡೌಟ್ ಇದೆಯಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಹೀರೋ ಫುಲ್ ನಿಧಾನಕ್ಕೆ ಹೂ ಅಂತ ತಲೆ ಅಲ್ಲಾಡ್ಸ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಫುಲ್ ನೈಟ್ ಆಗಿರೋದನ್ನ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗ್ ಮತ್ತೆ ಹೀರೋನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಹೀರೋಗೆ ಆ ಬುಕ್ ನ ಓದಿ ಹೇಳ್ತಾ ಇರ್ತಾಳೆ. ಜಿಯಾಂಗು ಹೇಳ್ತಿರ್ತಾಳೆ ನಾನು ಆ ಸಾಫ್ಟ್ ಆಗಿರೋ ಕೈಗಳನ್ನ ಮುಟ್ದೆ ಮತ್ತೆ ಅವಳಿಗೆ ಸಮಾಧಾನ ಮಾಡ್ತಿದ್ದೆ, ಎಲ್ಲಿವರೆಗೂ ಅವಳು ಅಳಲ್ವಾ ಅಲ್ಲಿವರೆಗೂ ನಾನು ಅವಳ ಪಕ್ಕದಲ್ಲೇ ಕುತ್ಕೊಂಡಿದ್ದೆ, ಆದ್ರೂ ಕೂಡ ಅವಳು ಅಳದ್ನ ನಿಲ್ಲಿಸ್ತಾನೆ ಇರ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಅವತ್ತು ರಾತ್ರಿ ನಾನು ನೌಕು ಜೊತೆನೆ ಮಲ್ಕೋಬಿಟ್ಟೆ ಅಂತ. ಇಲ್ಲಿ ಜಿಯಾಂಗು ಆ ಬುಕ್ ನ ಕಂಟಿನ್ಯೂ ಮಾಡ್ತಾ ಓದ್ತಿರ್ತಾಳೆ. ಇಲ್ಲಿ ಜಿಯಾಂಗು ಹೇಳ್ತಿರ್ತಾಳೆ ಅವತ್ ನೈಟು ನಾನು ಅಲ್ಲೇ ಮಲ್ಕೊಂಡ್ಬಿಟ್ಟೆ, ಅದು ತಪ್ಪ ಸರಿನಾ ಅಂತ ನನ್ಗೆ ಗೊತ್ತಿಲ್ಲ, ಈಗ ಈ ವಿಷಯ ಎಲ್ಲ ಮುಗ್ದು 20 years ಆಗಿದೆ, ಆದ್ರೂ ಕೂಡ ನನ್ಗೆ ಗೊತ್ತಿಲ್ಲ ನಾನು ಮಾಡಿದ್ದೆಲ್ಲ ಸರಿನಾ ತಪ್ಪ ಅಂತೆಲ್ಲ ಓದ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಓದ್ತಿರ್ತಾಳೆ ನನಗೆ ಏನೋ ಆ ಟೈಮ್ ಅಲ್ಲಿ ಸರಿ ಅನಿಸ್ತು, ನಾನು ಅವಾಗ ಅದನ್ನೇ ಮಾಡಿದ್ದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಓದ್ತಿರ್ತಾಳೆ ಅವಳು ಫುಲ್ ಭಾವಕಾಳಾಗಿದ್ಲು, ನಾನು ಅವಳಿಗೆ ಸಮಾಧಾನ ಮಾಡ್ಬೇಕು ಅಂತ ಅವಳು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ಲು, ಅದನ್ನೇ ನಾನು ಅವತ್ತು ಅಲ್ಲಿ ಮಾಡಿದ್ದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಓದ್ತಿರ್ತಾಳೆ ನಾನು ಅವಳಿಗೆ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಗೆ ಸೈಲೆಂಟ್ ಆಗ್ಬಿಡ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೇಳ್ತಿರ್ತಾನೆ ಏನಾಯ್ತು ಯಾಕೆ ಓದೋದನ್ನ ನಿಲ್ಲಿಸ್ಬಿಟ್ಟೆ ಅಂತ. ಅದಕ್ಕೆ ಜಿಯಾಂಗು ಏನು ರಿಪ್ಲೈ ಮಾಡಿದೆ ನೆಕ್ಸ್ಟ್ ಪೇಜ್ ನ ತೆಗೆದ್ಬಿಟ್ಟು ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ್ಲೇ ಬೆಳಗ್ಗೆ ಆಗಿತ್ತು. ಅದಕ್ಕೆ ಹೀರೋ ಹೇಳ್ತಿದ್ದಾನೆ ನೋಡು ಈಗ ಬೆಳಗಿನ ವಿಷಯ ಅಲ್ಲ, ನೀನು ಪೇಜ್ ಟರ್ನ್ ಮಾಡ್ದಲ್ಲ ಅದ್ರ ಹಿಂದೆಗಡೆ ಏನೋ ಇತ್ತು ಅದನ್ನ ಓದ್ಬೇಕಲ್ವಾ ನೀನು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗು ಹೀರೋ ಮುಖ ನೋಡ್ಕೊಂಡು ಹೇಳ್ತಿರ್ತಾಳೆ ನಿಜವಾಗ್ಲೂ ನಿನ್ಗೆ ಅದನ್ನೆಲ್ಲ ಕೇಳ್ಬೇಕು ಅನಿಸ್ತಿದ್ಯಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಅಫ್ಕೋರ್ಸ್ ನಾನು ಕೇಳಿಸ್ಕೊಳ್ಳಬೇಕು ಹೇಳು ಅಂತ. ಇಲ್ಲಿ ಹೀರೋ ಜಿಯಾಂಗ್ ಮೇಲೆ ಫೇಕ್ ಆಗಿ ಕೋಪ ಮಾಡ್ಕೊಂಡು ಹೇಳ್ತಿರ್ತಾನೆ ನೀನು ಹೇಗೆ ಆಗಲ್ಲ ಸ್ಟೋರಿನ ಮಧ್ಯದಲ್ಲೇ ನಿಲ್ಸಕ್ಕಾಗುತ್ತೆ, ನೀನು ಫುಲ್ ಕಂಪ್ಲೀಟ್ ಆಗಿ ಓದ್ಬೇಕು ತಾನೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಜಿಯಾಂಗ್ ಹತ್ರ ಬಂದು ಕೂತ್ಕೊಂಡು ಹೇಳ್ತಿದ್ದಾನೆ ಯಾಕೆ ನೀನು ಹಿಂದೆ ಇರೋ ಪೇಜ್ ಅಲ್ಲಿರೋ ಕ್ಯಾರೆಕ್ಟರ್ ಗಳ ಬಗ್ಗೆ ಗೊತ್ತಿಲ್ವಾ ನಿನ್ಗೆ ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಫ್ಲರ್ಟ್ ಮಾಡ್ತಾ ಹೇಳ್ತಿರ್ತಾಳೆ ಹಾ ನಾನು ಓದ್ತೀನಿ ನೀಟಾಗಿ ಗಮನ ಇಟ್ಟು ಕೇಳಿಸ್ಕೊ ಅಂತ ಹೇಳ್ತಿರ್ತಾಳೆ. ಜಿಯಾಂಗು ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನು ಆಗ ಸಡನ್ ಆಗಿ ಲೈಟ್ ಆಫ್ ಮಾಡಿದೆ, ಆಮೇಲೆ ನಿಧಾನಕ್ಕೆ ಅವಳ ಹತ್ರ ಹೋಗಿ ಅವಳು ಹಾಕಿರೋ ಬಟ್ಟೆನೆಲ್ಲ ರಿಮೂವ್ ಮಾಡ್ತಿದ್ದೆ ಅಂತ ಹೇಳ್ತಿರ್ತಾಳೆ. ಅದನ್ನೆಲ್ಲ ಹೇಳುವಾಗ ಜಿಯಾಂಗ್ ಮತ್ತೆ ಹೀರೋ ಫೇಸು ತುಂಬಾ ಹತ್ರದಲ್ಲಿ ಇರುತ್ತೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಆಮೇಲೆ ನನ್ನ ಬಟ್ಟೆಗಳನ್ನ ಕೂಡ ನಾನು ರಿಮೂವ್ ಮಾಡಿದೆ, ಆಮೇಲೆ ಹೋಗಿ ಅವಳನ್ನ ಹಗ್ ಮಾಡ್ಕೊಂಡೆ ಅಂತ ಹೇಳ್ತಿರ್ತಾಳೆ. ಜಿಯಾಂಗು ಕಂಟಿನ್ಯೂ ಮಾಡ್ತಾ ಓದ್ತಿರ್ತಾಳೆ. ಆಗ ಚಳಿಗಾಲ ಇತ್ತು, ನಾವಿಬ್ರು ಜೊತೆಲೇ ಇದ್ವಿ, ಅದರಿಂದ ನಮ್ಗೆ ಚಳಿ ಆಗ್ತಿರೋದು ಕೂಡ ಫೀಲೇ ಆಗ್ತಾ ಇರ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಅಲ್ಲಿ ಹೀರೋ ಫುಲ್ ಜಿಯಾಂಗ್ ಮುಖನ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಇಲ್ಲಿ ಜಿಯಾಂಗು ಆ ಸ್ಟೋರಿ ಓದೋದಕ್ಕೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ನಾವು ನಿಜವಾಗ್ಲೂ ತುಂಬಾ ಪ್ರೀತಿ ಮಾಡ್ತಿದ್ವಿ, ಆ ಫುಲ್ ಕತ್ಲೆ ರಾತ್ರಿಯಲ್ಲಿ ನಾವಿಬ್ರು ಒಟ್ಟಿಗೆ ಇದ್ವಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಓದ್ತಿರ್ತಾಳೆ. ಆ ರಾತ್ರಿ ನಮ್ಗೆ ಹೇಗಿತ್ತು ಅಂದ್ರೆ ಫುಲ್ ಮಧ್ಯದಲ್ಲಿ ಇದೀವಿ ಅನ್ನೋ ತರ ಇತ್ತು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಓದ್ತಿರ್ತಾಳೆ. ಆಗ ನಾನು ಅವಳ ತುಟಿಗೆ ಕಿಸ್ ಮಾಡ್ದೆ ಅಂತ, ಆಮೇಲೆ ನಾನು ಏನ್ ಮಾಡ್ದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅಷ್ಟೊತ್ತಿಗೆನೆ ಹೀರೋಗೆ ಕೆಮ್ಮು ಬಂದ್ಬಿಡುತ್ತೆ. ಇಲ್ಲಿ ಹೀರೋ ಜಿಯಾಂಗ್ ಮುಖದ ಮೇಲೆನೆ ಕೆಮ್ತಾ ಇರ್ತಾನೆ.
ಇಲ್ಲಿ ಜಿಯಾಂಗು ಹೀರೋ ಈ ತರ ರಿಯಾಕ್ಷನ್ ಕೊಡ್ತಿರೋದನ್ನ ನೋಡಿ ಫುಲ್ಲು ಮಜಾ ತಗೋತಿರೋ ತರ ಇಲ್ಲಿ ಅವಳು ಫುಲ್ಲು ನಗ್ತಾ ಇರೋ ತರ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಒಂದ್ ನಿಮಿಷ ಓದ್ಬೇಡ ನಿಲ್ಸು, ಏನ್ ಡಬ್ಬಾ ಸ್ಟೋರಿ ಇದು, ಎಷ್ಟು ಡಬ್ಬಾ ತರ ಇದೆ ಅಂದ್ರೆ ನಿಜವಾಗ್ಲೂ ನನ್ಗೆ ಇದನ್ನ ಕೇಳಕ್ ಆಗ್ತಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಫುಲ್ಲು ತೊದ್ಲುತ್ತಾ ಹೇಳ್ತಿರ್ತಾನೆ, ಸರಿ ಆಯ್ತು ನೀನ್ ಇಲ್ಲಿಂದ ಹೋಗ್ಬೋದು, ನಾನು ರೆಸ್ಟ್ ಮಾಡ್ಬೇಕು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಎದ್ಬಿಟ್ಟು ಕಂಬಳಿ ಹಚ್ತಾ ಹೇಳ್ತಿರ್ತಾಳೆ, ಸರಿ ಆಯ್ತು ನಾನು ಹೊರಡ್ತೀನಿ ಬಿಡು ಅಂತ. ಇಲ್ಲಿ ಜಿಯಾಂಗು ಹೀರೋಗೆ ಹೇಳ್ತಿರ್ತಾಳೆ, ಫುಲ್ಲು ಆರಾಮಾಗಿ ರೆಸ್ಟ್ ಮಾಡು, ನಿನ್ನ ನೋಡ್ಕೊ, ಮಾತ್ರೆ ತಗೊಳೋದ್ ಮರಿಬೇಡ, ಊಟ ತಿನ್ನೋದನ್ನ ಮರಿಬೇಡ, ಜಾಸ್ತಿ ಕೆಲಸ ಎಲ್ಲ ಮಾಡಿ ಸ್ಟ್ರೆಸ್ ತಗೊಳಕ್ ಹೋಗ್ಬೇಡ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಷ್ಟೆಲ್ಲ ಹೇಳಿದ್ಮೇಲೆ ಜಿಯಾಂಗು ಸರಿ ಆಯ್ತು ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿರೋ ವೆಲ್ತ್ ಹತ್ರ ಬಾಯ್ ಬಾಯ್ ಲಿಟಲ್ ಕ್ಯೂಟ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇಲ್ಲಿ ಜಿಯಾಂಗ್ ಅಲ್ಲಿಂದ ಹೋದ್ಮೇಲೆ ಹೀರೋ ಜಿಯಾಂಗ್ ಹುಚ್ಚಿರೋ ಕಂಬ್ಳಿನ ನೋಡ್ಬಿಟ್ಟು ತೆಗೆದ್ಬಿಟ್ಟು ಸೋಫಾ ಮೇಲೆ ಬಿಚ್ಚಿಸಿತಿರ್ತಾನೆ. ಇಲ್ಲಿ ಹೀರೋ ವೆಲ್ತ್ ನ ಕರಿತಿರ್ತಾನೆ, ವೆಲ್ತ್ ಬಾ ಇಲ್ಲಿ ಕೂತ್ಕೋ ಅಂತ. ಅದು ನಾಯಿ ಹೋಗಿ ಹೀರೋ ಹತ್ರ ಕೂತ್ಕೊಂಡಾಗ ಹೇಳ್ತಿರ್ತಾನೆ, ಅವಳು ದೊಡ್ಡ ಡಮ್ ಅಲ್ವಾ, ಅವಳು ದೊಡ್ಡ ದಡ್ಡಿ ಅಲ್ವಾ, ಹಾಗೆ ಹೀಗೆ ಅಂತೆಲ್ಲ ನಾಯಿ ಹತ್ರ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ನೆಕ್ಸ್ಟ್ ಡೇನ ತೋರಿಸ್ತಾರೆ. ಇಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿರುತ್ತೆ. ಇಲ್ಲಿ ಹೀರೋ ಜಿಯಾಂಗ್ ಓದ್ತಿರೋದ್ ಬುಕ್ ನ ಇಟ್ಕೊಂಡು ನೋಡ್ತಾ ಗುರಾಯಿಸ್ಕೊಂಡು ಹಾಗೆ ಕೂತಿರ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಬುಕ್ ಇಂದು ಫೋಟೋ ತಗೋತಿರೋದ್ನ. ಇಲ್ಲಿ ಹೀರೋ ಬುಕ್ಕಿನ ಫೋಟೋನ ತಗೊಂಡಿರೋದ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಕೆಲವು ಲೈನ್ ಗಳನ್ನ ಬರೀತಿರ್ತಾನೆ. ಎಲ್ಲರಿಗೂ ಅವ್ರದೇ ಆದಂತ ಒಂದು ಕಾರ್ಡ್ ಇರುತ್ತೆ, ಆದ್ರೆ ನಮ್ಗೆ ಯಾರಿಗೂ ಅದು ಗೊತ್ತಿರಲ್ಲ. ಅದು ನಾವು ಇಲ್ಲ ಅಂತ ಅನ್ಕೊಂಡಿರ್ತೀವಿ, ಬಟ್ ಅದು ಯಾವಾಗ್ಲೂ ಅದು ಅಲ್ಲೇ ಇರುತ್ತೆ, ಆದ್ರೆ ನಮಗ್ ಗೊತ್ತಿರಲ್ಲ ಅಷ್ಟೇ. ಪರ್ಮನೆಂಟ್ಲಿ ಲೈಫ್ ಟೈಮ್ ಅದು ಅಲ್ಲೇ ಇರುತ್ತೆ. ಯಾರಾದ್ರೂ ನಮ್ಮಿಂದ ಕಳ್ಕೊಂಡಿದ್ದಾರೆ ಇಲ್ಲ ನಮ್ಮಿಂದ ದೂರ ಹೋಗಿದ್ದಾರೆ ಅಂದ್ರೆ ಅವರು ಯಾವಾಗ್ಲೂ ಹೊರಟೋಗ್ಬಿಡ್ತಾರೆ. ಯಾರು ನಮ್ ಜೊತೆ ಇದ್ದಾರೆ, ಯಾರು ನಮ್ ಜೊತೆ ಪರ್ಮನೆಂಟ್ ಆಗಿರ್ತಾರೆ ಅಂದ್ರೆ ಅವ್ರು ಯಾವಾಗ್ಲೂ ನಮ್ ಜೊತೆ ಇದ್ದೇ ಇರ್ತಾರೆ. ಅಕಸ್ಮಾತ್ ನಮ್ ಲೈಫ್ ಅಲ್ಲಿ ಯಾರಾದ್ರೂ ವಾಪಸ್ ಬಂದೇ ಬರ್ತಾರೆ, ಅವರು ನಮ್ಮಿಂದ ದೂರ ಆಗಿದ್ರು ಬರ್ತಾರೆ ಅನ್ನೋದಿದ್ರೆ ಅವರು ಪಕ್ಕ ಬಂದೇ ಬರ್ತಾರೆ ಅಂತೆಲ್ಲ ಹೇಳ್ತಿರ್ತಾನೆ. ಇದನ್ನೆಲ್ಲ ಹೀರೋ ಆ ಬುಕ್ಕಿನ ಫೋಟೋ ಜೊತೆಗೆ ಲೈನ್ ಗಳನ್ನ ಆಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೋತಿರ್ತಾನೆ. ಇಲ್ಲಿ ಹೀರೋ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೋತಿರುವಾಗ ಜಿಯಾಂಗ್ದು ಒಂದು ಪೋಸ್ಟ್ ಕಾಣಿಸುತ್ತೆ. ಇಲ್ಲಿ ಜಿಯಾಂಗ್ ಹೇಳ್ತಿರ್ತಾಳೆ, ಫೈನಲಿ ನಾನು ಸೆಂಟರ್ ಆಫ್ ವುಮೆನ್ ನ ಮೀಟ್ ಮಾಡಿದೆ ಅಂತ ಹೇಳ್ತಿರ್ತಾಳೆ. ನೋಡಿ ಹೀರೋ ಮೋಸ್ಟ್ಲಿ ಇವಳು ಇವತ್ತು ಆಚೆ ಹೋಗಿದ್ದಾಳೆ ಅನ್ಸುತ್ತೆ ಅಂತೆಲ್ಲ ಮಾತಾಡ್ಕೋತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಕನ್ವೀನಿಯನ್ಸ್ ಸ್ಟೋರ್ ನ ತೋರಿಸ್ತಾರೆ. ಇಲ್ಲಿ ಶಿವಲಿಂಗ ಅವಳು ಡ್ರೀಮ್ ಬಾಯ್ ಫೋಟೋ ತಗೊಂಡಿರೋದನ್ನ ನೋಡ್ಕೊಂಡು ಫುಲ್ ಖುಷಿ ಪಡ್ತಿರ್ತಾಳೆ. ವಾವ್ ಇವನು ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ. ಅವಳು ಎಲ್ಲಾ ಆಂಗಲ್ ಅಲ್ಲೂ ತಿರ್ಕೊಂಡು ಹೇಳ್ತಿರ್ತಾಳೆ, ಇವನು ಯಾವ ಆಂಗಲ್ ಅಲ್ಲಿ ನೋಡಿದ್ರು ಪರ್ಫೆಕ್ಟ್ ಆಗಿದ್ದಾನೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಶಿವಲಿಂಗ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇವನು ನೋಡಕ್ ಹ್ಯಾಂಡ್ಸಮ್ ಅಷ್ಟೇ ಅಲ್ಲ ತುಂಬಾ ಟ್ಯಾಲೆಂಟೆಡ್ ಕೂಡ ಇದ್ದಾನೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಶಿವಲಿಂಗ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇವತ್ತೇ ಫಸ್ಟ್ ಟೈಮು ನನ್ನ ಡ್ರೀಮ್ ಬಾಯ್ ಬಂದಿಲ್ಲ, ನಾನು ನಿಜವಾಗ್ಲೂ ಇವತ್ತೊಂದು ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಅಂತೆಲ್ಲ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಆ ಕನ್ವೀನಿಯನ್ಸ್ ಸ್ಟೋರ್ಗೆ ಹೀರೋ ಬರ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಶಿವಲಿಂಗು ಹೀರೋ ಬರೋದನ್ನ ಅಬ್ಸರ್ವ್ ಮಾಡಲ್ಲ. ಅವಳು ಫುಲ್ ಅವಳು ಡ್ರೀಮ್ ಬಾಯ್ ಫೋಟೋನ ನೋಡ್ಕೊಂಡು ಮುಳುಗೋಗ್ಬಿಟ್ಟಿರ್ತಾಳೆ. ಇಲ್ಲಿ ಹೀರೋ ಒಂದು ಚಿಕ್ಕ ಬ್ಯಾಸ್ಕೆಟ್ ತುಂಬಾ ಸಾಮಾನ್ಗಳನ್ನೆಲ್ಲ ತಗೊಂಡ್ಬಂದು ಶಿವಲಿಂಗ್ ಟೇಬಲ್ ಮೇಲೆ ಬಡಿತಿರ್ತಾನೆ. ಇಲ್ಲಿ ಅದಕ್ಕೆ ಶಿವಲಿಂಗು ವೆಲ್ಕಮ್ ಸರ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಕತೆ ನೋಡಿದಾಗ ಅಲ್ಲಿ ಹೀರೋ ಇರೋದು ಅಂತ ನೋಡ್ಬಿಟ್ಟು ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಶಿವಲಿಂಗ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಆಲ್ರೆಡಿ ನಿನ್ಗೆ ತುಂಬಾ ಪ್ಯಾಡ್ಗಳನ್ನ ಫ್ರೀ ಆಗಿ ಕೊಟ್ಟಿದ್ದೀನಿ, ನೀನು ನೋಡಕ್ಕೆ ತುಂಬಾ ಒಳ್ಳೆ ಒಂಥರ ಕಾಣಿಸ್ತೀಯ, ಯಾಕೆ ಯಾವಾಗ್ಲೂ ನೀನ್ ನನ್ ಬಂದು ಈ ತರ ಕಾಟ ಕೊಡ್ತೀಯಾ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಯಾಕೆ ಇಷ್ಟೊಂದು ಟೆಂಪರ್ ಆಗ್ತಿದ್ಯಾ, ಆರಾಮಾಗಿರು ಕೂಲ್ ಆಗಿರು, ನಾನು ಇದಕ್ಕೆ ಪೇ ಮಾಡ್ತೀನಿ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶಿವಲಿಂಗ ಬಿಲ್ಲಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಿನ್ನಿಂದ ನನ್ಗೆ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು, ನಿನ್ನಿಂದ ನಂಗೊಂದು ಫೇವರ್ ಬೇಕಿತ್ತು, ನಿನ್ಗೆ ವೆಲ್ತ್ ಗೊತ್ತಲ್ವಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶಿವಲಿಂಗು ಗೊತ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಿನಗೆ ಗೊತ್ತಾ ವೆಲ್ತ್ ಯಾವಾಗ್ಲೂ ಒಂದು ಬಾಲ್ ಇಂದ ಆಟ ಆಡ್ತಿರುತ್ತೆ, ಅದು ನಿಮ್ ಬಾಲ್ಕನಿಲಿ ಬಿದ್ದೋಗ್ಬಿಡಿದೆ, ಅದಕ್ಕೆ ಅದು ಬೆಳಗ್ಗೆಂದು ಫುಲ್ ಸ್ಯಾಡ್ ಆಗಿದೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀನೇನಾದ್ರೂ ಸ್ವಲ್ಪ ಫ್ರೀ ಇದ್ರೆ ಆ ಬಾಲ್ ನ ತಗೊಂಬಂದ್ ನನಗೆ ಕೊಡಕ್ಕಾಗತ್ತಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶಿವಲಿಂಗ್ ಹೇಳ್ತಿರ್ತಾಳೆ, ಏನು ಬಾಲ ಇಲ್ಲ, ಟೈಮ್ ಇಲ್ಲ ನನ್ಗೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಸರಿ ಆಯ್ತು ನೋ ಪ್ರಾಬ್ಲಮ್, ಜಿಯಾಂಗ್ ಜೋನ್ಗೆ ಅದನ್ನ ಮಾಡಕ್ ಹೇಳು ಅಂತ. ಇಲ್ಲಿ ಅದಕ್ಕೆ ಶಿವಲಿಂಗ್ ಹೇಳ್ತಿರ್ತಾಳೆ, ಜಿಯಾಂಗ್ ಜೋನ್ ಕೂಡ ಅದನ್ನ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲಿ ಶಿವಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಜಿಯಾಂಗ್ ಜೋನ್ ಈಗ ಮಿಸ್ಟರ್ ಡೂಲೆ ಅವ್ರ ಜೊತೆ ಇದ್ದಾರೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಏನು ಮಿಸ್ಟರ್ ಡೂ ಜೊತೆ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶಿವಲಿಂಗು ಹೌದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಜಿಯಾಂಗ್ ಮತ್ತೆ ಹೀರೋ ರೆಸ್ಟೋರೆಂಟ್ಗೆ ಹೋದಾಗ ಜಿಯಾಂಗ್ ಹೇಳಿರೋ ಮಾತನ್ನ ಇಲ್ಲಿ ಹೀರೋ ನೆನ್ಪಿಸ್ಕೊತಾ ಇರ್ತಾನೆ. ಈಗ ನನ್ನ ಜೊತೆ ಒಬ್ರು ಟೀಚರ್ ಇದ್ದಾರೆ, ನೀನು ಏನೇ ಟ್ರಿಕ್ಸ್ ಮಾಡಿದ್ರು ಅದೆಲ್ಲ ನನ್ನ ಮೇಲೆ ವರ್ಕ್ ಆಗೋದಿಲ್ಲ ಅಂತ ಹೇಳಿರೋ ಮಾತನೆಲ್ಲ ಇಲ್ಲಿ ಹೀರೋ ನೆನ್ಪಿಸ್ಕೊತಿರ್ತಾನೆ. ಇಲ್ಲಿ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಒಬ್ಬ ಒಳ್ಳೆ ವ್ಯಕ್ತಿ, ಅದು ಅಲ್ಲದೆ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಲ್ಲಿ ಯಾವ್ದೇ ತರ ಮಾಡ್ಬೋದು ಅಂತ ಒಳ್ಳೊಳ್ಳೆ ಪ್ಲಾನ್ ಗಳನ್ನ ಇಟ್ಕೊಂಡಿದ್ದಾರೆ ಅಂತೆಲ್ಲ ಹೇಳಿರ್ತಾಳೆ. ಇದನ್ನೆಲ್ಲ ಇಲ್ಲಿ ಹೀರೋ ನೆನ್ಪಿಸ್ಕೊತಾ ಇರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಶಿವಲಿಂಗ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಜಿಯಾಂಗ್ ಜೋನು ತುಂಬಾನೇ ಲಕ್ಕಿ, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ನ ತುಂಬಾ ತಿಳ್ಕೊಂಡಿರೋರು, ತುಂಬಾ ಇಂಟೆಲಿಜೆಂಟ್ ಮತ್ತೆ ನೋಡೋಕು ಹ್ಯಾಂಡ್ಸಮ್ ಆಗಿರೋರು, ಒಳ್ಳೆ ಮನ್ಸಿರೋರು, ಏನೇ ಹೇಳಿದ್ರು ಮಾಡೋ ಅಂತ ವ್ಯಕ್ತಿ ಸಿಕ್ಕಿರೋದಕ್ಕೆ ಜಿಯಾಂಗ್ ಜೋನು ತುಂಬಾನೇ ಲಕ್ಕಿ ಅಂತ ಹೇಳ್ತಿರ್ತಾಳೆ. ಈ ಮಾತನ್ನೆಲ್ಲ ಕೇಳಿ ಹೀರೋಗೆ ಫುಲ್ ಕೋಪ ಮತ್ತೆ ಜಲಸಿ ಬರ್ತಿರುತ್ತೆ. ಇಲ್ಲಿ ಹೀರೋ ಶಿವಲಿಂಗ್ ಹತ್ರ ಹೋಗ್ಬಿಟ್ಟು ಹೇಳ್ತಿರ್ತಾನೆ, ಏನೋ ಜೆಂಟಲ್ ಹ್ಯಾಂಡ್ಸಮ್ ಅದು ರಿಚ್, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಲ್ಲಿ ಅವರಷ್ಟು ಒಳ್ಳೆಯವರು ಬೇರೆ ಯಾರು ಇಲ್ವಾ ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶಿವಲಿಂಗ್ ಕೂಡ ಹೌದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ
ಹೀರೋಗೆ ಫುಲ್ಲು ಕೋಪ ಬಂದು ಅಲ್ಲಿ ಬಿಲ್ ಮಾಡಿಸಿರೋ ಎಲ್ಲ ಐಟಮ್ಗಳನ್ನೂ ಎತ್ಕೊಂಡು ಹೋಗ್ತಾ ಇರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ, ನೀನು ಜೆಂಟಲ್ ಇಲ್ಲ, ಹ್ಯಾಂಡ್ಸಮ್ ಇಲ್ಲ, ಒಳ್ಳೆ ಮನ್ಸತ್ತು ನಿಂಗೆ ಇಲ್ವೇ ಇಲ್ಲ, ನೀನು ಡೆಡ್ ಆಪೋಸಿಟ್ ಆಗಿದ್ಯಾ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಆ ಶಾಪಿಂದ ಆಚೆಗೆ ನಡ್ಕೊಂಡು ಹೋಗ್ತಿರುವಾಗ ಶೂಲಿಂಗ್ ಡ್ರೀಮ್ ಬಾಯ್ ಆ ಶಾಪ್ ಒಳಗಡೆ ನಡ್ಕೊ ಬರ್ತಿರ್ತಾನೆ. ಇಲ್ಲಿ ಅವ್ನು ಡ್ರೀಮ್ ಬಾಯ್ ಶಾಪ್ ಒಳಗಡೆ ಬಂದು ಕುತ್ಕೊಳ್ಳೋವರೆಗೂ ಶೂಲಿಂಗು ಬರೀ ಆ ಹುಡುಗನ್ನೇ ನೋಡ್ತಾನೆ ಇರ್ತಾಳೆ. ಅವಳಂತೂ ಫುಲ್ಲು ಕಳ್ದೆ ಹೋಗ್ಬಿಟ್ಟಿರ್ತಾಳೆ ಅವ್ನು ಡ್ರೀಮ್ ಬಾಯ್ನ ನೋಡ್ಕೊಂಡು. ಇಲ್ಲಿ ಶೂಲಿಂಗು ಆ ಡ್ರೀಮ್ ಬಾಯ್ನ ನೋಡ್ಕೊಂಡು ಹೇಳ್ತಾ ಇರ್ತಾಳೆ, ಇವನು ಎಷ್ಟು ಪರ್ಫೆಕ್ಟ್ ಆಗಿರೋ ಜಾಗನ ಚೂಸ್ ಮಾಡ್ಕೊಂಡಿದ್ದಾನೆ ಅಂತ. ಇಲ್ಲಿ ಶೂಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಸೂರ್ಯನ ಬೆಳಕು ಕೂಡ ಪರ್ಫೆಕ್ಟ್ ಆಂಗಲ್ ಅಲ್ಲಿ ಅವ್ನ ಫೇಸ್ ಮೇಲೆ ಬೀಳ್ತಾ ಇದೆ, ಅದರಿಂದ ಅವನು ಇನ್ನೂ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ದಾನೆ ಅಂತೆಲ್ಲ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಶೂಲಿಂಗು ಅವಳು ಡ್ರೀಮ್ ಬಾಯ್ಗೋಸ್ಕರ ಅಂತ ಒಂದು ಮೀಲ್ ನ ರೆಡಿ ಮಾಡ್ತಿರ್ತಾಳೆ. ಇಲ್ಲಿ ಅವಳು ಅದನ್ನೆಲ್ಲ ರೆಡಿ ಮಾಡಿದ್ಮೇಲೆ ಫುಲ್ಲು ಖುಷಿ ಪಟ್ಕೊಂಡು ಅದನ್ನೆಲ್ಲ ತಗೊಂಡೋಗಿ ಅವಳು ಡ್ರೀಮ್ ಬಾಯ್ ಕೈಲಿ ಕೊಡ್ತಿರ್ತಾಳೆ. ಇಲ್ಲಿ ಅವಳು ಆ ಫುಡ್ ನ ಆಫರ್ ಮಾಡಿದಾಗ ಶೂಲಿಂಗ್ ಅವ್ರ ಡ್ರೀಮ್ ಬಾಯ್ಗೆ ಫುಲ್ಲು ಕೋಪ ಬಂದು ಹೇಳ್ತಿರ್ತಾನೆ, ನೋಡು ನಾನು ಇಲ್ಲಿ 5 ಅವರಿಂದ ಕೆಲಸ ಮಾಡ್ತಿದ್ದೀನಿ, ಆ 5 ಅವರಲ್ಲಿ ನೀನು 3 ಸತಿ ಟೀ ಮತ್ತೆ 2 ಸತಿ ಊಟನ ಆಫರ್ ಮಾಡಿದ್ಯಾ. ಇಲ್ಲಿ ಅದಕ್ಕೆ ಶೂಲಿಂಗ್ ಬಾಯ್ ಫ್ರೆಂಡು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀನು ಈ ಥರ ಎಲ್ಲ ಬಂದು ನನಗೆ ಹೇಳ್ತಿರೋದಕ್ಕೆ ನಾನು ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಆಗಿ ಮಾಡಿ ಕೆಲಸ ಮಾಡೋಕ್ಕಾಗ್ತಿಲ್ಲ, ಇದರಿಂದ ನನ್ನ ಕೆಲಸ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾನೆ, ಪ್ಲೀಸ್ ಈ ಥರ ಎಲ್ಲ ಮಾಡೋದನ್ನ ನಿಲ್ಲಿಸ್ಬಿಡು ಅಂತ. ಈ ಶೂಲಿಂಗು ಅವಳ ಮೊಬೈಲ್ ತಗೊಂಡು ಫುಲ್ಲು ತೊದ್ಲುತ್ತಾ ಹೇಳ್ತಿರ್ತಾಳೆ, ಅದು ಆಕ್ಚುಲಿ ನಿನ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕಿತ್ತು, ನೀನು ಅವತ್ತು ಕಳ್ಳನ ಹೊಡಿಕೊಟ್ಟು ನನಗೆ ಹೆಲ್ಪ್ ಮಾಡ್ದಲ್ಲ ಅದಕ್ಕೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅಷ್ಟೇ ಅಲ್ಲ ನಾನು ನಿನ್ನ ವಿಚಾಟ್ ಅಲ್ಲಿ ಕೂಡ ಆಡ್ ಮಾಡ್ಬೇಕು ಅನ್ಕೊಂಡಿದ್ದೆ, ಏನಾದ್ರೂ ನಿನ್ಗೆ ಓಕೆ ಅನ್ಸಿದ್ರೆ ಮಾತ್ರ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅದು ಸರಿ ನೀವು ಏನ್ ಕೆಲಸ ಮಾಡೋದು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಅವ್ನು ಮಾಡ್ತಿರೋ ಕೆಲಸದನ್ನ ತೆಗೆದ್ಬಿಟ್ಟು ಶೂಲಿಂಗ್ಗೆ ತೋರಿಸ್ಬಿಟ್ಟು ಇದನ್ನ ನಾನು ಮಾಡ್ತಿರೋದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗು ಅದನ್ನೆಲ್ಲ ನೋಡ್ಬಿಟ್ಟು, ಹೋ ನೀನು ಎಲೆಕ್ಟ್ರಿಕಲ್ ಫೋಟೋ ಆಲ್ಬಮ್ಗಳನ್ನ ಮಾಡೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ನೀನು ಏನ್ ಅನ್ಕೊಂಡಿದ್ಯಲ್ಲ ಅದೆಲ್ಲ ತಪ್ಪು, ನಾನು ಇಲ್ಲಿ ಏನ್ ಮಾಡ್ತಿರೋದು ಅಂದ್ರೆ ಡೇಟಿಂಗ್ ಆಪ್ ನ ಮಾಡ್ತಾ ಇರೋದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಆ ಡೇಟಿಂಗ್ ಆ್ಯಪ್ದು ಏನೇನು ಡಿಸೈನಿಂಗ್ ಮಾಡ್ತಿರ್ತಾನೆ ಅದ್ರ ಬಗ್ಗೆ ಎಲ್ಲ ಶೂಲಿಂಗಿಗೆ ಎಕ್ಸ್ಪ್ಲನೇಷನ್ ಕೊಡ್ತಿರ್ತಾನೆ, ಇದರಲ್ಲಿ ಯಾವ ಥರ ಏನಿರುತ್ತೆ ಅಂತ. ಇಲ್ಲಿ ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೋಡಿ ಇದರಲ್ಲಿ ಒಬ್ರಿಗೊಬ್ರಿಗೆ ಏನೂ ಗೊತ್ತಿರಲ್ಲ, ಬಟ್ ಒಬ್ಬರಿಂದ ಒಬ್ಬರಿಗೆ ಯಾವ ಥರ ಪರ್ಸೆಂಟೇಜ್ ಆಫ್ ಪ್ರೀತಿ ಇದೆ, ಮತ್ತು ಅವ್ರಿಗೂ ನಿನಗೂ ಯಾವ ಥರ ಕನೆಕ್ಷನ್ ಆಗ್ಬೋದು, ಮತ್ತು ಅವ್ರ ಆಯ್ಕೆ ಏನು, ನಿನ್ನ ಚಾಯ್ಸ್ ಏನು ಅನ್ನೋದನ್ನೆಲ್ಲ ಇದರಲ್ಲಿ ತೋರಿಸುತ್ತೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾನೆ, ಈಗ ನೀನು ಏನು ನೋಡ್ತಿದ್ಯಲ್ಲ ಅದೆಲ್ಲ ಜಸ್ಟ್ ಬೇಸಿಕ್ ಅಷ್ಟೇ, ಇನ್ನು ಅದರಲ್ಲಿ ತುಂಬ ಫ್ಯೂಚರ್ಗಳನ್ನ ಆ್ಯಡ್ ಮಾಡಬೇಕು ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ, ವಾವ್ ನೀನು ಎಷ್ಟು ಟ್ಯಾಲೆಂಟೆಡ್, ಈಗ ಎಷ್ಟೋ ಜನ ಹುಡುಗಿ ಸಿಂಗಲ್ ಇದ್ದಾರೆ, ಇದರಿಂದ ಮಾರ್ಕೆಟಲ್ಲಿ ನೀನು ಆ್ಯಪ್ ಏನು ಡಿಸೈನ್ ಮಾಡ್ತಿದ್ಯಾ ಅದು ತುಂಬ ಹೆಸರು ಮಾಡುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಶೂಲಿಂಗ್ ಡ್ರೀಮ್ ಬಾಯ್ ಫುಲ್ಲು ಶಾಕ್ ಆಗ್ಬಿಡ್ತಾನೆ. ಆಮೇಲೆ ನಿಜವಾಗ್ಲೂ ನಿಂಗೆ ಈಗ ಅನ್ಸುತ್ತಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗು ಹಾ ಹೌದು ನಂಗೆ ಹಂಗೆ ಅನ್ಸುತ್ತೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಶೂಲಿಂಗಿಗೆ ವಿಚಾಟ್ ಅಲ್ಲಿ ಆಡ್ ಮಾಡ್ಕೊಂಡು ನಾನು ನಿನ್ಗೆ ಟ್ರೀಟ್ ಕೊಡಿಸ್ತೀನಿ, ನೀನು ಬರ್ತೀಯ ಅಲ್ವಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಕೂಡ ಹಾ ಹೌದು ಬರ್ತೀನಿ ಅಂತ ಹೇಳ್ಬಿಟ್ಟು ವಿಚಾಟ್ ಅಲ್ಲಿ ಅವನ್ನ ಫ್ರೆಂಡ್ ಮಾಡ್ಕೋತಿರ್ತಾಳೆ. ಅವಳು ವಿಚಾಟ್ ಅಲ್ಲಿ ಆಡ್ ಮಾಡ್ಕೊಂಡಾಗ ಇಲ್ಲಿ ಆ ಡ್ರೀಮ್ ಬಾಯ್ದು ಹೆಸರು ಬರುತ್ತೆ, ಅಲ್ಲಿ ಶೌಚಾನ್ ಅಂತ. ಈಗ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ ಡ್ರೀಮ್ ಬಾಯ್ ಅಂತ ಹೇಳ, ಇಲ್ಲ ಅಂದ್ರೆ ಇಲ್ಲಿ ಶೌಚಾನ್ ಅಂತ ಹೇಳ ಅಂತ. ಸೊ ಈಗ ಎಪಿಸೋಡ್ ನ ಕಂಟಿನ್ಯೂ ಮಾಡೋಣ. ಇಲ್ಲಿ ಶೂಲಿಂಗು ಡ್ರೀಮ್ ಬಾಯ್ ಹತ್ರ ಕೇಳ್ತಿರ್ತಾಳೆ, ನಾನು ನಿಮ್ಗೆ ಯಾವ ತರ ಹೆಲ್ಪ್ ಮಾಡ್ಲಿ ಅಂತ. ಇಲ್ಲಿ ಅದಕ್ಕೆ ಡ್ರೀಮ್ ಬಾಯ್ ಹೇಳ್ತಾ ಇರ್ತಾನೆ, ನಾವು ವಿಚಾಟ್ ಅಲ್ಲಿ ಮೀಟ್ ಆಗೋಣ, ಮಾತಾಡೋಣ ಅಂತ. ಇಲ್ಲಿ ಅವನು ಅಷ್ಟೆಲ್ಲ ಹೇಳಿದ್ಮೇಲೆ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇಲ್ಲಂತೂ ಶೂಲಿಂಗಿಗೆ ಫುಲ್ಲು ಖುಷಿ ಆಗ್ತಿರುತ್ತೆ, ಅವಳಿಗಂತೂ ಅವಳ ಖುಷಿನ ತಡ್ಕೊಳಕ್ಕೆ ಆಗ್ತಿರಲ್ಲ, ಅವಳಂತೂ ಫುಲ್ಲು ಎಕ್ಸೈಟೆಡ್ ಆಗ್ಬಿಟ್ಟಿರ್ತಾಳೆ. ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಡೂಲೆ ಒಂದು ರೆಸ್ಟೋರೆಂಟ್ ಅಲ್ಲಿ ಕೂತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅದೇ ಟೈಮಿಗೆ ಅಲ್ಲಿಗೆ ಜಿಯಾಂಗ್ ಕೂಡ ಬರ್ತಾಳೆ. ಜಿಯಾಂಗು ಬರ್ತಾ ಹೇಳ್ತಿರ್ತಾಳೆ, ನನ್ಗಂತೂ ಗೊತ್ತಿರಲಿಲ್ಲ ಇದು ಇಷ್ಟು ಚೆನ್ನಾಗಿರೋ ಜಾಗ ಅಂತ, ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿದೆ ಜಾಗ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ ಬಂದು ಕುತ್ಕೊಂಡಿದ ತಕ್ಷಣ ಮಿಸ್ಟರ್ ಡೂಲೆ ಜಿಯಾಂಗಿಗೆ ನೀರ್ ಕೊಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾವು ಇವತ್ತು ಇಲ್ಲಿ ಲಂಚ್ ಮಾಡ್ತಾ ಇದೀವ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಹೇಳ್ತಿರ್ತಾರೆ, ಈ ರೆಸ್ಟೋರೆಂಟ್ ನ ಶೆಫ್ ಯಾರಿದಾರಲ್ಲ ಅವರು ತುಂಬಾ ಸ್ಕಿಲ್ಸ್ ಇದೆ, ಅವರು ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾರೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅಷ್ಟೇ ಅಲ್ಲ ತುಂಬಾ ಅಮೇಸಿಂಗ್ ಆಗಿ ಕುಕ್ ಕೂಡ ಮಾಡ್ತಾರೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಸ್ಮೈಲ್ ಮಾಡ್ತಿರೋದನ್ನ ತೋರಿಸ್ತಾರೆ. ಅದೇ ಟೈಮ್ಗೆ ಒಬ್ರು ವೇಟರ್ ಬಂದು ಮಿಸ್ಟರ್ ಡೂಲೆ ಅವರು ಆರ್ಡರ್ ಮಾಡಿರೋದನ್ನ ತಗೊಂಬಂದು ಇಟ್ಬಿಟ್ಟು ಹೋಗ್ತಿರ್ತಾರೆ. ಇಲ್ಲಿ ಅವರು ಹೋದ್ಮೇಲೆ ಮಿಸ್ಟರ್ ಡೂಲೆ ಜಿಯಾಂಗಿಗೆ ಹೇಳ್ತಿರ್ತಾರೆ, A to Z ಬಗ್ಗೆ ನಾನು ತುಂಬಾನೇ ಕೇಳಿದೀನಿ, ಇದು ತುಂಬಾ ಟೇಸ್ಟಿ ಆಗಿರತ್ತಂತೆ, ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ಲು ಸರ್ಪ್ರೈಸ್ ಆಗಿ ಹೌದಾ ನಿಜವಾಗ್ಲೂ ನಾನು ಅಂದ್ಬಿಟ್ಟು ಇಲ್ಲಿ ಅವಳು ಆ ಡೆಸರ್ಟ್ ನ ಟೇಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ಜಿಯಾಂಗು ಅದನ್ನ ಡೆಸರ್ಟ್ ನ ತಿಂದ್ಮೇಲೆ ಹೇಳ್ತಿರ್ತಾಳೆ, ವಾವ್ ಇದು ತುಂಬಾನೇ ಚೆನ್ನಾಗಿದೆ, ತುಂಬಾ ಯೂನಿಕ್ ಆಗಿದೆ ಅಂತೆಲ್ಲ ಹೇಳ್ತಿರ್ತಾಳೆ. ಮತ್ನ ಕೇಳಿ ಮಿಸ್ಟರ್ ಡೂಲೆ ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾರೆ, ಒಳ್ಳೇದಾಯ್ತು, ನಿನಗೆ ಇಷ್ಟ ಆಯ್ತಲ್ಲ ಅದೇ ನನ್ಗೆ ಖುಷಿ ಆಯ್ತು ಅಂತ ಹೇಳ್ತಿರ್ತಾರೆ. ಇಲ್ಲಿ ಜಿಯಾಂಗ ಆ ಡೆಸರ್ಟ್ ನ ತಿನ್ಬಿಟ್ಟು ಹೇಳ್ತಿರ್ತಾಳೆ, ನಿಜವಾಗ್ಲೂ ಈ ಕೇಕು ತುಂಬಾನೇ ಚೆನ್ನಾಗಿದೆ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಹೇಳ್ತಿರ್ತಾರೆ, ಹೌದಾ ಈ ಕೇಕು ಇಷ್ಟೊಂದು ಟೇಸ್ಟಿ ಆಗಿರೋದಕ್ಕೆ ಕಾರಣ ಏನಂತ ಗೊತ್ತಾ ನಿನ್ಗೆ, ಬಾ ನಿನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರ್ತಾರೆ.
ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ನಗ್ತಾ ಹೇಳ್ತಿರ್ತಾಳೆ, ನನಗೂ ಕೂಡ ತಿಳ್ಕೊಬೇಕು ಅಂತ ತುಂಬಾ ಆಸೆ ಇದೆ ಅಂತ ಹೇಳ್ತಿರ್ತಾಳೆ. ಸೀನು ಶಿಫ್ಟ್ ಆಗಿ ಫ್ರೇಗ್ರೆನ್ಸ್ ಇಟ್ಟಿರೋ ರೂಮ್ ನ ತೋರಿಸ್ತಾರೆ. ಇಲ್ಲಿಗೆ ಜಿಯಾಂಗ್ ಮತ್ತೆ ಮಿಸ್ಟರ್ ಡೋಲೆ ಬರ್ತಾರೆ. ಇಲ್ಲಿ ಜಿಯಾಂಗ್ ಬಂದಿದ ತಕ್ಷಣ ವಾವ್ ಇದ್ಯಾವ ಜಾಗ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೋಲೆ ಹೇಳ್ತಿರ್ತಾರೆ ಫ್ರೇಗ್ರೆನ್ಸ್ ಚೇಂಬರ್ ಅಂತ. ಮಿಸ್ಟರ್ ಡೋಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಆಗ್ಲೇ ನಿನ್ ಮೂಡ್ ತುಂಬಾ ಅಪ್ಸೆಟ್ ಅಂತ ಅನಿಸ್ತಿತ್ತು, ಅದಕ್ಕೆ ನಾನು ನಿನ್ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಇಲ್ಲಿ ಬಂದ್ರೆ ನಿಂದು ಮೂಡ್ ಏನಿರುತ್ತೆ ಅದೆಲ್ಲ ರಿಫ್ರೆಶ್ ಆಗ್ಬಿಡುತ್ತೆ, ನಿಂಗೆ ಫುಲ್ ಫೀಲ್ ಗುಡ್ ಆಗುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಆ ಫ್ರೇಗ್ರೆನ್ಸ್ ರೂಮ್ ಅಲ್ಲಿ ವೈನ್ ಕೂಡ ಇಟ್ಟಿರ್ತಾರೆ. ಇಲ್ಲಿ ಜಿಯಾಂಗು ಹೋಗ್ಬಿಟ್ಟು ಇಷ್ಟೊಂದು ವೈನ್ಗಳ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೋಲೆ ಹೇಳ್ತಿರ್ತಾರೆ, ಇದನ್ನೆಲ್ಲ ಸ್ಮೆಲ್ಲಿಗೋಸ್ಕರ ಇಟ್ಟಿರೋದು ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಫ್ರೇಗ್ರೆನ್ಸ್ ಗೆ ಸ್ಮೆಲ್ಲಿಗೆ ವೈನ್ ಕೂಡ ಯೂಸ್ ಮಾಡ್ತಾರ ಅಂತೆಲ್ಲ ಕೇಳ್ತೀನಿ. ಮಿಸ್ಟರ್ ಡೋಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಹೌದು, ಇದನ್ನ ಯೂಸ್ ಮಾಡೋದ್ರಿಂದ ಫ್ರೇಗ್ರೆನ್ಸ್ ಏನ್ ಸ್ಮೆಲ್ ಇರುತ್ತೆ ಅದು ಲಾಂಗ್ ಲಾಸ್ಟಿಂಗ್ ವರ್ಗೂ ಇರುತ್ತೆ, ತುಂಬಾ ಹೊತ್ತು ಹಾಗೆ ಇರುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಮಿಸ್ಟರ್ ಡೋಲೆ ಒಂದು ಫ್ರೇಗ್ರೆನ್ಸ್ ತಗೊಂಡ್ಬಿಟ್ಟು ಜಿಯಾಂಗಿಗೆ ಕೈ ತೋರಿಸು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅವ್ರ ಕೈ ಇಟ್ಕೊಂಡು ಜಿಯಾಂಗಿಗೆ ಒಂದು ಪರ್ಫ್ಯೂಮ್ ಸ್ಪ್ರೇ ಮಾಡ್ತಾರೆ. ಇಲ್ಲಿ ಅವಳು ಸ್ಮೆಲ್ ನೋಡಿದ ತಕ್ಷಣ ವಾವ್ ಇದಂತೂ ಸಕ್ಕದಾಗಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇದ್ರ ಫ್ರೇಗ್ರೆನ್ಸ್ ತುಂಬಾ ಯೂನಿಕ್ ಆಗಿದೆ ಅಂತ ಕೂಡ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೋಲೆ ಹೇಳ್ತಿರ್ತಾರೆ, ಫ್ರೇಗ್ರೆನ್ಸ್ ನಾವೇ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಬರೀ ನಮ್ಮ ಮೂಡ್ ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಅಲ್ಲ. ಮಿಸ್ಟರ್ ಡೋಲೆ ಹೇಳ್ತಿರ್ತಾರೆ, ಈ ಪರ್ಫ್ಯೂಮ್ ನಾನೇ ಮಾಡಿದ್ದು, ಇದಕ್ಕೆ ನಾನು ಏನೇನ್ ಹಾಕಿದ್ದೀನಿ ಅಂದ್ರೆ ಬರ್ಮಾಡ್ ಹ್ಯಾಂಗ್ರಿ ನೋಬರ್ ವೈನ್ ಹಾಕಿದೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೋಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಇದು ಎಲ್ಲ ಹಾಕೋದ್ರಿಂದ ನನ್ಗೆ ತುಂಬಾ ಫ್ರೆಶ್ ಅನ್ಸುತ್ತೆ ಮತ್ತೆ ತುಂಬಾ ಖುಷಿ ಆಗುತ್ತೆ, ನನ್ನ ಮೈಂಡ್ ನಾನು ಆರಾಮಾಗಿ ಪೀಸ್ ಆಗಿ ಇಟ್ಕೋಬಹುದು ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಮಿಸ್ಟರ್ ಡೋಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಇದನ್ನ ನಾನು ನಿನ್ಗೋಸ್ಕರನೇ ಮಾಡಿರೋದು, ತಗೊಂಡ್ಬಿಟ್ಟು ಜಿಯಾಂಗ್ ಕೈ ಹಿಡಿದ್ಬಿಟ್ಟು ಆ ಪರ್ಫ್ಯೂಮ್ ನ ಜಿಯಾಂಗಿಗೆ ಕೊಡ್ತಿರ್ತಾರೆ. ಅದಕ್ಕೆ ಜಿಯಾಂಗು ಸ್ಮೈಲ್ ಮಾಡ್ತಾ, ಈ ಪರ್ಫ್ಯೂಮ್ ತರದ ಯಾವ ವಸ್ತುನ ನಾನು ಯಾವತ್ತೂ ಇಸ್ಕೊಂಡಿಲ್ಲ, ಇದೆ ಫಸ್ಟ್ ಟೈಮ್ ನನ್ಗೆ ಈ ತರ ಸಿಕ್ಕಿರೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೋಲೆ ಕೂಡ ಹೇಳ್ತಿರ್ತಾರೆ, ತಗೋ ಇದು ನನ್ನ ಕಡೆಯಿಂದ ಫಸ್ಟ್ ಗಿಫ್ಟ್ ನಮ್ ಫಸ್ಟ್ ಮೀಟಿಗೆ, ಇದು ನಮ್ ಪ್ರೆಸೆಂಟ್ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಹೇಳ್ತಿರ್ತಾಳೆ, ಥ್ಯಾಂಕ್ ಯು ಸೋ ಮಚ್ ಟೀಚರ್ ಅಂತ. ಮಿಸ್ಟರ್ ಡೋಲೆ ಜಿಯಾಂಗ್ ಹತ್ರ ಕೇಳ್ತಿರ್ತಾರೆ, ಕೆಲಿಂಗ್ ಕಂಪ್ನಿಯದು ಏನೇನ್ ಪ್ರಾಬ್ಲಮ್ ಇತ್ತಲ್ಲ ಅದೆಲ್ಲ ಸಾಲ್ವ್ ಆಯ್ತಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನೀವು ನನ್ನ ಅಸಿಸ್ಟ್ ಮಾಡಿದೀರ ಅಂದ್ರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ದಂಗಿರುತ್ತೆ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೋಲೆ ಜಿಯಾಂಗಿಗೆ ವೆರಿ ಗುಡ್ ಅಂತ ಹೇಳ್ಬಿಟ್ಟು ಬಾಯಿಲಿ ಕುತ್ಕೊ, ನೀನು ಕೂಡ ಟ್ರೈ ಮಾಡಬಹುದು ಅಂತ ಹೇಳ್ತಿರ್ತಾರೆ. ನೀನು ಮಾಡಿರೋದ್ರಿಂದ ನೀನು ಕೂಡ ಸರ್ಪ್ರೈಸ್ ಆಗ್ಬಿಡ್ತೀಯ ಅನ್ನೋ ಅನ್ಸುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಜಿಯಾಂಗು ಒಂದು ಪರ್ಫ್ಯೂಮ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೋಲೆ ಕೂಡ ಗೈಡ್ ಮಾಡ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೋಲೆ ಜಿಯಾಂಗ್ ನ ಫುಲ್ ಪ್ರೀತಿಯಿಂದ ನೋಡ್ತಿರ್ತಾರೆ ಮತ್ತೆ ಅವ್ರಿಗೆ ತುಂಬಾ ಪ್ರೀತಿಯಿಂದ ಎಲ್ಲಾನು ಹೇಳ್ಕೊಂಡ್ ಕೊಡ್ತಿರ್ತಾರೆ. ಇಲ್ಲಿ ಜಿಯಾಂಗ್ ಒಳ್ಳೆ ಚಿಕ್ಕ ಹುಡುಗಿ ತರ ಫುಲ್ ಸ್ಮೈಲ್ ಮಾಡ್ಕೊಂಡು ಆ ಪರ್ಫ್ಯೂಮ್ ನ ಮಾಡೋದನ್ನ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡ್ತಿರ್ತಾಳೆ. ಇಲ್ಲಿ ಜಿಯಾಂಗು ಈ ತರ ಚಿಕ್ಕ ಹುಡುಗಿ ತರ ಆಡ್ತಿರೋದನ್ನ ನೋಡ್ಬಿಟ್ಟು ಮಿಸ್ಟರ್ ಡೋಲೆ ಕೂಡ ಜಿಯಾಂಗ್ ನ ನೋಡ್ಕೊಂಡು ಸ್ಮೈಲ್ ಮಾಡ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ವೆಲ್ತ್ ನ ವಾಕಿಂಗ್ ಅಂತ ಕರ್ಕೊಂಡ್ ಬಂದಿರ್ತಾರೆ. ಇಲ್ಲಿ ಹೀರೋ ಕಾಲೋನಿ ಹತ್ರ ಒಂದು ಕಾರ್ ಬಂದಿರೋದನ್ನ ನೋಡ್ಬಿಟ್ಟು ಜಿಯಾಂಗೆ ಬಂದಿರೋದಂತ ಹೀರೋಗೆ ಗೊತ್ತಾಗುತ್ತೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ವಾ ವೆರಿ ನೈಸ್, ನೀನು ಇನ್ನೊಬ್ರನ್ನ ಡೇಟ್ ಕೂಡ ಮಾಡ್ತಾ ಇದೀಯಾ, ನೀನು ತುಂಬಾನೇ ಕೇಪಬಲ್ ಇದೆಯಾ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಹೀರೋಗೆ ಫುಲ್ ಕೋಪ ಬಂದ್ಬಿಡುತ್ತೆ. ಅವ್ನ ಕೈಲಿರೋ ಕಸನ ಡಸ್ಟ್ಬಿನ್ ಗೆ ಎಸ್ಬಿಟ್ಟು ವೆಲ್ತ್ ಹತ್ರ ಹೇಳ್ತಿರ್ತಾನೆ, ಸರಿ ಬಾ ನಾವು ಹೋಗೋಣ ಮನೆಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಯೂಟರ್ನ್ ಹಾಕೊಂಡು ವಾಪಸ್ ಹೋಗ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಸೀನು ಶಿಫ್ಟ್ ಆಗಿ ಸ್ವಲ್ಪ ಹೊತ್ತಾದ್ಮೇಲೆ ತೋರಿಸ್ತಾರೆ. ಇಲ್ಲಿ ಹೀರೋ ಮನೆಗೆ ಹೋಗೇ ಇರೋದಿಲ್ಲ, ಮತ್ತೆ ಯೂಟರ್ನ್ ಹಾಕೊಂಡು ಆ ಕಡೆಯಿಂದ ಈ ಕಡೆ ತಿರುಗಿಕೊಂಡು ಮತ್ತೆ ಅದೇ ಜಾಗಕ್ಕೆ ಬಂದು ನಿಂತ್ಕೋತಾನೆ. ಇಲ್ಲಿ ಹೀರೋ ಜಿಯಾಂಗ್ ಬರೋ ದಾರಿನೇ ಕಾಯ್ಕೊಂಡು ನಿಂತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಇನ್ನ ಸ್ವಲ್ಪ ಹೊತ್ತು ಟೈಮ್ ಕಳೆದ್ಮೇಲೆ ನಮ್ಗೆ ತೋರಿಸ್ತಾರೆ. ಇಲ್ಲಿ ವೆಲ್ತ್ ಫುಲ್ ಓಡಾಡಿ ಸುಸ್ತಾಗಿ ಅದೇ ರೋಡಲ್ಲಿ ಮಲ್ಕೊಂಡ್ಬಿಟ್ಟಿರುತ್ತೆ. ಇಲ್ಲಿ ಹೀರೋ ಅಂತೂ ಜಿಯಾಂಗ್ ಬರೋ ದಾರಿನೇ ನೋಡ್ಕೊಂಡು ಕಾಯ್ಕೊಂಡು ಹಾಗೆ ನಿಂತಿರ್ತಾನೆ. ಇಲ್ಲಿ ಹೀರೋ ವೆಲ್ತ್ ಮಲ್ಗಿರೋದನ್ನ ನೋಡ್ಬಿಟ್ಟು ಹೇಳ್ತಿರ್ತಾನೆ, ಏನಾಯ್ತು ವೆಲ್ತ್, ನೀನು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ಯಾ ಅಂತೆಲ್ಲ ಕೇಳ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಫುಲ್ ರೋಡಲ್ಲಿ ಹೀರೋ ಮತ್ತೆ ವೆಲ್ತ್ ನ ಬಿಟ್ರೆ ಬೇರೆ ಯಾರು ಇರೋದೇ ಇಲ್ಲ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋಗೆ ಫುಲ್ ಕೋಪ ಬಂದ್ಬಿಟ್ಟಿರುತ್ತೆ. ಇಲ್ಲಿ ಹೀರೋ ಜಿಯಾಂಗಿಗೆ ಬೈತಾ ಇರ್ತಾನೆ, ಎಷ್ಟು ಧೈರ್ಯ ನಿನ್ಗೆ ಜಿಯಾಂಗ್ ಜೂನ್, ಇಷ್ಟು ರಾತ್ರಿ ಆದ್ರೂ ಕೂಡ ನೀನು ಆಚೆಗಡೆ ಅಡ್ಡಾಡ್ಕೊಂಡಿದ್ಯಾ ಅಂತಲ್ಲಿ ಅವನು ಬೈತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಬೈತಾ ಇರ್ತಾನೆ, ನಿಜವಾಗ್ಲೂ ನೀನು ತುಂಬಾ ಮಂಡಿ ಆಗ್ಬಿಟ್ಟಿದ್ಯಾ ಅಂತೆಲ್ಲ ಹೇಳ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಮಿಸ್ಟರ್ ಡೋಲೆ ಮತ್ತೆ ಜಿಯಾಂಗ್ ಕಾರಲ್ಲಿ ಬರ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಮಿಸ್ಟರ್ ಡೋಲೆ ಕೊಟ್ಟಿರೋ ಪರ್ಫ್ಯೂಮ್ ನ ಇಟ್ಕೊಂಡೆ ನೋಡ್ತಿರ್ತಾಳೆ. ಇಲ್ಲಿ ಜಿಯಾಂಗಿಗೆ ಆ ಪರ್ಫ್ಯೂಮ್ ತುಂಬಾ ಇಷ್ಟ ಆಗಿರುತ್ತೆ. ಅದಕ್ಕೆ ಅವಳು ಅದನ್ನ ಸ್ಮೆಲ್ ನೋಡ್ತಾ ಮತ್ತೆ ಅದನ್ನ ಯಾವಾಗ್ಲೂ ಕೈಯಲ್ಲೇ ಇಟ್ಕೊಂಡಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೋಲೆ ಅವಳ ಮುಖಾನ ನೋಡ್ಬಿಟ್ಟು ನಗ್ತಾ ಹೇಳ್ತಾರೆ, ಹೇಗ ಅನಿಸ್ತು ಆ ಪರ್ಫ್ಯೂಮ್ ನಿನ್ಗೆ, ಆ ಪರ್ಫ್ಯೂಮ್ಗೆ ಏನಾದ್ರು ಹೆಸರಿಡೋದಕ್ಕೆ ನಿನ್ಗೆ ಏನಾದ್ರು ಐಡಿಯಾ ಬಂತ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಇದ್ರದ್ದು ಫ್ರೇಗ್ರೆನ್ಸ್ ಏನಿದೆ ಅದು ಲಿಲಿ ಸ್ಮೆಲ್ ಬರ್ತಿದೆ, ಅದಕ್ಕೆ ಇದನ್ನ ಲಿಲಿ ಪರ್ಫ್ಯೂಮ್ ಅಂತ ಹೇಳ್ಬೋದು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಮಿಸ್ಟರ್ ಡೋಲೆ ಕೂಡ ಹೇಳ್ತಿರ್ತಾರೆ, ಲಿಲಿ ಪರ್ಫ್ಯೂಮ್, ತುಂಬಾ ಚೆನ್ನಾಗಿದೆ ಈ ಹೆಸರು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಸ್ಮೈಲ್ ಮಾಡ್ತಿರ್ತಾಳೆ.
ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಟೀಚರ್ ಥ್ಯಾಂಕ್ ಯು ಸೊ ಮಚ್, ಇವತ್ತಿನ ದಿನಕ್ಕೋಸ್ಕರ ನೀವು ಪರ್ಫ್ಯೂಮ್ ಹೇಳ್ಕೊಟ್ರಲ್ಲ ಅದಂತೂ ನನಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಫೈನಲಿ ನಾನು ಇವತ್ತು ಫುಲ್ ಸೆನ್ಸಿಟಿವ್ ಗರ್ಲ್ ಆಗಿ ಬಿಹೇವ್ ಮಾಡೋದಕ್ಕೆ ನನಗೆ ಚಾನ್ಸ್ ಸಿಕ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಹೇಳ್ತಿರ್ತಾರೆ, ನಿನ್ಗೆ ಯಾವಾಗೆಲ್ಲ ಮೂಡ್ ಅಪ್ಸೆಟ್ ಅನ್ಸುತ್ತೆ, ನಿನ್ಗೆ ಯಾವಾಗೆಲ್ಲ ಹೋಗ್ಬೇಕು ಅನ್ಸುತ್ತೆ, ನೀನು ಅವಾಗ ಆರಾಮಾಗಿ ಹೋಗು, ಅದು ಅಲ್ಲದೆ ಪರ್ಫ್ಯೂಮ್ ನಮ್ಮ ಮನಸ್ಸನ್ನ ಸಮಾಧಾನ ಮಾಡುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಅದಕ್ಕೆ ಜಿಯಾಂಗು ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾಳೆ, ಹೌದು ಪರ್ಫ್ಯೂಮ್ ಇಂದ ನಿಜವಾಗ್ಲೂ ನನ್ಗಂತೂ ಫುಲ್ ರಿಲೀಫ್ ಅನಿಸ್ತು, ನಿಮ್ಗೆ ಇದ್ರ ವ್ಯಾಲ್ಯೂ ಏನು ಅಂತ ಗೊತ್ತಿದೆ ಅಂತೆಲ್ಲ ಹೇಳ್ಬಿಟ್ಟು ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಕೂಡ ಹೇಳ್ತಿರ್ತಾರೆ, ಹೌದು ಪ್ರೆಷರ್ ರಿಲೀಫ್ ಮಾಡ್ಕೋಬೇಕು ಅಂದ್ರೆ ಈ ಪರ್ಫ್ಯೂಮ್ ಬೆಸ್ಟ್ ಚಾಯ್ಸ್ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಪರ್ಫ್ಯೂಮ್ ಜೊತೆಗೆ ರೇಸಿಂಗ್ ಕೂಡ ನಮ್ ಸ್ಟ್ರೆಸ್ ನ ಕಮ್ಮಿ ಮಾಡುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ ಶಾಕ್ ಆಗಿ ಏನು ರೇಸಿಂಗ್ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಾ ಇರ್ತಾಳೆ, ನನ್ಗಂತೂ ಅನ್ಸಲ್ಲ ಇದೆಲ್ಲ ನಿಮ್ ಚಾಯ್ಸ್ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಕೂಡ ಹೇಳ್ತಿರ್ತಾರೆ, ನೋಡು ಯಾವಾಗ್ಲೂ ಒಂದೇ ನೇರದಿಂದ ಒಂದೇ ದೃಷ್ಟಿಯಿಂದ ನೋಡಕ್ ಹೋಗ್ಬಾರ್ದು ಅಂತ. ಇಲ್ಲಿ ಮಿಸ್ಟರ್ ಡೂಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ರೇಸಿಂಗ್ ಕೂಡ ನಮ್ ಬಾಡಿಗೆ ಫುಲ್ ಸ್ಟ್ರೆಸ್ ನ ಕಮ್ಮಿ ಮಾಡುತ್ತೆ, ನೀನು ನೆಕ್ಸ್ಟ್ ಸತಿ ಸಿಕ್ಕಿದಾಗ ನಿನ್ಗೆ ಇದನ್ನು ಕೂಡ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ಆಗ ನಿನ್ಗೆ ರಿಲೀಫ್ ಎಷ್ಟಾಗುತ್ತೆ ಅಂತ ನೀನೇ ನೋಡುವಂತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೋಡು ನಿಜವಾಗ್ಲೂ ನಿನ್ಗೆ ರೇಸಿಂಗು ಇಷ್ಟ ಆಗುತ್ತೆ, ನನ್ಗಂತೂ ತುಂಬಾ ಇಷ್ಟ, ನೀನು ಕೂಡ ಇಷ್ಟಪಡ್ತೀಯಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾಳೆ, ಸರಿ ಆಯ್ತು ನೀವು ಯಾವಾಗ ಹೇಳ್ತೀರೋ ಅವಾಗ್ಲೇ ರೆಡಿ ಅಂತ. ಈಗ ಸೀನು ಶಿಫ್ಟ್ ಆಗಿ ಮಿಸ್ಟರ್ ಡೂಲೆ ಕಾರು ಜಿಯಾಂಗ್ ಬಿಲ್ಡಿಂಗ್ ಕೆಳಗಡೆ ಬರ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಕಾರ್ ನಿಲ್ಸಿದ ತಕ್ಷಣ ಜೆಂಟಲ್ ಮ್ಯಾನ್ ತರ ಅವರು ಕಾರಿಂದ ಕೆಳಗಡೆ ಇಳಿದು ಬಂದ್ಬಿಟ್ಟು ಜಿಯಾಂಗಿಗೆ ಡೋರ್ ಓಪನ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ಕೊಂಡ್ ಕೊಡ್ತಾರೆ. ಇಲ್ಲಿ ಜಿಯಾಂಗು ಕಾರಿಂದ ಕೆಳಗೆ ಇಳಿದ್ಬಿಟ್ಟು ಒಂದೆರಡು ಹೆಜ್ಜೆ ಮುಂದೆ ಬಂದ್ಬಿಟ್ಟು, ಟೀಚರ್ ಇದು ನಾನು ನಿಮ್ಗೋಸ್ಕರ ಗಿಫ್ಟ್ ತಂದಿರೋದು, ಇದು ನಿಮ್ಗೆ ಇಷ್ಟ ಆಗ್ಬೋದು ಅಂತ ಹೇಳ್ಬಿಟ್ಟು ಅವಳು ಟೀಚರ್ಗೆ ಕೊಡ್ತಿರ್ತಾಳೆ. ಇಲ್ಲಿ ಮಿಸ್ಟರ್ ಡೂಲೆ ಆ ಗಿಫ್ಟ್ ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ಅದರಲ್ಲಿ ಒಂದು ಟೈ ಇರುತ್ತೆ, ಅದನ್ನ ನೋಡಿ ಅವರು ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾರೆ, ನನ್ಗನ್ಸುತ್ತೆ ಈ ಟೈಗೋಸ್ಕರ ನಾನು ಹೊಸ ಸೂಟ್ನೆ ಬೈ ಮಾಡ್ಬೇಕು ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ನಗ್ತಿರ್ತಾಳೆ. ಅದೇ ಟೈಮ್ಗೆ ಹೀರೋ ಕೂಡ ಅಲ್ಲಿಗೆ ಬಂದ್ಬಿಟ್ಟು ಜಿಯಾಂಗ್ ಹತ್ರ ಹೇಳ್ತಿರ್ತಾನೆ, ನೀನು ಇದೇ ಟೀಚರ್ ಬಗ್ಗೆನ ಮಾತಾಡಿದ್ದು ಅಂತ. ಇವರಿಬ್ರು ಒಬ್ರು ಮುಖ ಒಬ್ರನ್ನ ನೋಡ್ಕೋತಿರೋದಕ್ಕೆ ಜಿಯಾಂಗ್ ಕೇಳ್ತಿರ್ತಾಳೆ, ನೀವಿಬ್ರು ಒಬ್ರಿಗೊಬ್ರು ಗೊತ್ತಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಮತ್ತೆ ಮಿಸ್ಟರ್ ಡೂಲೆ ಒಂದೇ ಟೈಮಲ್ಲಿ ಇಲ್ಲ ಗೊತ್ತಿಲ್ಲ, ಚಾನ್ಸೇ ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಎನಿವೇಸ್ ಥ್ಯಾಂಕ್ ಯು ಸೋ ಮಚ್, ನೀವು ನನ್ನ ಸ್ಟಾಫಿಗೆ ಹೇಳ್ಕೊಂಡ್ ಕೊಟ್ಟಿದ್ದಕ್ಕೆ ಅಂತ, ಶೇಕ್ ಹ್ಯಾಂಡ್ ಕೊಡೋದಕ್ಕೆ ಅಂತ ಕೈನ ಮುಂದಕ್ಕೆ ನೀಡ್ತಾನೆ. ಅದಕ್ಕೆ ಮಿಸ್ಟರ್ ಡೂಲೆ ಕೂಡ ಸ್ಮೈಲ್ ಮಾಡ್ತಾ ಹೀರೋಗೆ ಶೇಕ್ ಹ್ಯಾಂಡ್ ಕೊಡ್ತಿರ್ತಾರೆ. ಈಗ ನಮ್ಗೆ ತೋರಿಸ್ತಾರೆ, ಇಲ್ಲಿ ಹೀರೋ ಮಿಸ್ಟರ್ ಡೂಲೆ ಕೈನ ಫುಲ್ ಜೋರಾಗಿ ಪ್ರೆಸ್ ಮಾಡ್ತಿರ್ತಾನೆ, ಆದ್ರೆ ಮಿಸ್ಟರ್ ಡೂಲೆ ಫೇಸ್ ಅಲ್ಲಿ ಒಂಚೂರು ಕೂಡ ರಿಯಾಕ್ಷನ್ ಇರೋದಿಲ್ಲ. ಇಲ್ಲಿ ಇದನ್ನೆಲ್ಲ ಜಿಯಾಂಗ್ ಕೂಡ ಫುಲ್ ಅಬ್ಸರ್ವ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಹೀಗೆ ಸ್ವಲ್ಪ ಹೊತ್ತಾದ್ಮೇಲೆ ಹೀರೋನೆ ಮಿಸ್ಟರ್ ಡೂಲೆ ಕೈನ ಬಿಟ್ಬಿಡ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ಹೀರೋ ಹತ್ರ ಕೇಳ್ತಿರ್ತಾಳೆ, ಒಂದ್ ನಿಮಿಷ ಇಲ್ಲಿ ಕೇಳಿಸ್ಕೊಂಡು ನೀನ್ ಯಾಕೆ ಅವ್ರಿಗೆ ಥ್ಯಾಂಕ್ ಯು ಹೇಳ್ದೆ ಅಂತ. ಇಲ್ಲಿ ಹೀರೋ ಜಿಯಾಂಗ್ ಕಡೆ ಗುರಾಯಿಸ್ಕೊಂಡು ನೋಡಿದಾಗ, ನೀನ್ ಯಾಕೆ ನನ್ನನ್ನ ಈ ತರ ನೋಡ್ತಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಹೀರೋಗೆ ಫುಲ್ ಜಲಸ್ ಆಗ್ತಿದೆ ಅಂತ ಮಿಸ್ಟರ್ ಡೂಲೆಗೆ ಗೊತ್ತಾಗುತ್ತೆ. ಅವರು ಸ್ಮೈಲ್ ಮಾಡ್ತಾ ಜಿಯಾಂಗ್ ಶೋಲ್ಡರ್ ಮೇಲೆ ಕೈ ಇಟ್ಬಿಟ್ಟು ಈ ಗಿಫ್ಟಿಗೆ ಥ್ಯಾಂಕ್ ಯು ಸೋ ಮಚ್ ಜಿಯಾಂಗ್ ಜೂನ್ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಜಿ ಕಂಪ್ನಿಯ ಸಿಒ ಯಾವಾಗಿಂದ ಈ ತರ ಕಿತ್ತೋಗಿರೋ ಟ್ರಿಕ್ಸ್ ಗಳನ್ನೆಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳ್ತಿರ್ತಾನೆ. ಈ ಮಾತನ್ನೆಲ್ಲ ಕೇಳಿ ಜಿಯಾಂಗಿಗೆ ಫುಲ್ ಶಾಕ್ ಆಗ್ಬಿಡ್ತಾವಳು. ಶಾಕ್ ಅಲ್ಲಿ ಹೀರೋನ ಒಂದ್ಸತಿ ಮತ್ತೆ ಮಿಸ್ಟರ್ ಡೂಲೆನ ಒಂದ್ಸತಿ ನೋಡ್ತಿರ್ತಾಳೆ. ಅದಕ್ಕೆ ಮಿಸ್ಟರ್ ಡೂಲೆ ಹೇಳ್ತಿರ್ತಾರೆ, ನೀನು ಏನ್ ಹೇಳ್ತಿದ್ಯಾ ನನ್ಗೆ ಅರ್ಥನೇ ಆಗ್ತಿಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ನನಗೆ ಗೊತ್ತು ನೀನು ಯಾವ್ದೋ ಒಂದು ಕಿತ್ತೋಗಿರೋ ಪ್ಲಾನ್ ನ ಮಾಡ್ಕೊಂಡೆ ಇಲ್ಲಿಗೆ ಬಂದಿರೋದು ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾರೆ, MH ಕಂಪ್ನಿ ಯಾವ್ದಾದ್ರು ಒಂದು ಕ್ಯಾಂಡಿಡೇಟ್ ನ ಇಟ್ಕೊಂಡು ಅವ್ರನ್ನ ಸೆಡ್ಯೂಸ್ ಮಾಡಿ, ಯಾಕೆಂದ್ರೆ ನಿಂಗೆ ಬೇರೆ ಏನೋ ಚಾನ್ಸಸ್ ಸಿಕ್ಕಿಲ್ವಲ್ಲ, ನೀನು ಯಾವ್ದೇ ತರ ಡೈರೆಕ್ಟ್ ಆಗಿ ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಆಗಿಲ್ವಲ್ಲ, ಅದಕ್ಕೆ ನೀನು ಎಲ್ಲಾದ್ರಿಂದ ಸೋತ್ಬಿಟ್ಟು ಈಗ ಈ ತರ ಕಿತ್ತೋಗಿರೋ ಐಡಿಯಾ ಇಟ್ಕೊಂಡ್ ಬಂದಿದ್ಯಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಹೋಗ್ಲಿ ಬಿಡು, ನಿನ್ಗನ್ಸುತ್ತಾ ನೀನು ಈ ತರ ಎಲ್ಲ ಡಬ್ಬಾ ಪ್ಲಾನ್ ಗಳನ್ನ ಮಾಡ್ಕೊಂಡ್ ಬಂದಿದ್ಯಲ್ಲ, ಇದರಿಂದ ನೀನು ಗೆಲ್ತೀಯ ಅಂತ, ಕನ್ಸಲ್ಲೂ ಕೂಡ ಆ ತರ ಎಲ್ಲ ಅನ್ಕೊಳಕ್ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಅವರು ನಗ್ತಿರ್ತಾರೆ. ಇಲ್ಲಿ ಜಿಯಾಂಗು ಫುಲ್ಲು ಮೆತ್ತಿಗೆ ಹೀರೋ ಹತ್ರ ಹೇಳ್ತಿರ್ತಾಳೆ, ಯೋನ್ಶೋ ಈ ತರ ಎಲ್ಲ ಮಾತಾಡ್ಬೇಡ ಅಂತ. ಅದಕ್ಕೆ ಮಿಸ್ಟರ್ ಡೂಲೆ ಸ್ಮೈಲ್ ಮಾಡ್ತಾ ಜಿಯಾಂಗ್ ಹತ್ರ ಹೇಳ್ತಿರ್ತಾರೆ, ಇಟ್ಸ್ ಓಕೆ, ಏನ್ ಪರವಾಗಿಲ್ಲ, ಯೋನ್ಶೋ ಮೋಸ್ಟ್ಲಿ ನನ್ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿರ್ತಾರೆ. ಹೀರೋ ಮಿಸ್ಟರ್ ಡೂಲೆ ಹತ್ರ ಹೋಗ್ಬಿಟ್ಟು ಹೇಳ್ತಿರ್ತಾರೆ, ನಾನು ನಿನ್ಗೆ ವಾರ್ನಿಂಗ್ ಕೊಡ್ತಿದ್ದೆ, ಯಾವ್ದೇ ತರ ಕೆಟ್ಟ ಯೋಚನೆಗಳು ನಿನ್ ಮೈಂಡ್ ಅಲ್ಲಿ ಬರೋದಕ್ಕೆ ಬಿಟ್ಕೋಬೇಡ, ಇಲ್ಲಾಂದ್ರೆ ಮುಂದೆ ಏನಾಗುತ್ತೆ ಅಂತ ನಿನ್ಗೆ ಗೊತ್ತಲ್ವಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಕೂಡ ಹೇಳ್ತಿರ್ತಾರೆ, ಸರಿ ಆಯ್ತು, ಟೈಮ್ ಬರುತ್ತಲ್ಲ ಅದೇ ಎಲ್ಲಾನು ಹೇಳುತ್ತೆ ಅಂತ ಹೇಳ್ಬಿಟ್ಟು ಅವರು ಸ್ಮೈಲ್ ಮಾಡ್ತಿರ್ತಾರೆ. ಇಲ್ಲಿ ನಮ್ಗೆ ತೋರಿಸ್ತಾರೆ, ಇವರಿಬ್ರು ಹೀಗೆ ಸ್ಮೈಲ್ ಮಾಡ್ತಾ ಒಬ್ರು ಮುಖ ಒಬ್ರು ನೋಡ್ತಿದ್ದಾರೆ ಅನ್ನೋದನ್ನ ಇಲ್ಲಿ ನಮ್ಗೆ ತೋರಿಸ್ಕೊಂಡ್ ಕೊಡ್ತಾರೆ. ಜಿಯಾಂಗು ಇವರಿಬ್ರು ಹೀಗೆ ನಿಂತ್ಕೊಂಡು ಒಬ್ರು ಮುಖ ಒಬ್ರು ನೋಡ್ಕೊಂಡು ಸ್ಮೈಲ್ ಮಾಡ್ತಿರೋದನ್ನ ನೋಡಿ ಅವಳು ಫುಲ್ ಶಾಕ್ ಆಗಿ ಹೇಗ್ ನಿಂತಿರ್ತಾಳೋ ಹಾಗೆ ನಿಂತ್ಕೊಬಿಟ್ಟಿರ್ತಾಳೆ. ಇಲ್ಲಿ ನಮ್ಗೆ ಹೀರೋ ಮತ್ತೆ ಮಿಸ್ಟರ್ ಡೂಲೆನ ತೋರಿಸ್ತಾರೆ. ಇಲ್ಲಿ ಫುಲ್ ಒಬ್ರು ಕೂಡ ಒಬ್ರು ಬಿಟ್ಟು ಒಬ್ರು ಹೋಗಕ್ಕೆ ರೆಡಿ ಇರಲ್ಲ, ಹಾಗೆ ಪೈಪೋಟಿಗೆ ನಿಂತಿರೋ ತರ ಒಬ್ರಿಗೆ ಒಬ್ರು ನೋಡ್ಕೊಂಡು ನಿಂತಿರ್ತಾರೆ. ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬೇಗ ಸಿಗೋಣ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ರು, ನನ್ನ ಎಕ್ಸ್ಪ್ಲನೇಷನ್ ಏನಾದ್ರೂ ನಿಮ್ಗೆ ಇಷ್ಟ ಆಗ್ತಿದ್ರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕೇಮ್ ಮ್ಯಾರಿ ಮೈ ಹಸ್ಬೆಂಡ್ ಮೂವಿ ಅದ ಎಕ್ಸುಮನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದ್ಸತಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗೈಸ್, ಆದಷ್ಟು ಬೇಗ ಸಿಗೋಣ.